ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಕಂ. ವಾಣೀತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತ ಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಚಕ್ಕಣಾಃ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸುತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪುಟಕರೆ ಧರ್ಮಾಧ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ ಭಾಗವತೆ ಮಹಾಪುರಾಣೇ ಅದ್ಯ ಏಕಾದಶ ಸ್ಕಂದಾರಂಭಃ. ಹರಿ ಓಂ. ಶ್ರೀಶಕೋವಾಚ ಕೃತ್ವಾ ದೈತ್ಯವಧಂ ಕೃಷ್ಣಃ ಸರಾಮೋ ಯದುಭಿರ್ವೃತಃ ಭುವೋವತಾರಯನ್ ಭಾರಂ ಜವಿಷ್ಟಂ ಜನಯನ್ ಕಲಿಂ. ಶ್ರೀರಾಮಂ ಹನುಮತ್ಸೇವ್ಯಂ ಮಧ್ವೇಷ್ಟಂ ಬಾದರಾಯಣಂ ಶ್ರೀಕೃಷ್ಣಂ ಭೀಮಸೇನೇಷ್ಟಂ ಭಜೇಹಂ ಬುದ್ಧಿಶುದ್ಧಯೇ ಅಂತ 11ನೆಯ ಸ್ಕಂದಕ್ಕೆ ವಿಶೇಷವಾದ ಟಿಪ್ಪಣಿಯನ್ನು ರಚನೆ ಮಾಡಿದವರು ಶ್ರೀನಿವಾಸ ತೀರ್ಥರು. ಅವರಿಗಿಂತಲೂ ಪೂರ್ವದಲ್ಲಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳು. ಜೊತೆಗೆ ಪ್ರಮೇಯ ದೀಪಿಕಾ ಅಂತ ಆ ಒಂದು ಪ್ರಮೇಯ ಚಂದ್ರಿಕಾ ಅಂತ ತಾಮ್ರಪರ್ಣಿ ಆನಂದ ತೀರ್ಥಾಚಾರ್ಯರು ಬರೆದಂತಹ ಒಂದು ಟಿಪ್ಪಣಿಯನ್ನು ಕೂಡ ನಾವಿದಕ್ಕೆ ನೋಡ್ತೇವೆ. ಶ್ರೀಮದಾಚಾರ್ಯರ ವಿಸ್ತಾರವಾದ ತಾತ್ಪರ್ಯ ನೋಡಲಿಕ್ಕೆ ಸಿಗೋದು 11ನೆಯ ಸ್ಕಂದದಲ್ಲಿ. ಯಾಕೆ ಅಂದರೆ ಇದು ಪ್ರಧಾನವಾಗಿ ತತ್ವಪರವಾದಂತಹ ಸ್ಕಂದ. ಇದರಲ್ಲಿ ನಿಮಗೆ ಕಥೆಗಳು ಭಾಚಂದ್ರಿ ಕೃಷ್ಣನ್ ಕಥೆ ಹೇಳಿದ್ರಿ ಅಂತ ಅನ್ಲಿಕ್ಕೆಲ್ಲ ಅವಕಾಶ ಇರುವುದಿಲ್ಲ. 2 ದಿವಸ ಕೇವಲ ತತ್ವಪ್ರಧಾನವಾದ ಭಗವಂತ ಮಾಡಿದ ವಿಶಿಷ್ಟವಾದ ಉಪದೇಶಗಳನ್ನು, ಗೀತಾ ಹೇಗೆ ಅರ್ಜುನನಿಗೆ ಉಪದೇಶ ಮಾಡ್ತಾನೋ ಹಾಗೆ ಉದ್ಧವ ಮೊದಲಾದವರಿಗೆ ಭಗವಂತ ಮಾಡಿದ ಉಪದೇಶವನ್ನು ಈ ಏಕಾದಶ ಸ್ಕಂದದಲ್ಲಿ ನಾವು ಕೇಳ್ತೇವೆ. ಆ ಉಪದೇಶವೇ ಇದರ ಮುಖ್ಯವಾದ ಹೂರಣ. ಹಾಗಾಗಿ ಇದನ್ನು ಕೇಳಬೇಕಾದಾಗ ಸ್ವಲ್ಪ ಬೇಸರಿಕೆ, ಆಕಳಿಕೆ ಇತ್ಯಾದಿಗಳು ಬರಬಹುದು. ಆದರೆ ಅದನ್ನು ಚೆಂದಾಗಿ ಇದನ್ನು ಕೇಳೋದೇ ಮುಖ್ಯ. ಭಗವಂತನ ಕಥಾರೂಪದಿಂದ ಅವನ ಲೀಲೆಗಳನ್ನು ಕೇಳಬಹುದು, ಅವನ ಮಹಾತ್ಮ್ಯವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬಹುದು. ಆದರೆ ಗುರುಗಳಿಂದ ನಾವು ಮುಖ್ಯವಾಗಿ ಕೇಳಬೇಕಾದದ್ದು ತತ್ವಗಳನ್ನು. ಧರ್ಮ ಎಷ್ಟು ರೀತಿಯಲ್ಲಿದೆ, ಯಾವ ರೀತಿ ಸೂಕ್ಷ್ಮವಾಗಿದೆ, ಎಂತಹ ಆಚರಣೆಗಳ ಅವಶ್ಯಕತೆ ಇದೆ, ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಇದನ್ನು ತಿಳ್ಕೊಳ್ಳೋದೇ ಜೀವನ. ಹಾಗಾಗಿ ಇದು 2 ದಿನ ಇದ್ದದ್ದು ಬಹಳ ಕಡಿಮೆ ಸಮಯ. ಇದಕ್ಕೆ ಒಂದು ಸಲ ಇದೇ ಒಂದೇ 11ನೆಯ ಸ್ಕಂದವನ್ನೇ 10 ದಿವಸಗಳ ಕಾಲ ನಾನು ಹಿಂದೆ ಹೇಳಿದ್ದೇನೆ. ಇದೊಂದೇ ಸ್ಕಂದವನ್ನೇ ಅಷ್ಟು ದೀರ್ಘವಾದಂತಹ ತತ್ವಗಳ ವಿಚಾರವನ್ನು ತಿಳಿಸುವಂತಹ ಸ್ಕಂದ.
ಅಂತೂ ನಮಗೆ ಉಳಿದ ಸಮಯದೊಳಗಷ್ಟೇ ಇದನ್ನು ಹೇಳಿ ಮುಗಿಸಬೇಕಾಗಿದೆ. ಇದನ್ನು ಇನ್ನೊಮ್ಮೆ ವಿಸ್ತಾರವಾಗಿ ಎಲ್ಲರೂ ಕೂಡ ಕೇಳಲೇಬೇಕು ಅನ್ನುವ ಆಗ್ರಹವನ್ನು ಎಲ್ಲರಿಗೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸಾರವನ್ನು ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಈ 2 ದಿವಸಗಳಲ್ಲಿ ಏಕಾದಶ ಸ್ಕಂದವನ್ನು ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಕೃಷ್ಣನ ಕಥೆಯನ್ನೆಲ್ಲ ಕೇಳಿ ಆದ ಮೇಲೆ ಶುಕಾಚಾರ್ಯರು ಹೇಳ್ತಾರೆ, ಭೂಮಿಯ ಭಾರವನ್ನ ಇಳಿಸಿದ್ದಾನೆ ಕೃಷ್ಣ ಕುರುಕ್ಷೇತ್ರದ ಯುದ್ಧ ಮುಗಿದ ಮೇಲೆ. ಎಲ್ಲ ರಾಕ್ಷಸ ಸಂಹಾರವಾಯಿತು. ಕಂಸ, ಜರಾಸಂಧ, ಕೀಚಕನನ್ನ ಅಜ್ಞಾತವಾಸದಲ್ಲಿ ಕೊಂದಿದ್ದಾರೆ, ಅವನು ಮಹಾರಾಕ್ಷಸ. ಭೀಮಸೇನ ದೇವರು ಕೊಂದಿದ್ದಾರೆ ಅವನನ್ನ. ಕೆಲವರನ್ನ ತಾನು ಕೊಂದ, ಕೆಲವರನ್ನ ಮುಖ್ಯವಾಗಿ ಪ್ರಧಾನಾಂಗೋಹಿ ಮಾರುತಿಹಿ ಅಂತ ಹೇಳಿದಂತೆ ಸಾಕ್ಷಾತ್ ಭೀಮಸೇನ ದೇವರಿಂದ ಅನೇಕ ಸೈನ್ಯದ ದುಷ್ಟರ ನಾಶವನ್ನ ಭಗವಂತ ಮಾಡಿಸಿದ್ದಾನೆ. ಅವರಿಗೆ ಪೃಕ್ಷ ಅಂತ ಹೆಸರು. ವೃಕ್ಷೋ ವಪು ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಮಾ ಸಪ್ತಶಿವಾಸು ಮಾತೃಷು ಅಂತ ಬಳಿತ್ಥಾ ಸೂಕ್ತ ಅವರಿಗೆ ಪೃಕ್ಷ ಅಂತ ಹೆಸರು ಹೇಳ್ತದೆ. ಪೃ ಅನ್ನೋದಕ್ಕೆ ಪ್ರತನ, ಸೇನಾ ಅಂತ ಅರ್ಥ. ಸೇನೆಯನ್ನೆಲ್ಲ ನಾಶ ಮಾಡಿದವ, ಕ್ಷಯ ಮಾಡಿದವ ಪೃಕ್ಷ ಅಂತ ಈ ಹೆಸರು ಭೀಮಸೇನ ದೇವರಿಗೆ ಬರಲಿಕ್ಕೆ ಕಾರಣ, ಎಲ್ಲ ದುಷ್ಟ ರಾಜರನ್ನ ಕೃಷ್ಣ ತಾನು ಸಂಹಾರ ಮಾಡುವ ಭಾರವನ್ನ ಹೊತ್ತಾಗ ಅವರ ಪ್ರಧಾನವಾದ ಸೇವೆಯನ್ನ ಮಾಡಿದ ಮಹಾನುಭಾವರು ಮುಖ್ಯವಾಗಿ ಭೀಮಸೇನ ದೇವರು. ಅದಕ್ಕೆ ಕಾರಣಳಾದವಳು ದ್ರೌಪದಿ ದೇವಿ. ಹಾಗಾಗಿ ಇವರಿಬ್ಬರಿಂದ ಭೂಮಿಯ ಭಾರ ಇದು ಇಳಿದು ಹೋಗಿದೆ. ಆವಾಗ ಭಗವಂತ ವಿಚಾರ ಮಾಡಿದ್ನಂತೆ, ಭೂಭಾರ ರಾಜಪ್ರತನ ಯದುಭಿರ ನಿರಸ್ಯ ಗುಪ್ತೈ ಸ್ವಬಾಹುಭಿರ ಚಿಂತಯದ ಪ್ರಮೇಯ ಮನ್ಯೇ ಅವನೇರ್ನನು ಗತೋಪ್ಯಗತೋಪಿ ಭಾರಃ ಯದ್ಯಾದವಂ ಕುಲಮಹೋ ಅವಿಷಹ್ಯಮಾಸ್ತೆ. ಭಾರ ಇಳಿಸೋದು ಅಂತಂದ್ರೆ ರಾಕ್ಷಸರ ಸಂಹಾರ ಮಾಡೋದು, ಅದನ್ನ ಮಾಡಿ ಆಯಿತು. ಆದರೆ ಇನ್ನೊಂದು ಭಾರ ಉಳಿಯಿತು ಭೂಮಿ ಮೇಲೆ ಅಂತ ಕೃಷ್ಣ ಹೇಳಿದ. ಭಾರ ಹೋದ್ರೂ ಹೋದಂಗ ಆಗಿಲ್ಲ ಅಂತ. ಇನ್ಯಾರು ಉಳಿದ್ರಿ, ಎಲ್ಲಾರ್ದು ನಾಶ ಆಗಿಬಿಟ್ಟದಲ್ಲ ಅಂತ. ಯದುಗಳು ಉಳಿದಾರೆ ಅಂತ. ಯದುಗಳೇನ್ರಿ ಪಾಪ, ಅವರೇನ್ ರಾಕ್ಷಸರ, ದೈತ್ಯರ, ಮಹಾ ಅತ್ಯಂತ ಶ್ರೇಷ್ಠ ಭಗವದ್ಭಕ್ತರವರು. ಭಗವಂತ ಹಿಂಗ್ಯಾಕಂದ? ಯಾಕಂದ ಅಂತಂದ್ರೆ ಭಗವಂತ ಹೇಳ್ತಾನೆ, ಎಲ್ಲಿ ತನಕ ಯದುಗಳು ಭೂಮಿ ಮೇಲಿದ್ದಾರೆ ಅಲ್ಲಿ ತನಕ ಕಲಿಯುಗ ಪ್ರವರ್ತನೇ ಆಗುವುದಿಲ್ಲ. ನೈವನ್ಯತ ಪರಿಭವಸ್ಯ ಭವೇತ್ ಕಥಂಚಿತ. ಹಾಗಾದ್ರೆ ಯಾದವರೆಲ್ಲರೂ ಕೂಡ ಎಷ್ಟು ಅಂತ ನಿನ್ನೆ ಕೇಳಿರಿ, ಕೋಟಿ ಸಂಖ್ಯೆಯ ಶಿಕ್ಷಕರಿದ್ರು, ಅಂದ್ರೆ ಎಷ್ಟೋ ಅರ್ಬುದ ಮಕ್ಕಳಿದ್ದಾರೆ. ಇಷ್ಟು ದೊಡ್ಡದಾದ ಯಾದವ ಕುಲ ಹೋಗುವ ತನಕ ಕಲಿಯುಗಕ್ಕೆ ಸರ್ವಥಾ ಆರಂಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರೆಲ್ಲರೂ ದೇವತೆಗಳು ಇದ್ದಾಗ ಅದು ಭೂಮಿಗೆ ಕಾಲದ ರೀತ್ಯ ಅದು ಭಾರ. ಈ ಕಾಲದಲ್ಲಿ ಇವರು ಇರೋದಿರಂಗಿಲ್ಲ. ಹಾಗಾಗಿ ಮತ್ತಿವರೆಲ್ಲರನ್ನ ಏನು ಮಾಡೋದು? ಭಗವಂತಂದ, ನನ್ನ ಮಕ್ಕಳು ಇನ್ನೊಬ್ಬರಿಂದ ಸೋತಾರ ಅಂತಂದ್ರೆ ಅಸಹ್ಯ. ಇನ್ನೊಬ್ಬರಿಂದಂತೂ ಇವರು ಸೋಲ್ಲಿಕ್ಕೆ ಆಗುವುದಿಲ್ಲ, ಸೋಲಂಗೂ ಇಲ್ಲ ಇವರು. ಮತ್ ಸಂಶ್ರಯಸ್ಯ ವಿಭವನ್ನ ಹನಸ್ಯ ನಿತ್ಯಂ. ಭಾರೀ ಅವರಿಗೆ ವೈಭವ, ನನ್ನನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥವ್ರು. ಮತ್ತೇನ್ ಮಾಡ್ಬೇಕು ಇವರನ್ನ ನಾಶ ಮಾಡ್ಲಿಕ್ಕೆ ಉಪಾಯ ಏನು ವಿಚಾರ ಮಾಡಿದ ಭಗವಂತ. ಅಂತಃಕಲಿಂ ಯದುಕುಲಸ್ಯ ವಿಧಾಯ ವೇಣುಸಂಗಸ್ಯ ವನ್ಹಿಮಿವ ಶಾಂತಿಂ ಉಪೈಮಿ ಧಾಮ. ಬಿದಿರಿನ ಗಿಡಗಳು ತಮ್ ನಡು ಘರ್ಷಣ ಆಗಿ ಬೆಂಕಿ ಹತ್ತಿ ತಾವೇ ಸುಟ್ಟು ಹೋಗ್ತಾವ. ಎಷ್ಟೋ ಬಿದಿರಿನ ಗಿಡಗಳು ತಾವೇ ಬೆಳೀತಾ ಒಂದಕ್ಕೊಂದು ತಾವೇ ತಿಕ್ಕಿ ತಮ್ಮಲ್ಲೇ ಬೆಂಕಿ ಬಂದು ತಾವೇ ಅಲ್ಲಿ ಸುಟ್ಟು ಹೋಗುದು. ಇದು ಒಂದೇ ಉಪಾಯ. ಯದುಗಳೇ ಸಂಹಾರ ಮಾಡ್ಬೇಕು. ಅವರ ಮಧ್ಯದೊಳಗೆ ಜಗಳ ಹುಟ್ಟಬೇಕೀಗ. ಒಬ್ಬರನ್ನೊಬ್ರು ಸಂಹಾರ ಮಾಡ್ಕೊಂಡು ಅವರೇ ತಾವು ಹೋಗ್ಬೇಕೇ ಹೊರತು ಇನ್ಯಾವರೂ ಇವರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ವಿಚಾರ ಮಾಡಿದ್ನಂತೆ. ರಾಜ ಅಂದ, ಬ್ರಹ್ಮಣ್ಯಾನಾಂ ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಂ ವಿಪ್ರಶಾಪತ್ ಕಥಮಭೂತ್ ವೃಷ್ಣೀನಾಂ ಕೃಷ್ಣಚೇತಸಾಂ. ಇವರೊಳಗೆ ಅಂತಃಕಲಹ ಸೃಷ್ಟಿ ಹೆಂಗ್ರಿ ಆಗ್ತದೆ? ಇವ್ರಿಗಿಂತಲೂ ಯಾರೋ ಒಬ್ರು ಪವರ್ಫುಲ್ ಇದ್ದವರು ಮಧ್ಯದೊಳಗೆ ಜಗಳ ಹಚ್ಚಬೇಕು. ಯಾರು ಹಂಗಿದ್ದಾರೆ? ಭಗವಂತ ನಮೋ ಬ್ರಹ್ಮಣ್ಯ ದೇವಾಯ ಅಂದ. ಬ್ರಾಹ್ಮಣರ ಶಾಪ ಒಂದೇ ಈ ಜಗಳವನ್ನ ಹಚ್ಚಲಿಕ್ಕೆ ಸಾಧ್ಯ. ಎಂಥ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಇಂಥ ಯದುಕುಲವನ್ನು ನಾಶ ಮಾಡುವ ಸಾಮರ್ಥ್ಯ ಇರೋದು ಒಬ್ಬ ಬ್ರಾಹ್ಮಣನ ಶಾಪದೊಳಗಷ್ಟೇ. ಹಾಗಾದ್ರೆ ಬ್ರಾಹ್ಮಣರಿಂದ ಇವರಿಗೆ ಶಾಪ ಕೊಡಿಸಬೇಕು ಅಂತ ದೇವರ ವಿಚಾರ ಮಾಡಿದ. ಏನು ವಿರಕ್ತ ನಮ್ಮ ಭಗವಂತ. ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ಏನೂ ಇಲ್ಲ. ಕಾಲ ಅದು ಬಂತು ಅಂದ್ರೆ ಯಾರನ್ನೂ ಭಗವಂತ ಏನೂ ಮಾಡಬಹುದು. ಅದೆಲ್ಲವೂ ಅವರ ಕರ್ಮಕ್ಕೆ, ಕಾಲಕ್ಕೆ, ಯೋಗ್ಯತೆಗೆ ತಕ್ಕಂತೆ ಭಗವಂತ ತಾನು ನಿಸ್ಪೃಹನಾಗಿ, ಮಕ್ಕಳು ಅಂತಿಲ್ಲ, ದೂರದವರು ಅಂತಿಲ್ಲ, ಹತ್ತಿರದವರು ಅಂತಿಲ್ಲ, ಎಲ್ಲರಿಗೂ ನಿಷ್ಪಕ್ಷಪಾತವಾಗಿ ಭಗವಂತ ತಾನು ಕರ್ಮಗಳ ಫಲವನ್ನು ಕೊಡ್ತಾ ಇರ್ತಾನೆ.
ಕೃಷ್ಣ ತಾನೇ ಬ್ರಾಹ್ಮಣರ ಶಾಪ ಕೊಡಿಸಿ ತನ್ನ ಕುಲವನ್ನ ಸಂಹಾರ ಮಾಡುವ ವಿಚಾರ ಮಾಡಿದ. ಗಾಂಧಾರಿ ಶಾಪದಿಂದ ಆಯಿತು ಅಂತ ಕೆಲವರಿಗೆ ಬಹಳ ದೊಡ್ಡ ಭ್ರಮ ಅದ. ಗಾಂಧಾರಿ ಶಾಪನೇ ಇತ್ತು ಅಂತಂದ್ರೆ ಬ್ರಾಹ್ಮಣರ ಶಾಪ ಕೊಡಿಸ್ಬೇಕೇ ಆಗಾಗಿತ್ತು ಭಗವಂತ. ಗಾಂಧಾರಿ ಶಾಪ ವ್ಯರ್ಥ ಅಂತ ಗೊತ್ತಿದ್ದೇ ಆಗಿದ್ದಿದ್ದು, ಬ್ರಾಹ್ಮಣರ ಶಾಪವನ್ನು ಭಗವಂತ ಕೊಡಿಸಿದ್ದು. ಆದರೆ ರಾಜ ಕೇಳ್ತಾನೆ, ಪರೀಕ್ಷಿತ, ಎಂತಹ ಯದುಗಳು, ಮಹಾ ಭಗವದ್ಭಕ್ತರು, ವದಾನ್ಯರು, ಅತ್ಯಂತ ವಿನೀತರು, ನಿತ್ಯದಲ್ಲಿ ವೃದ್ಧರ ಸೇವೆಯನ್ನ ಮಾಡುವವರು, ಸೇವಾ ಮಾಡೋರಿಗೆ ಶಾಪ ಹೆಂಗ್ ಬರ್ತದ? ಒಂದು ಅರ್ಥ ಮಾಡ್ಕೊಳ್ರಿ, ಯಾರು ಸೇವೆ ಮಾಡ್ತಾರೋ ಅವರಿಗೆ ಶಾಪ ಸಿಗುವುದಿಲ್ಲ. ದೂರದೊಳಗೆ ಎದಿಶಟಿಸಿ ನಡೆಯೋರಿಗೆ ಅಷ್ಟೇ ಶಾಪ. ಅತ್ಯಂತ ಭಕ್ತಿಯಿಂದ ಸೇವೆ ಮಾಡೋರಿಗೆ ಎಂದೂ ಶಾಪ ಇಲ್ಲ. ವೃದ್ಧೋಪಸೇವಿನಂ, ಎಂದಿಗೂ ಕೂಡ ವೃದ್ಧರ ಸೇವೆಯನ್ನ ಬೆಳೆದಂತಹ ಯಾದವರು, ಕೃಷ್ಣ ಚೇತಸಂ, ಕೃಷ್ಣನಲ್ಲಿಯೇ ಮನಸ್ಸಿಟ್ಟವರು, ಅಂಥವರಲ್ಲಿ ಜಗಳ ಹುಟ್ಲಿಕ್ಕಾದ್ರೂ ಹೆಂಗ್ ಸಾಧ್ಯ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅವಾಗ ಹೇಳ್ತಾರಂತೆ, ಪಿಂಡಾರಕ ಅಂತೊಂದು ಕ್ಷೇತ್ರಕ್ಕೆ ಭಗವಂತ ಎಲ್ಲ ಯಾದವರನ್ನ ಕರ್ಕೊಂಡು ಹೋಗ್ಯಾನಂತ. ಹೋದಾಗ ಈ ಕುಲದ ನಾಶವನ್ನ ಮಾಡುವ ಇಚ್ಛೆಯಿಂದಲೇ ಭಗವಂತ ಹೋದ. ಅಲ್ಲಿ ವಿಶ್ವಾಮಿತ್ರ, ಅಸಿತ, ಕಣ್ವ, ದುರ್ವಾಸ, ಭೃಗು, ಅಂಗಿರಸ, ಕಶ್ಯಪ, ವಾಮದೇವ, ಅತ್ರಿ, ವಸಿಷ್ಠ, ನಾರದ ಇವರೇ ಮೊದಲಾದ, ಬಹಳ ಹೇಳಿದ್ವಿ ಅಂತ ಅನ್ಬೇಡ್ರಿ, ಇವರೇ ಮೊದಲಾದ ಇನ್ನನೇಕ ಋಷಿಗಳು ಅಲ್ಲಿ ಬಂದಾಗ ಇವರೊಳಗೆ ಎಷ್ಟು ವಿಚಿತ್ರ ಕಲಿ ಪ್ರವೇಶ ಆಯಿತು ಅಂದ್ರೆ, ಭಗವಂತ ಎಂಥ ವಿಚಿತ್ರ ಬುದ್ಧಿ ಪ್ರಚೋದನ ಮಾಡಿದ ಅಂತಂದ್ರೆ ನೋಡ್ರಿ, ಧಿಯೋಯೋನ ಪ್ರಚೋದಯ. ತಾನು ನಮ್ಮನ್ನ ಒಳ್ಳೇದೊಳ ಪ್ರಚೋದನ ಮಾಡಿದ, ಒಳ್ಳೇದನ್ನ ಮಾಡ್ತೀವಿ. ಅವನೇ ಕೆಟ್ಟದ್ದನ್ನ ಮಾಡ್ಬೇಕಂತ ಪ್ರಚೋದನ ಮಾಡಿದ ಅಂತಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಬರುವುದೇ. ಸಾಂಬ ಅಂತ ನಿನ್ನೆ ಕೇಳಿದ್ರಲ್ಲ, ಜಾಂಬವತಿಯ ಮಗ. ಆ ಸಾಂಬ ನೋಡ್ಲಿಕ್ಕೆ ಬಹಳ ಸುಂದರ ಇದ್ದ. ಸೀರೆ ಉಡಿಸಿದ್ರೆ ಹೆಣ್ಣೆ ಕಾಣಬೇಕು, ಅಷ್ಟು ಚಂದಾದಂತಹ ಕೋಮಲವಾದಂತಹ ದೇಹ, ತುಟಿಗಳು, ಅವನ ಸೌಂದರ್ಯ ಅದು ಲೋಕೋತ್ತರವಾದದ್ದಿತ್ತು. ಅಂಥ ಸಾಂಬನಿಗೆ ಸ್ತ್ರೀವೇಷವನ್ನ ತೊಡಿಸಿ ಹೊಟ್ಟೆಯೊಳಗೊಂದು ಒನಿಕೆ ಇಟ್ಟು ಯಾದವರು ಹೋಗಿ ಅಲ್ಲಿದ್ದಂತಹ ಋಷಿಗಳ ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ, ಇವಳು ನಮ್ಮ ತಂಗಿ, ಇವಳು ಹೊಟ್ಟೆಯೊಳಗೆ ಗಂಡು ಹುಟ್ಟತದೋ ಹೆಣ್ಣು ಹುಟ್ಟತದೋ ಹೇಳ್ರಿ ಅಂತ ಹೇಳಿ ಯಾದವರು. ಅವರಂದ್ರು, ಜನಯಿಷ್ಯತಿ ವೋ ಮಂದಾಹ ಮುಸಲಂ ಕುಲನಾಶನಂ ಅಂತಂದ್ಬಿಟ್ಟು, ಗಂಡು ಹುಟ್ಟತದೋ ಹೆಣ್ಣು ಹುಟ್ಟತದೋ ಅನ್ನೋದನ್ನ ಮಾತ್ರ ಹೇಳಂಗಿಲ್ಲಪ್ಪ, ಆದ್ರೆ ಏನು ಹುಟ್ಟತದಲ್ಲ ಅದು ಒನಕೆ ಅದ. ತಾವು ಒಳಗೆ ಹೇಳ್ಬಿಟ್ರ ಅವ್ರು, ಒಳಗೆ ಏನದ ನೋಡೂ ಇಲ್ಲ, ಏನು ಎಕ್ಸ್ರೇ ಮಷೀನ್ ಇಲ್ಲ, ಸೋನೋಗ್ರಾಫಿ ಇಲ್ಲ, ಯಾವ್ದಿಲ್ಲ, ಸ್ಪಷ್ಟ ಹೇಳಿದ್ರು ಅವ್ರು. ಒಳಗ ಒನಕೆ ಅದ, ಒನಕೆ ನಿಮ್ಮ ಇಡೀ ಕುಲಕ್ಕ ಅದು ನಾಶವನ್ನ ತಂದು ಕೊಡ್ತದ. ಗಾಬರಿ ಆಗ್ಬಿಟ್ಟಿದ್ದಾರೆ ಯದುಗಳು. ಎಂಥ ತಪ್ಪು ಮಾಡಿದ್ವಿ, ಬ್ರಾಹ್ಮಣರ ಅಂಥ ಋಷಿ ಮುನಿಗಳ ಜ್ಞಾನಿಗಳ ಪರೀಕ್ಷಾ ಮಾಡ್ಲಿಕ್ಕೆ ನೋಡಿದ್ವಲ್ಲ, ಎಂದೂ ಮಾಡಬಾರ್ದು. ಜ್ಞಾನಿಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಏನೋ ಒಂದು ಮಾಡಲಿಕ್ಕೆ ಕೆಲವರು ಮಾಡ್ತಾ ಇರ್ತಾರೆ. ತಮ್ಮ ಗುರುಗಳದೇ ಪರೀಕ್ಷೆ ತಾವೇ ಮಾಡ್ತೀವಿ ಅಂತ ಭಾರಿ ಅನ್ನುವಂಗ ತಿಳ್ಕೊಂಡಿರ್ತಾರೆ. ಎಂದೆಂದೂ ಮಾಡಬಾರ್ದು ಅದನ್ನು. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಾರ್ದೆ ಗಾಬರಿಯಾಗಿ ಉಗ್ರಸೇನನ ಕಡೆ ಬಂದರು. ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಹಾಕ್ಬೇಡ್ರಿ, ಸಮುದ್ರದಾಗ ಹಾಕ್ಬೇಡ್ರಿ ಅಂತಂದ. ಆವಾಗ ಪುಡಿ ಪುಡಿ ಮಾಡಿ ಸಮುದ್ರದೊಳಗೆ ಹಾಕಿದರೂ ಕೂಡ ತೀರಕ್ಕೆ ಬಂದು ಆ ಎಲ್ಲಾ ಪುಡಿ ಒಂದು ಹುಲ್ಲಾಗಿ, ಏರಕ ಅನ್ನುವ ಒಂದು ಹುಲ್ಲಾಗಿ ಅದು ಬೆಳೆದು ನಿಂತು. ಆಮೇಲೆ ಆ ಒಂದು ಒನಕೆಗೆ ಏನು ಕಬ್ಬಿಣದ ಕೊನೆಗೆ ಸುತ್ತಿರ್ತಾರಲ್ಲ, ಆ ಕಬ್ಬಿಣವನ್ನು ಬಿಸಾಕಿದ್ರು. ಅದನ್ನು ಒಬ್ಬ ಬೇಡರವ ತಾನು ತಗೊಂಡು ಅದನ್ನು ತನ್ನ ಬಾಣಕ್ಕೆ ಚಂದದ ಇದು ಅಂತ ಹೇಳಿ ಆ ಕಬ್ಬಿಣದ ಪೀಸನ್ನು ಜೋಡಿಸ್ಕೊಂಡ. ಇಷ್ಟು ಕೆಲಸ ಆಗಿತ್ತಲ್ಲಿ. ಪಿಂಡಾರಕ ಕ್ಷೇತ್ರಕ್ಕೆ ಹೋದಾಗ ಈ ಒಂದು ಶಾಪದ ಪ್ರಸಂಗ ಆಗೋಗಿತ್ತು. ಇದಾದ್ಮೇಲೂ ಮತ್ತೆ ಎಷ್ಟೋ ವರ್ಷ ಇದ್ದಾರ, ಮತ್ತು ಅವರು ಒಮ್ಮಿಂದೊಮ್ಮೆ ಏನಾಗಿಲ್ಲ. ಮುಂದೆ ಯದುಕುಲದ ನಾಶ. ಮುಂದೆ ಒಂದ್ಸಲ ಏನಾಗ್ತದೆ ಅಂತಂದ್ರೆ, ಅವರಿಗೆಲ್ಲರಿಗೂ ಗೊತ್ತಾಗ್ತದೆ ಈ ಶಾಪ ಆಗಿದ್ದು ಮಾತ್ರ ಗೊತ್ತಾದಾಗ ಎಲ್ಲರೂ ಇನ್ನು ಸಾಧನ ಮಾಡ್ಕೊಳ್ಬೇಕು, ನಮ್ಮ ಕೊನೆ ಕಾಲ ಹತ್ತಿರ ಬರ್ತಾದ ಅಂತ ಎಲ್ಲರಿಗೂ ಜ್ಞಾನ ಆಯಿತು. ಆ ಸಂದರ್ಭದೊಳಗೆ ವಸುದೇವ ತಾನು ನಾರದರಿಗೆ ಅಲ್ಲಿ ಬಂದಾಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ತ್ವಾದೃಶಾಂ ಅಚ್ಯುತಾತ್ಮನಾಂ. ಸಾಧುಗಳ ಸುಖಕ್ಕಾಗಿಯೇನೆ ನಿಮ್ಮಂತಹ ಸಜ್ಜನರ ದರ್ಶನ ನಮಗಾಗ್ತದೆ. ಹಾಗಾಗಿ ಎಲ್ಲ ದೇಹಿಗಳ ಮಂಗಳಕ್ಕಾಗಿ ತ್ರಿಲೋಕವನ್ನ ಸಂಚಾರ ಮಾಡುವಂತಹ ನೀವು ನನಗಿವತ್ತೊಂದು ಅನುಗ್ರಹ ಮಾಡ್ರಿ. ನಾರದರಿಗೆ ವಸುದೇವ ಕೇಳಿದಂತೆ, ಏನ್ ಮಾಡ್ಲಪ್ಪ? ಅಹಂಕಿಲ ಪುರಾನಂತಂ ಪ್ರಜಾರ್ಥೇ ಭುವಿ ಮುಕ್ತಿದಂ ಅಪೂಜಯನ್ನ ಮೋಕ್ಷಾಯ ಮೋಹಿತೋ ದೇವಮಾಯಯ. ನೋಡ್ರಿ, ಮಾಯಾ ಎಲ್ಲಕ್ಕಿಂತ ಹೆಚ್ಚು ಬಡ್ಕೊಂಡದ್ ನನಗೆ. ಯಾಕ? ಹಿಂದ್ಕ 3 ಜನ್ಮಗಳ ಹಿಂದೆ ಏನ್ ತಪಸ್ಸು ಮಾಡಿದ್ದೆ, ಅದ್ಭುತವಾದ ತಪಸ್ಸನ್ನು ನನ್ನ ಹೆಂಡತಿ ಜೊತೆ ಕೂಡಿ ಮಾಡಿದ್ರೆ ಭಗವಂತೇ ಪ್ರತ್ಯಕ್ಷ ಆಗಿ ಬಂದ್ರೆ ಅಲ್ಲೇ ಮೋಕ್ಷ ಕೊಡು ಅಂತ ಕೇಳಿದ್ರೆ ಕೊಟ್ಟು ಬಿಡ್ತಿದ್ದ ಭಗವಂತ. ಏನ್ ಮೋಹಗೊಳಿಸಿದನೋ ನನ್ನ ಬುದ್ಧಿಯನ್ನ.
3 ಜನ್ಮದೊಳಗೆ ನೀನೇ ನನ್ನ ಮಗನಾಗಿ ಬರಬೇಕು ಅಂತ ಅವನಿಗೆ ಪ್ರಾರ್ಥನೆಯನ್ನ ಮಾಡಿದೆ. ನಾನು ಇಷ್ಟೇ ಕೇಳಿನ್ಬಾ ಅಂತ ಹೇಳಿ ಚಂದಾಗ ಹೂ ಅಂದಾವ 3 ಜನ್ಮದೊಳಗೆ ನನ್ನ ಮಗ ಆಗಿ ಬಂದು ಮಗಾನೇ ಅನಿಸ್ಲಿಗತ್ತ ಹೊರತು ತಾನು ಭಗವಂತ ಅನ್ನೋ ಬುದ್ಧಿಯನ್ನು ನನಗೆ ಒಟ್ಟಾರೆ ಕೊಡ್ಲಿಲ್ಲ. ತಥಾ ನಶಾದಿಸುವ್ರತ, ಅವನೊಳಗೆ ನನಗೆ ಈ ಮಗ ಅನ್ನುವಂಥ ಭಾವನ ಹೋಗಿ ಅವನು ನಾರಾಯಣ ಅಂತನ್ನುವ ಬುದ್ಧಿ ನನಗೆ ಜಾಗೃತವಾಗುವಂಗ ನನಗೆ ಉಪದೇಶ ಮಾಡ್ರಿ ಅಂತ ನಾರದರಿಗೆ ವಸುದೇವ ತಾನು ಪ್ರಾರ್ಥನೆಯನ್ನು ಮಾಡ್ತಾನೆ. ಆವಾಗ ಆ ವಸುದೇವನಿಗೆ ನಾರದರು ಋಷಭನಾಮಕ ಪರಮಾತ್ಮ ಹಿಂದೆ ನೀವು 5ನೇ ಸ್ಕಂದದೊಳಗೆ ಕೇಳಿದ್ರಿ, ಭರತ ಚಕ್ರವರ್ತಿ 100 ಜನ ಮಕ್ಕಳು ಅವನಿಗೆ, ಅವರಲ್ಲಿ ದೊಡ್ಡವ ಭರತ. ಅದರಲ್ಲಿ ಕೊನೆಯ 9 ಜನ ಅವರು ಸನ್ಯಾಸ ತಗೊಂಡ್ರು ಅಂತ 5ನೇ ಸ್ಕಂದದೊಳಗೆ ಬಂದಿತ್ತು. ಜಯಂತಿ ಇವಳು ಲಕ್ಷ್ಮೀದೇವಿ, ಋಷಭನಾಮಕ ಭಗವಂತನ ಹೆಂಡತಿ. ಆ ಜಯಂತಿಯ ಮಕ್ಕಳಾದ್ದರಿಂದ ಇವರಿಗೆ ಜಾಯಂತೇಯರು ಅಂತ ಕರೀತಿದ್ರು. ಈ 9 ಜನ ಜಾಯಂತೇಯರು ನಿಮ್ಮ ಈ ಚಂದ್ರವಂಶದವನೇ ಆದ ನಿಮಿರಾಜನಿಗೆ ತಾವು ಉಪದೇಶ ಮಾಡಿದಂತಹ ಒಂದು ಕಥೆಯನ್ನು ನಿನಗೆ ಹೇಳ್ತೇನೆ. ಇದರಿಂದ ನಿನಗೆ ಬರುವ ತತ್ವಜ್ಞಾನದಿಂದ ನೀನು ಭಗವಂತನನ್ನ ಮಗ ಅಲ್ಲ ಭಗವಂತ ಅಂತ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಜಾಯಂತೆಯ ಉಪಾಖ್ಯಾನವನ್ನು ನಾರದರು ಉಪದೇಶ ಮಾಡ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ವಿಸ್ತಾರವಾದ ತತ್ವವನ್ನು ತಿಳಿಸುವಂತಹ ವಿಷಯಗಳು. ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಅವಶ್ಯವಾಗಿ ಎಲ್ಲರೂ ಮಾಡಿ. ತತ್ರ ಅಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ವಿದೇಹರಾಜ ಅಂತ ನಿಮಿರಾಜನಿಗೆ ಕರೀತಾ ಇದ್ರು. ಆ ನಿಮಿರಾಜ ತಾನು ಹೋಗಿ ಆ ಜಯಂತೆಯರ ಕಡೆಗೆ ಹೋಗಿ ನಮಸ್ಕಾರ ಮಾಡಿ, ನಿಮ್ಮಂತಹ ಭಗವಂತನಿಗೆ ಪ್ರೀತಿಪಾತ್ರರಾದವರ ದರ್ಶನ ಆಗೋದು ನನಗೆ ಬಹಳ ದುರ್ಲಭ. ಕ್ಷಣಾರ್ಧೋಪಿ ಸತ್ಸಂಗ. ನೋಡ್ರಿ, ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧರ್ನೃಣಾಂ. ಸುಖಕ್ಕೆ ದೊಡ್ಡದಾದ ಸಾಧನ ಯಾವುದಾದ್ರೂ ಅದ ಅಂತಂದ್ರೆ ಒಂದು ಕ್ಷಣ ಸಜ್ಜನರ ಸಂಘ ಆದ್ರೂ ಸಾಕಂತ ಉದ್ಧಾರಾಗ ಹೋಗ್ತಾನೆ ಮನುಷ್ಯ. ಕೃಷ್ಣ ಒಂದ್ಸಲ ಒಂದು ನದಿ ದಂಡಿ ಕೂತಾಗ ನಾರದರು ಬಂದ್ರಂತೆ. ನಾರದರು ಬಂದು, ಕೃಷ್ಣ ಸಜ್ಜನರ ಸಂಘದ ಮಹತ್ವ ಏನು ಅಂತ ಕೇಳಿದ್ರು. ಸಜ್ಜನರ ಸಂಘದ ಮಹತ್ವೇನಾ ನಾರದ್ರ? ನಾ ಹೇಳಂಗಿಲ್ಲ, ಹೋಗಲ್ಲೊಂದು ದುಂಬಿ ಅದ, ಅದಕ್ಕೆ ಕೇಳ್ರಿ. ದುಂಬಿಗೆ ಪಾಪ ಹೋಗಿ ಕೇಳಿದ್ರು ಅವ್ರು, ಏನೋ ಸಜ್ಜನರ ಸಂಘದ ಮಹತ್ವೇನು? ಸತ್ತು ಹೋಗ್ಬಿಡ್ತು, ಸತ್ತೇ ಹೋಯ್ತು. ಯಾಕೋ ಚಲೋ ಇಲ್ಲಿ ಕಾಣಿಸ್ತಾ ಮುಹೂರ್ತ, ಇನ್ನೊಂದು ಬಂದು ಕೇಳೋಣ ಅಂತ ಹೋದ್ರು. ಹೋಗಿ ಮತ್ತೊಮ್ಮೆ ಬಂದ್ರು, ಕೃಷ್ಣ ಸಜ್ಜನರ ಸಂಘದ ಮಹತ್ವ ನೀ ನಂಗೆ ಹೇಳಲೇ ಇಲ್ಲ. ನಾರದ್ರ ನಾ ಹೇಳೋದು ಬೇಡ, ಆ ಹಲ್ಲಿಗೆ ಹೋಗಿ ಕೇಳ್ರಿ ಅಂತ ಹಲ್ಲಿ ಕಡೆ ಕಳಿಸಿದ್ರು. ಅದು ಹಲ್ಲಿ ಏನ್ಪಾ ಸಜ್ಜನರ ಸಂಘದ ಮಹತ್ವ ಅಂತ ನಾರದ್ರ ಕೇಳೋದಕ್ಕೆ ಥಪ್ ಅಂತ ಬಿದ್ದು ಅದು ಸತ್ತು ಹೋಯ್ತು. ಅವ್ರು ಗಾಬರಿ ಆದ್ರು. ಈಗೂ ಯಾಕೋ ಚಲೋ ಇಲ್ಲಿ ಕಾಣಿಸ್ತದೆ, ನಾ ಅಧಿಕ ಮಾಸದಾಗ ಏನೂ ಮಾಡ್ಲಿಕ್ಕೆ ಚಲೋ ಬರಂಗಿಲ್ಲ ಅಂತಾರೆ, ಬೇರೆ ಟೈಮ್ನಾಗ ಬರೋಣ ಅಂತ ಹೇಳಿ ಮತ್ತೊಮ್ಮೆ ಬಂದು ಏನು ಸ್ವಾಮಿ ಮತ್ತು ಸಜ್ಜನರ ಸಂಘದ ಮಹತ್ವ ಏನು? ಈಗ ಈ ದೇಶದ ರಾಜಾಗ ಒಂದು ಕೂಸು ಹುಟ್ಟೇದ, ಆ ಕೂಸಿಗೆ ಹೋಗಿ ಕೇಳ್ರಿ ಅಂತ ಹೇಳಿದ್ರು ಕೃಷ್ಣ. ಅವ್ರ ಕೈ ಮುಗಿದು ಬಿಟ್ರು. ಸ್ವಾಮಿ, ಇನ್ನು ಅದೊಂದು ದಪ್ಪ ಅಂತ ಬಿತ್ತು ರಾಜಕುಮಾರ ಅಂದ್ರೆ ಆ ರಾಜ ಬಂದು ನನಗೆ ಹೊಡೆದು ಯಾಕೆ ಬೇಕಿದೆ? ನಾನಾದ್ರೆ ಏನೂ ಗಾಬರಿ ಬೇಡ, ನಾನು ಹೇಳ್ತೀನಿ, ನೀವು ಹೋಗಿ ಅದಕ್ಕೆ ಕೇಳ್ರಿ, ಏನೂ ಆಗಂಗಿಲ್ಲ ಆಯಿತು ಅಂತ ಹೇಳಿ ಮಾಡಿದ. ಆವಾಗ ನಾರದರು ತಾವು ಆ ದುಂಬಿಗೆ ಕೇಳಿದ್ರು, ಮುಂದೆ ಹಲ್ಲಿಗೆ ಕೇಳಿದ್ರು. ಈಗ ರಾಜಕುಮಾರನಿಗೆ ಹೋಗಿ ಏನಪ್ಪ ಸಜ್ಜನರ ಸಂಘದ ಮಹತ್ವ ಏನು ಅಂತ ಇದೀಗ ಹುಟ್ಟಿದ ಕೂಸಿಗೆ ಹೋಗಿ ಕೇಳ್ತಾ ಇದ್ದಾರೆ. ಇದೀಗ ಹುಟ್ಟಿದ ಕೂಸಿಗೆ ಹೋಗಿ ಕೇಳಿದ್ರೆ ಅದು ಮಾತಾಡ್ಲಿಕ್ಕೆ ಹತ್ಬಿಡ್ತು ಕೂಸು. ನಾರದ್ರೆ ನಾನು ನೋಡಿದ್ರೆ ನಿಮಗೆ ಸಜ್ಜನರ ಸಂಘದ ಮಹತ್ವ ಗೊತ್ತಾಗ್ಬೇಕ್ರಿ ಅಂತ. ಯಾಕ? 2 ಜನ್ಮದ ಹಿಂದ ನಾನು ದುಂಬಿ ಆಗಿದ್ದೆ, ನೀವು ನನಗೆ ಬಂದು ಒಂದು ಮಾತು ಏನೋ ಕೇಳಿದ್ರಿ, ನಿಮ್ಮ ಆ ಗಾಳಿ ಬಡದು ನನಗೆ ಆ ಜನ್ಮ ಹೋಗಿ ನಾನು ಹಲ್ಲಿಯಾಗಿ ಹುಟ್ಟಿದೆ. ಆವಾಗೂ ನೀವೇ ಬಂದ್ರಿ, ನನಗೆ ನಿಮ್ಮ ಸಂಘ ಆಯಿತು, ನಿಮ್ಮ ದರ್ಶನದಿಂದ ನೋಡ್ರಿ ನಾನೀಗ ಮನುಷ್ಯ ದೇಹ ತಗೊಂಡು ರಾಜನ ಮನೆಯೊಳಗೆ ರಾಜಕುಮಾರನಾಗಿ ಹುಟ್ಟೀನಿ. ಇದೇ ಸಜ್ಜನರ ಸಂಘದ ಮಹತ್ವ. ನಿಮ್ಮ ದರ್ಶನ ಮಾತ್ರದಿಂದ 2 ಯೋನಿಗಳನ್ನ ಕಳೆದುಕೊಂಡು ಇವತ್ತು ಮನುಷ್ಯ ಜನ್ಮವನ್ನು ನಾನು ಪಡೆದೀನಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸಜ್ಜನರ ಸಂಘದ ಉದಾಹರಣೆ ಏನ್ ಬೇಕು ಹೇಳ್ರಿ ನಾರದ್ರೆ ಅಂತ ಹೇಳಿದ್ರೆ, ಅವ್ರು ಬಂದು ಭಗವಂತನ ಮುಂದೆ ನಕ್ಕು, ಸ್ವಾಮಿ ಅಂಥ ಅನುಗ್ರಹವನ್ನು ಎಷ್ಟು ವಿಚಿತ್ರ ರೀತಿಯಲ್ಲಿ ಮಾಡ್ತೀಯ ನೀನು ಅಂತ ಕೇಳಿಕೊಂಡಿದ್ದಾರಂತೆ. ಹಾಗಾಗಿ ಸಜ್ಜನರ ಸಂಘ ಇದು ಅಷ್ಟು ಅದ್ಭುತವಾದಂತಹದ್ದು. ಅಂಥದ್ದು 9 ಜನ, ಅದೂ ಸಾಕ್ಷಾತ್ ಭಗವಂತನ ಋಷಭನಾಮಕ ಭಗವಂತನ ಮಕ್ಕಳು ಜಯಂತೆಯರಲ್ಲಿ ಕೂತಾರೆ. ವಿದೇಹರಾಜ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾನೆ.
ಸ್ವಾಮಿ ನನಗ ಒಂದು ಪ್ರಶ್ನೆ, ಅದಕ್ಕೆಲ್ಲ ನೀವು ಉತ್ತರಗಳನ್ನು ಕೊಡ್ಕೋತ ಹೋಗ್ಬೇಕು ಅಂತ 9 ಪ್ರಶ್ನೆಗಳು 9 ಉತ್ತರಗಳು. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ. ಆತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ನಗಾಹ. ಮನುಷ್ಯ ಭಾರಿ ಆರಾಮಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲನೇ ಪ್ರಶ್ನೆ ಭಾಳ ಚಂದ ಕೇಳ್ಬಿಟ್ಟವ, ನಮಗೂ ಅದೇ ಬೇಕಾಗಿರ್ತದೆ ನೋಡ್ರಿ. ಭಾರಿ ಆರಾಮಿರ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಎದ್ದು ಕೂಡಲೇ ಚಹಾ ಕುಡುದು, ಚಂದಾಗಿ ವಾಕಿಂಗ್ ಮಾಡಿ, 12ರ ತನಕ ಎಲ್ಲ ನಾಷ್ಟ ಆದ್ಮೇಲೆ ಒಂದು ಸ್ನಾನ ಅಂತ ಅನ್ನೋದಂತ ಏನೋ ಒಂದು ಅದಂತ ಒಂದು ಮಾಡಿ, ಹೆಂಗ ಆರಾಮಿರ್ಲಿಕ್ಕೆ ಏನ್ ಮಾಡುದು? ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರ ಸದಾತ್ಮ ಭಾವಾದ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ಆರಾಮಾಗಿರ್ಬೇಕಲ್ಲ, ಭಯ ಕಳ್ಕೋಬೇಕು ಅಷ್ಟೇ. ಸಾವಿನ ಭಯ ಇರಬಾರ್ದು, ಆ ದಾರಿದ್ರ್ಯದ ಭಯ ಇರಬಾರ್ದು, ಯಾವ ರೋಗದ ಭಯ ಇರಬಾರ್ದು. ಒಟ್ಟಾರೆ ಭಯ ಇಲ್ಲದಿದ್ರೆ ಆರಾಮಾಗಿರ್ತೀಯ. ಹಾಗಾದ್ರೆ ಭಯ ಇಲ್ಲದೆ ಇರೋದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಮನ್ಯೇ ಅಕುತಶ್ಚಿತ್ ಭಯಂ, ಯಾವ ಭಯವೂ ಇಲ್ಲದಂತಹ ಒಂದು ಪ್ರಸಂಗ, ಒಂದು ಪರಿಸ್ಥಿತಿ ಬರಲಿಕ್ಕೆ ಒಂದೇ ಒಂದು ಸಾಧನ, ಅಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ಭಗವಂತನ ಪಾದಕಮಲದ ಉಪಾಸನವನ್ನ, ಧ್ಯಾನವನ್ನ ನಿತ್ಯದಲ್ಲಿ ನೀನು ಮಾಡೋದೊಂದೇ ನಿನಗೆ ಭಯ ಇಲ್ಲದದ್ದಕ್ಕೆ ಉಪಾಯ. ದೇವರ ಧ್ಯಾನವನ್ನು ನೀನು ಮಾಡ್ತೀಯ ಅಂದ್ರೆ ನಿನಗೆ ಯಾವ ಭಯ ಬರುವುದಿಲ್ಲ. ಭಯ ಇಲ್ಲ ಅಂದ್ರೆ ಆರಾಮಿರ್ತಿ ಇಷ್ಟೆ. ದೇವರ ಧ್ಯಾನವನ್ನು ಮಾಡು. ಧ್ಯಾನವನ್ನಂದ್ರೆ ಹೆಂಗ್ ಮಾಡ್ಲಿ ಅನ್ನುವಲ್ಲಿ ಈ ಶ್ಲೋಕ ಬರ್ತದೆ. ಕಾಯೇನ ವಾಚ ಮನಸೇಂದ್ರಿಯ ಇರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಕವಿ ಎನ್ನುವಂತಹ ಆ ಜಯಂತಿಯ ಮಗ, ಅವರ ಹೆಸರು ಕವಿ. ಅವರು ಹೇಳ್ತಾರೆ, ನೀನು ಮಾಡುವ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ, ಇಂದ್ರಿಯಗಳಿಂದ, ಬುದ್ಧಿಯಿಂದ, ಆತ್ಮನಿಂದ, ನಿನ್ನ ಸ್ವಭಾವಕ್ಕನುಸಾರವಾಗಿ ಏನೆಲ್ಲ ಕರ್ಮಗಳನ್ನ ಮಾಡ್ತೀಯೋ ನಾರಾಯಣಾಯ ಇತಿ ಸಮರ್ಪಯೇ, ಅದೆಲ್ಲವನ್ನ ಭಗವಂತನಿಗೆ ಸಮರ್ಪಣ ಮಾಡು. ಅಲ್ಲಿಯಿಂದ ನಿನ್ನ ಭಯ ಬಿಟ್ಟು ಹೋಗ್ತದೆ, ನೀನು ಆರಾಮಾಗಿ ಇರ್ತೀಯ. ಭಯಂ ದ್ವಿತೀಯಾಭಿನಿವೇಶಿತಸ್ಯ ಅತಿಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ. ಭಯ ಅಂತನ್ನೋದು ಯಾವನಿಗೆ ಬರ್ತದಂದ್ರ, ಯಾವ ದ್ವೈತದೊಳಗ ನಿವಿಷ್ಟಿದ್ದಾನೋ ಅವನಿಗೆ. ಎಂತಾದ್ರಿ ಇದು ಮಾತು? ದ್ವೈತದೊಳಗೆ ನಿವಿಷ್ಟಿದ್ದವನ್ ಭಯ ಬರ್ತದ ಅಂತ. ದ್ವೈತದೊಳಗೆ ನಿವಿಷ್ಟ ಅಂತಂದ್ರೆ ಏನು? ಎರಡರೊಳಗೆ ಸ್ವಾತಂತ್ರ್ಯ ಒಪ್ಪವ, ತಾನೂ ಸ್ವತಂತ್ರ, ದೇವರು ಸ್ವತಂತ್ರ, ದೇವರು ಇದ್ದಾನ್ರಿ ನಾನು ಏನ್ ಕಡಿಮೆ ಇಲ್ರಿ ಅನ್ನೋರಿಗೆ ಈ ಭಯ ಅಂತನ್ನೋದು ಬರ್ತದ. ಯಾವ ಒಬ್ಬನೇ ಒಬ್ಬವ ಸ್ವತಂತ್ರ, ಇನ್ಯಾರೂ ಇಲ್ಲೇ ಇಲ್ಲ, ಎರಡು ಸ್ವತಂತ್ರ ವಸ್ತುಗಳನ್ನು ಯಾರು ಒಪ್ಪಂಗಿಲ್ಲಲ್ಲ ಅವನಿಗೆ ಭಯ ಬರುವುದಿಲ್ಲ. ಯಾಕಂದ್ರೆ ನಾ ಅಸ್ವತಂತ್ರ ಇದ್ದೀನಿ, ನಾ ಏನ್ ಮಾಡೋದದ, ಅವ ಏನ್ ಕೊಡ್ತಾನೋ ಅದ್ರೊಳಗೆ ನಾನಿರ್ಬೇಕು, ಅವನೊಬ್ಬನೇ ಸ್ವತಂತ್ರ, ಅವನು ಕೊಟ್ಟದ್ರೊಳಗೆ ನಾನಿರ್ಬೇಕು ಅನ್ನುವಂತಹ ದೃಢವಾದಂತಹ ಬುದ್ಧಿ ಅವನಿಗದನೋ ಅವನಿಗೆ ಯಾಕೆ ಭಯ ಬರ್ತದ? ಎಂದೆಂದಿಗೂ ಅವನಿಗೆ ನರಕಾದಿ ಭಯಗಳು ಆಗೋದೇ ಇಲ್ಲ. ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾದ ಭಯಂತ ತಸ್ಯಾತ್. ಸಂಕಲ್ಪಕ ವಿಕಲ್ಪಕ ಅಂತ ಎರಡು ರೀತಿಯಲ್ಲಿ ಮನಸ್ಸಿನ ವೃತ್ತಿಗಳಿರ್ತವೆ. ಅದನ್ನ ತಾನು ತಿಳಿದುಕೊಂಡು ನೋಡು, ಹೇಗೆ ಸ್ವಪ್ನ ಅದು ಎದ್ದ ಮೇಲೆ ಅದ್ರದ್ದು ಏನೂ ಭಯ ಇರೋದೇ ಇಲ್ಲ, ಹೋಗ್ಬಿಟ್ಟಿರ್ತದಲ್ಲ, ಹಂಗೆ ಜಾಗೃತ ಅವಸ್ಥೆಯೂ ಕೂಡ ಇದೂ ಕೂಡ ನಾನು ಭಗವಂತನ ಅಧೀನದಲ್ಲಿದ್ದುಕೊಂಡೇ ನೋಡ್ಲಿಗತ್ತೀನಿ ಅಂತ ತಾನು ತಿಳ್ಕೊಂಡ್ಬಿಟ್ಟ ಅಂತಂದ್ರೆ ಅಲ್ಲಿಯೂ ಯಾವ ಭಯವನ್ನು ತಾನು ಇಟ್ಟುಕೊಳ್ಳೋದಿಲ್ಲ. ಅಂಥ ಭಕ್ತ ತಾನೇನ್ ಮಾಡಬೇಕು? ಶೃಣ್ವನ್ ಸುಭದ್ರಾಣಿ ರಥಂಗಪಾಣೇರ್ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಜರೇದ ಸಂಗಃ. ಭಗವಂತನ ಪಾದ ಕಮಲಗಳ ಧ್ಯಾನವನ್ನ ಮಾಡಲಿಕ್ಕೆ, ಅವನ ಮಹಾತ್ಮ್ಯವನ್ನ ಎಷ್ಟೋ ಜನರಿಂದ ತಾನು ಕೇಳಬೇಕು, ಗುರುಗಳಿಂದ ಅದನ್ನು ಕೇಳಬೇಕು. ಅವನ ಜನ್ಮ, ಅವನ ಕರ್ಮಗಳು, ಅವನ ಲೋಕದಲ್ಲಿ ಮಾಡುವಂತಹ ವಿವಿಧವಾದ ಲೀಲೆಗಳು, ಅವನ ಗೀತೆಗಳು, ಅವನ ನಾಮಗಳು, ರಾಮ 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 ಅಂತ ಹೇಳ್ತಾ ಅದನ್ನ ಗಾಯನ್, ಅದರ ಗಾನ ಮಾಡ್ತಾ ವಿಲಜ್ಜಹ, ನಾಚಿಕೆಯನ್ನ ಬಿಟ್ಟು ಮೈ ಝಲ್ ಬಿಟ್ಟಂತಾರಲ್ಲ, ಭಗವಂತನ ಭಕ್ತಿಯೊಳಗೆ ಕುಣಿಬೇಕು. ಹೆಂಗ್ ಕುಣಿಯೋದು? ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಇಲ್ಲಿಯ ಶ್ಲೋಕ ಅದು. ಅಳುತ್ತಾರೆ, ನಗುತ್ತಾರೆ, ಕೂಗುತ್ತಾರೆ, ಹಾಡ್ತಾರೆ, ನೃತ್ಯ ಮಾಡ್ತಾರೆ, ಲೋಕವನ್ನ ಮರೆತು ಸಾಧು ಸಜ್ಜನರು ಭಗವಂತನ ಆ ಭಕ್ತಿಯಲ್ಲಿ ಮುಳುಗುತ್ತಾರೆ. ಅಂಥವರು ಭಯದಿಂದ ಹೊರಗೆ ಬರ್ತಾರೆ. ನಮಗಿನ್ನ ಒಂದು ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಇದಿರೋದು ಒಳ್ಳೆಯದು, ಆದರೆ ಭಗವಂತನ ವಿಷಯಕ್ಕೆ ಮಾತ್ರ ಇದನ್ನ ಪೂರ್ಣ ಬದಿಗೊತ್ತಿ ನಾವು ಭಗವಂತನ ದಾಸಾನುದಾಸರು ಅಂತ ನಮ್ಮನ್ನ ನಾವು ಭಗವಂತನಲ್ಲಿ ಸಮರ್ಪಣೆ ಮಾಡಿಕೊಂಡ್ರೆ ಅವಶ್ಯವಾಗಿ ಆ ಭಯ ಅಂತನ್ನೋದು ಹೋಗ್ತದೆ. ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿರನ್ಯತ್ರ ಚೈಷ ತ್ರಿಕ ಏಕಕಾಲ. ನೋಡ್ರಿ, ಎಲ್ಲಾ ಒಮ್ಮೆ ಬರ್ಬೇಕಂತ. ಏನು? ಭಗವಂತನೊಳಗ ಭಕ್ತಿ, ತನ್ನೊಳಗ ಅನುಭವ,
ಉಳಿದೆಲ್ಲದರೊಳಗೆ ವಿರಕ್ತಿ. ಮೂರೂ ಏಕಕಾಲಕ್ಕೆ ಬಂದ್ರೆ ಅಷ್ಟೇ ಅವ ತುಷ್ಟನಾಗಿ ಆ ಭಗವಂತನ ಅನುಗ್ರಹದಿಂದ ಆರಾಮಾಗಿ ಈ ವ್ಯಕ್ತಿ ಇರ್ಲಿಕ್ಕಾಗ್ತದೆ. ಇಲ್ಲ ಅಂದ್ರೆ ಆಗುವುದಿಲ್ಲ. ಹಿಂಗಾಗಿ ಆರಾಮಿರ್ಲಿಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂತಂದ್ರೆ ಭಗವಂತನ ಕಥಾ ಕೇಳೋದು, ಭಗವಂತನ ನಾಮಸ್ಮರಣವನ್ನ ಮಾಡೋದು, ಧ್ಯಾನವನ್ನ ಮಾಡೋದು, ಎಲ್ಲಾ ಕಾಲಕ್ಕೂ ಭಗವನ್ಮಯವಾದಂತಹ ಅವನಲ್ಲಿ ಅರ್ಪಿತವಾದಂತಹ ಒಂದು ಬುದ್ಧಿಯನ್ನು ನಾವು ಇಟ್ಟುಕೊಳ್ಳೋದು, ಅವನೊಬ್ಬನೇ ಸ್ವತಂತ್ರ, ಅವನು ಕೊಟ್ಟಿದ್ರಲ್ಲಿ ನಾನು ಇರ್ತೇನೆ ಅಂತ ತಿಳ್ಕೊಳ್ಳೋದೆ ಇದು ಭಕ್ತಿಗೆ, ಇದು ಆರಾಮಾಗಿರ್ಲಿಕ್ಕೆ ಇದು ಮುಖ್ಯ ಸಾಧನಪ್ಪ ಅಂತ ಕವಿ ಹೇಳಿದನಂತೆ. ರಾಜ ಅಂದ, ಹಾವ್ ಅದ್ಭುತ ಹೇಳಿದ್ರಿ ಸ್ವಾಮಿ. ಹಾಗಾದ್ರೆ ಆ ಭಗವಂತ ಅವನನ್ನ ಒಲಿಸಿಕೊಂಡಂತಹ ಅನೇಕ ಹುತಾತ್ಮರಿದ್ದಾರಲ್ಲ, ಅವರು ಹೆಂಗಿರ್ತಾರೆ ಅಂತ ಹೇಳ್ರಿ ನನಗೆ. ಭಗವಂತನ ಭಕ್ತರು ಹೆಂಗಿರ್ತಾರೆ? ಹಿಂಗಿದ್ದೀವೇನು ನಾವು ಅಂತ ಕನ್ನಡಿ ಮುಂದೆ ನಿಂತು ನೋಡ್ಕೋಬೇಕು. ಅದನ್ನು ಹೇಳಿಗತ್ತಾರೆ. ಹರಿ ಅನ್ನುವಂಥ ಒಬ್ಬ ಸನ್ಯಾಸಿ ತಾನು ಹೇಳ್ತಾನೆ, ಸರ್ವಭೂತೇಶು ಯಪ್ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ಯೇಷ ಭಾಗವತೋತ್ತಮ. ಯಾರು ಭಾಗವತರು ಉತ್ತಮರದು? ಭಗವದ್ಭಕ್ತರಲ್ಲಿ ಉತ್ತಮರು ಯಾರು? ಎಲ್ಲರಲ್ಲಿ ಭಗವಂತನನ್ನ, ಎಲ್ಲ ವಿಷಯಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಪಂಚಭೂತಗಳಲ್ಲಿ, ತನ್ನಲ್ಲಿಯೂ ಎಲ್ಲಾ ಕಾಲಕ್ಕೆ ಭಗವಂತನನ್ನೇ ಯಾರು ನೋಡುತ್ತಾನೋ ಅವನು ಅತ್ಯಂತ ಉತ್ತಮನಾದ ಭಾಗವತ. ಯಾರು ಬಾಲಿಶನಾಗಿ ನಮಗ ಮರ್ಯಾದೆ ಕೊಡೋರಿಗೆ ಮರ್ಯಾದೆ ಕೊಡುದು, ನಮಗ್ ದ್ವೇಷ ಮಾಡೋರಿಗೆ ದ್ವೇಷ ಮಾಡುದು, ನಮ್ ಜೊತೆ ಸುಮ್ಮಿರೋರಿಗೆ ನೀವು ಹೆಂಗಿರ್ತೀರೋ ಹಂಗಿರ್ತೀನ್ರಿ ಅಂತ ಕೆಲವ್ರು ಹೇಳ್ತಿರ್ತಾರೆ. ಭಾರಿ ನೀವು ನನಗೆ ಏನ್ ಮಾಡ್ತೀರ ನಾ ಅದಕ್ಕೆ ಪ್ರತಿಕ್ರಿಯೆ ಮಾಡಾಮ ಅಂತ. ಅಂದ್ರೆ ಇವನ್ದೇನ್ ಕ್ರಿಯೆ ಇಲ್ಲೇ ಇಲ್ಲಿ ಒಂದು ಶುಂಭ. ಇಂಥವ ಮಧ್ಯಮ ಇವ. ಏನದ ಅದು ನೋಡ್ಕೊಂಡು ನಾನು ಮಾಡ್ತೀನಿ ಅಂತ, ಲೆಟ್ ಹಿಮ್ ಆಕ್ಟ್ ದೆನ್ ಐ ವಿಲ್ ರಿಯಾಕ್ಟ್ ಅಂತ ಹೋಗವ ಮಧ್ಯಮ. ಯಾಕಂದ್ರೆ ಉತ್ತಮರಾದವರು ತಾವು ಮೊದಲು ಹೋಗಿ ಆಕ್ಟ್ ಮಾಡ್ತಾರೆ. ಸ್ಮಿತ ಪೂರ್ವಾಭಿಭಾಷೀ ಚ ಧರ್ಮಂ ಸರ್ವಾತ್ಮನಾಶ್ರಿತಃ ಸಂಯಗ್ಯೋಕ್ತಾಶ್ರೇಯಸಂಚ ನ ವಿಗೃಹ್ಯ ಕಥಾ ರುಚಿ. ರಾಮಾಯಣ ರಾಮದೇವರ ಬಗ್ಗೆ ಹೇಳುವಾಗ ಹೇಳ್ತದೆ, ರಾಮದೇವರ ಅತಿಯಾದ ದೊಡ್ಡ ಗುಣ ಏನಿತ್ತು ಅಂದ್ರ, ದೊಡ್ಡ ರಾಜಕುಮಾರನಾದರೂ ತಾನೇ ಹೋಗಿ ಸಾಮಾನ್ಯ ವ್ಯಕ್ತಿ ಕಂಡ್ರು ಹೋಗಿ ಆರಾಮಿದ್ದೀಯೇನು ಅಂತ ಮಾತಾಡಿಸ್ತಿದ್ನಂತ. ನಗನಕ್ಕೋತ ತಾನು ಮೊದಲು ಮಾತಾಡಿಸ್ತಿದ್ನಂತ. ಅವ ಮೊದಲು ಮಾತಾಡಿಸ್ಲಿ, ಅವ ನಮಸ್ಕಾರ ಅನ್ಲಿ, ಆಮೇಲೆ ನಾ ಅಂತೀನಿ ಅಂತ. ಇವ ಶಟದ್ ನಿಲ್ಲೋದು, ಅವ ಶಟದ್ ನಿಲ್ಲೋದು, ಇಬ್ರು ಹಂಗೆ ಹೋಗುದು, ಇಬ್ರು ಒಬ್ರಿಗೊಬ್ರು ಮಾತಾಡಿಸೋದಿಲ್ಲ. ಇದನ್ನು ಎಂದೆಂದಿಗೂ ಮಾಡ್ತಿರ್ಲಿಲ್ಲ ಕೃಷ್ಣ. ತಾನು ಈ ಒಂದು ಕಥೆಯನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಇನ್ನು ಯಾರು ಅಧಮ ಭಕ್ತರು ಅಂತಂತಂದ್ರೆ, ಕೇವಲ ಮೂರ್ತಿಯೊಳಗಷ್ಟೇ ಭಗವಂತನನ್ನು ಕಂಡು ಉಳಿದವರೆಲ್ಲರೂ ಮನುಷ್ಯರೇ ರೀ. ಅವ್ರಿಗೆಲ್ಲ ನಮಗ್ ಯಾರ್ಯಾರಿಗೂ ಕಿಮ್ಮತ್ ಕೊಡೋದಿಲ್ಲ. ನಾವ್ ಏನಿದ್ರು ನಾತ್ ದೇವರಾಯ್ತು, ನಮ್ಮ ಮನ್ಯಾಗ ಏನ್ ಶಾಲಿಗ್ರಾಮದ ಅದೊಂದ ದೇವ್ರು, ಅದನ್ನ ಬಿಟ್ಟು ಇನ್ನೇನ್ ಇಲ್ಲೇ ಇಲ್ಲ ಅಂತ ಪೂಜೆ ಮಾಡಾವ ಅಧಮಿವ. ಪೂಜೆ ಮಾಡ್ಲಾರ್ದವನ್ ಅಧಮ ಅಂತ ತಿಳ್ಕೊಂಡಾರ ಮಂದಿ. ಅವ್ರ ಲೆಕ್ಕದಾಗೆ ಹಿಡಿಲಿಲ್ಲ ಅಲ್ಲಿ ಭಾಗವತ. ಪೂಜೆ ಮಾಡಾವ ಅಧಮ. ಕೇವಲ ಮೂರ್ತಿಯೊಳಗಷ್ಟೇ ಪೂಜೆ ಮಾಡಿ ಸಜ್ಜನರನ್ನ ಭಗವಂತನ ಪ್ರತಿಮೆ ಅಂತ ನೋಡಲಾರದವ ಇವನು ಅಧಮ. ಹಾಗಾಗಿ ಎಲ್ಲರಲ್ಲಿ ಭಗವಂತನ ಸಾನ್ನಿಧ್ಯವನ್ನ ಕಂಡು ಎಲ್ಲರಲ್ಲೂ ಅತ್ಯಂತ ಪ್ರೀತಿಯಿಂದ ನಡೆದುಕೊಳ್ಳೋದು, ನಿನ್ನನ್ನ ದ್ವೇಷ ಮಾಡುವವರಲ್ಲೂ ಪ್ರೀತಿಯಿಂದ ನಡೆದುಕೊಳ್ಳುವಂತಹ ಗುಣ ಇತ್ತು ಅಂತಾದರೆ ನೀನು ಉತ್ತಮ ಭಾಗವತ ಅಂತ ಆಗ್ತೀಯ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ತಾತ್ಪರ್ಯವೆಲ್ಲ ಇದೆ. ಇನ್ನೊಂದು ಪ್ರಸಂಗದಲ್ಲಿ ಅದನ್ನು ನೋಡೋಣ. ಅಂತೂ ನಿಮಿರಾಜ ತಾನು ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಉತ್ತರವನ್ನು ಕೊಡ್ತಾ, ನಯಸ್ಯ ಸ್ವಪರ ಇತಿ ಚಿತ್ತೇ ಸ್ವಾತ್ಮನಿವಾಭಿಧ ಸರ್ವಭೂತ ಸಮಶಾಂತ ಸವೈ ಭಾಗವತೋತ್ತಮ. ನೋಡ್ರಿ, ಯಾರಿಗೆ ನಮ್ಮವರು ಇನ್ನೊಬ್ರು ಅನ್ನುವ ಭೇದನೇ ಇಲ್ಲ, ಎಲ್ಲರೂ ನಮ್ಮವರು. ವಸುಧೈವ ಕುಟುಂಬಕಂ, ಇಡಿಯಾದ ಭೂಮಿ ಇದು ನನ್ನ ಕುಟುಂಬ ಅಂತ ತಿಳಿದಂಥವ, ಎಲ್ಲರಲ್ಲಿ ಸಮಾನವಾಗಿರುವವ, ಯಾರನ್ನ ಕಂಡ್ರೂ ಶಾಂತವಾಗೇ ವರ್ತಿಸುವಂಥವ ಇವ ಭಾಗವತೋತ್ತಮ. ಇವನಂತೆ ನೀನಾಗಬೇಕು. ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿವಶ ಹರಿಹಿ ಅವಶಾಭಿಹಿತೋಪ್ಯಘೋಗ ನಾಶಃ ಪ್ರಣಯ ರಶನಯ ತೃತಾಂಗ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಅದ್ಭುತವಾದಂತಹ ಶ್ಲೋಕ. ತನ್ನ ಪ್ರೀತಿ ಎಂಬ ಹಗ್ಗದಿಂದ ಭಗವಂತನನ್ನ ಕಾಲಿಗೆ ಹಾಕಿ ಜಗ್ಗಿ ಇಟ್ಟುಕೊಂಡ ಯಾವಿದ್ದಾನಲ್ಲ ಇವ ಭಾಗವತೋತ್ತಮ. ನಾರದ್ರು ಒಂದ್ಸಲ ಅರ್ಜುನ ದೇವಿ ಕೃಷ್ಣಕ್ಕೆ ಬಂದು ಕೇಳಿದ್ರು, ಯಾವಾಗ್ಲೂ ಅರ್ಜುನನ ಮೇಲೆ ನಿನಗೆ ಬಹಳ ಪ್ರೀತಿ ಇರ್ತದಲ್ಲ, ಯಾಕ ನಾವೇನ್ ತಪ್ಪು ಮಾಡಿವಿ, ಅವನ ಮೇಲೆ ಯಾಕೆ ಇಷ್ಟು ಪ್ರೀತಿ ಮಾಡ್ತೀರಿ? ಇನ್ನೊಮ್ಮೆ ಬಂದಾಗ ಹೇಳ್ತೀನಿ ಅಂತ ಹೇಳಿ ಕಳಿಸಿದ್ದ ಭಗವಂತ. ಬಂದಂತ ನಾರದ್ರು ಬಂದಾಗ ಕೃಷ್ಣ ಮತ್ತು ಅರ್ಜುನ ಇಬ್ರು ಬೇಟೆಗೆ ಅಂತ ಹೋದಾಗ ಕೃಷ್ಣ ಬಹಳ ಹೈರಾಣಾಗ್ಯದ, ನಾ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಅರ್ಜುನ ಅಂದ. ಬಾರಪ್ಪ ಅಂತ ಹೇಳಿ ತೊಡಿ ಮೇಲೆ ಮಲಗಿಸ್ಕೊಳ್ತಾನೆ ಕೃಷ್ಣ. ಬಹಳ ಸಖ್ಯ, ಇಬ್ರೊಳಗೂ ಅತ್ಯಂತ ಪ್ರೀತಿ. ತೊಡೆ ಮೇಲೆ ಮಲಗಿಸ್ಕೊಂಡಾನ. ಕೃಷ್ಣ ಮಾತ್ರ ಅವನಿಗೇನು ನಿದ್ರೆನೇ ಇಲ್ಲ, ಯಾವಾಗಲೂ ಶಶ್ವತ್ ಜಾಗೃತ.
ತಾನು ನಾರದರ ಸ್ಮರಣೆಯನ್ನು ಮಾಡ್ತಾನೆ. ನಾರದರಲ್ಲಿ ಬರ್ತಾನೆ. ಬಂದು ನಾರದರು ನಿಮಗೆ ಏನು ಕೇಳಿಸ್ಲಿಕ್ಕತ್ತದ ಅಂದ ಕೃಷ್ಣ. ಅವರು ಏಕಾಂತ ವನದೊಳಗೆ ತಾನಿದ್ದಾನೆ. ಅಲ್ಲಿ ಏನೇನೇನೇನೋ ಕೇಳಿಸಿರುವಂತಾಗಿದೆ. ಪೂರ್ಣ ನಿರ್ಜನ ನಿಶ್ಶಬ್ದವನ ಅದು. ಲಕ್ಷ ಕೊಟ್ಟು ಕೇಳ್ರಿ ನಾರದರ ಅಂತಂದ. ಕೃಷ್ಣ 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 ಅಂತ ಅಂದದ್ದು ಕೇಳಿಸ್ಲಿಗತ್ತಿಲ್ಲ. ಯಾರು ಅನ್ಲಿಗತ್ತಾರ ಇದನ್ನ ಅಂತ ಗಾಬರಿ ಆಯ್ತು. ಎಲ್ಲಾ ಕಡೆ ಹುಡುಕಾಡ್ಕೊಂಡ್ ಅಂತ ಎಲ್ಲಾ ಕಡೆ ನೋಡಿ ಬಂದ್ರು. ಯಾರೂ ಎಲ್ಲೂ ಇಲ್ಲ. ಇಡೀ ವನ ನಿರ್ಜನ ಅದ. ಮತ್ತೆ ಎಲ್ಲಿಂದ ಬರ್ಲಿಗತ್ತದ ಇದು ಶಬ್ದ ಅಂತ. ಸ್ವಲ್ಪ ಹತ್ರ ಬರ್ರಿ ಅಂತ ತನ್ನ ಹತ್ತಿರ ಕರ್ಕೊಂಡ್ರ ಅರ್ಜುನನ ಹೃದಯದ ಆವಾಜು ಲಬ್ ಡಬ್ ಅಂತಿರ್ಲಿಲ್ಲ ಅಂತ. ಕೃಷ್ಣ 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 ಅಂತಿತ್ತಂತ. ಅರ್ಜುನನ ಹೃದಯದೊಳಗೆ ಕೃಷ್ಣ ಅಷ್ಟ ಆವಿಷ್ಟಿದ್ನಂತ. ಅದಕ್ಕ ವಿಸೃಜತಿ ಹೃದಯಂ ನ ಯಸ್ಯ ಸಾಕ್ಷಾತ್ ಹರಿರವಶ ಅಭಿಹಿತೋಪ್ಯಘೌಗನಾಶಃ. ಭಗವಂತನನ್ನ ಹೃದಯದಿಂದ ಸ್ವಲ್ಪ ಬಿಡಲಾರ್ದೆ ಎಲ್ಲಾ ಕಾಲಕ್ಕೆ ಹೃದಯದಾಗಿಟ್ಟುಕೊಂಡವ ಯಾರಿದ್ದಾನೋ, ತನ್ನ ಭಕ್ತಿಯಿಂದ ಭಗವಂತನನ್ನ ಕಟ್ಟಿ ಹಾಕಿದವ ಯಾರಿದ್ದಾನೋ ಆ ವ್ಯಕ್ತಿ ಭಾಗವತ ಪ್ರಧಾನ ಅಂತ ನಮಗೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಅರ್ಜುನನ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳ್ತಾರೆ. ಅವಾಗ ರಾಜ ಅಂದ, ಹಾಗಾದರೆ ಈ ಭಗವಂತನ ಮಹಾತ್ಮ್ಯವನ್ನು ನನಗೆ ತಿಳಿಸ್ರಿ ಅಂತಂದಾಗ ತಾನೇ ಭಗವಂತ ಸೃಷ್ಟಿ ಮಾಡ್ತಾನೆ. ಸ್ಥಿತಿ ಏವಂ ಸೃಷ್ಟ್ವಾಸ ಭೂತಾನಿ ಸ್ಥವಿಷ್ಟೈ ಪಂಚಧಾತುಭಿ. ಪಂಚಧಾತುಗಳಿಂದ ಭೂತಗಳಿಂದ ಸೃಷ್ಟಿ ಮಾಡಿ ಏಕದ ದಶಧ ಆತ್ಮಾನಂ ವಿಭಜನ್ ಜುಷುದೇ ಗುಣ. ತನ್ನ ಅವತಾರಗಳ ಸೃಷ್ಟಿಯನ್ನು ಮಾಡಿ ಗುಣಗಳನ್ನ ಭಗವಂತ ಈ ಎಲ್ಲ ಜೀವರೊಳಗಿದ್ದು ಭೋಗ ಮಾಡಲಿಕ್ಕೆ ಸ್ಥಿತಿಯನ್ನ ಮಾಡ್ತಾನೆ. ಮುಂದೆ ಸಂಹಾರದ ಸಮಯ ಬರ್ತದೆ. ಆವಾಗ ಶತವರ್ಷ ಮನಾವೃಷ್ಟಿ ಭವಿಷ್ಯತ್ಯುಲ್ವಣಾ ಭುವಿ. 100 ವರ್ಷ ಮಳಿ ಆಗೋಕ್ಕಿಲ್ಲಂತ್ರಿ. ಕೊನೆಗೆ ಪ್ರಳಯ ಕಾಲ ಬಂದಾಗ 100 ವರ್ಷ ಮಳಿನೇ ಇರಲಾರ್ದೆ ಹಾಹಾಕಾರ ಆಗ್ತಾ ಇರುವ ಸಂದರ್ಭದೊಳಗ ಪಾತಾಳ ಮತಳಮಾರಭ್ಯ ಸಂಕರ್ಷಣ ಮುಖಾನಲಹ. ಸಂಕರ್ಷಣ ರೂಪಿ ಭಗವಂತನ ಮುಖದಿಂದ ಬೆಂಕಿ ಬರುತ್ತದಂತ ಪಾತಾಳದಿಂದ. ಅದು ಬಂದದ್ದು ಮ್ಯಾಲಿನ ಲೋಕ ಸುಟಬೋತ ಭೂಮಿ ಸ್ವರ್ಗ ಎಲ್ಲಾ ಸುಡಬೇಕಾದಾಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ವೇಟಿಂಗ್ ಪೀರಿಯಡ್ ಒಳಗೆ ಇದ್ದವ್ರು ಇರ್ತಾರೆ. ಮಹೋಲೋಕ ಜನೋಲೋಕದೊಳಗ ಅವರೆಲ್ಲ ಮ್ಯಾಲ ಓಡ್ಲಿಕ್ಕೆ ಚಾಲು ಮಾಡ್ತಾರಂತ. ಯಾಕಂದ್ರೆ ಕೆಳಗಿಂದ ಬೆಂಕಿ ಅಷ್ಟು ಘೋರವಾಗಿ ಬರ್ತದಂತ. ಬಂದಾಗ ಅವರು ಸತ್ಯಲೋಕಕ್ಕೆ ಹೋದಾಗ ಬ್ರಹ್ಮದೇವರು ಅವರೆಲ್ಲರನ್ನೂ ಮೋಕ್ಷಕ್ಕಂತ ಕರ್ಕೊಂಡು ಹೋಗ್ತಾರೆ. ಉಳಿದವರೆಲ್ಲರೂ ಕೂಡ ಸುಟ್ಟು ಭಸ್ಮವಾಗಿ ಆ ಬ್ರಹ್ಮಾಂಡವಿಡೀ ನಾಶವಾಗ್ತದೆ. ಸಂವರ್ತಕ ಅನ್ನುವ ಮೇಘಗಣ ಬಂದು ಧಾರಾಕಾರವಾದ ಮಳೆಯನ್ನು ಆ ಸಮಯದಲ್ಲಿ ಅದು ಸುರಿಸ್ತದೆ. ಆ ಸಂದರ್ಭದೊಳಗ ಹೃತರೂಪಂತು ತಮಸ ವಾಯು ಜ್ಯೋತಿ ಪ್ರಳೀಯತೆ. ಒಂದೊಂದು ಭೂಮಿ ಹೋಗಿ ನೀರಿನೊಳಗೆ ಸೇರ್ಕೊಳ್ತದ, ನೀರು ಬೆಂಕಿಯೊಳಗೆ ಸೇರ್ಕೊಳ್ತದ, ಬೆಂಕಿ ಗಾಳಿಯೊಳಗ, ಗಾಳಿ ಆಕಾಶದೊಳಗ, ಆಕಾಶ ಅಹಂಕಾರದೊಳಗ, ಅಹಂಕಾರ ಬಂದು ಮಹತ್ವತ್ವದಲ್ಲಿ ಸೇರಿ ಪ್ರಕೃತಿ ತಾನು ಪೂರ್ಣವಾಗಿ ಮತ್ತೆ ಸಂಕುಚಿತವಾಗಿ ಭಗವಂತನ ಹೊಟ್ಟೆಯನ್ನ ಸೇರ್ತದೆ. ಅಲ್ಲಿ ಪ್ರಳಯವಾಗಿ ಹೋಗ್ತದೆ. ಇದೇ ಭಗವಂತನ ವಿಚಿತ್ರವಾದ ಮಾಯಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಂಥ ಮಾಯಾ ಇದು ಭಗವಂತನ ವಿಚಿತ್ರವಾದ ಲೀಲಾ. ಇದರೊಳಗೆ ನಾವು ಇದ್ದು ಇದರೊಳಗೇ ಮುಳುಗುತ್ತಿರ್ತೀವಿ. ಇದರಿಂದ ಪಾರಾಗುವುದು ಹೆಂಗೆ ಹೇಳ್ರಿ ಅಂತ ಮತ್ತೆ ರಾಜ ಕೇಳಿದ. ಆ ಹಿಂದಿನ ಉತ್ತರವನ್ನ ನೋಡ್ರಿ, ಒಬ್ಬೊಬ್ಬರೇ ಋಷಿಗಳು ಅಂತರಿಕ್ಷ ಅನ್ನುವ ಋಷಿಗಳು ಕೊಟ್ಟಿದ್ರು. ಈಗ ಈ 4ನೇ ಪ್ರಶ್ನೆಗೆ ಪ್ರಬುದ್ಧ ಅನ್ನುವ ಋಷಿಗಳು ತಾವು ಬಂದು ಹೇಳ್ತಾರೆ, ಪಶ್ಯೇತ್ ಪಾಕ ವಿಪರ್ಯಾಸಂ ಮಿಥುನೀಚಾರಿನಾಂ ಜನಾಂ. ನೋಡು, ದುಃಖ ಹೋಗಬೇಕು, ಸುಖ ಬರಬೇಕು. ಭಗವಂತನ ಮಾಯೆಯಿಂದ ನಾವು ಹೊರಗೆ ಬರಲಿಕ್ಕೆ ಏನಾದರೂ ಉಪಾಯ ಮಾಡಬೇಕು ಅಂತಿದ್ದವ ಒಂದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅವರು ಪ್ರಬುದ್ಧರು. ಏನು ಅವ್ರ ಹೆಸರೇ ಪ್ರಬುದ್ಧರು, ಭಾರೀ ಜ್ಞಾನಿ ಇದ್ದವರು. ಅವ್ರು ಹೇಳ್ತಾರೆ, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇಚ ನಿಷ್ಠಾತಂ ಬ್ರಹ್ಮಣ್ಯಪಶಮಾಶ್ರಯಂ. ಬ್ರಹ್ಮಣಿ ಉಪಶಮಾಶ್ರಯಂ. ಮನಸ್ಸನ್ನ ಕೇವಲ ಭಗವಂತನಲ್ಲಿಟ್ಟು ಶಾಂತ ಮೂರ್ತಿಯಾದ ಎಲ್ಲ ವೇದಗಳನ್ನ ತಿಳಿದುಕೊಂಡ ವೇದಪಾರಂಗತನಾದ ಒಬ್ಬ ಗುರುವನ್ನ ಮೊರೆ ಹೋದರೆ ಮಾತ್ರ ಭಗವಂತನ ಮಾಯೆಯನ್ನ ಗೆಲ್ಲುವ ಸಾಧ್ಯತೆ ಇದೆ. ಅವರೇ ನಿನಗೆ ಆತ್ಮಮಾಯ ಅಮಾಯಯ ಅನುವೃತ್ಯ ಚತುಷ್ಯದ ಆತ್ಮಾತ್ಮದೋ ಹರಿಹಿ. ಧರ್ಮಗಳ ಶಿಕ್ಷಣವನ್ನ ನೀಡಿ ಗುರು ಆತ್ಮದೈವತಃ. ನೋಡ್ರಿ, ಗುರು ಅಂದ್ರೆ ಯಾರು? ನಿಮ್ಮ ಆತ್ಮದೈವ ಗುರು ಅಂತ. ಕುಲದೈವ ಬೇರೆ ಇರ್ತಾನ, ಸ್ಥಾನಕ ದೇವತಾ ಬೇರೆ ಇರ್ತಾನ, ವಾಸ್ತು ದೇವತಾ ಬೇರೆ ಇರ್ತಾನ, ಎಲ್ಲಾ ದೇವತಾಗಳು ಬೇರೆ ಇದ್ದಾರೆ. ಆತ್ಮಕ್ಕೆ ಯಾರೇ ದೇವತಾ ಅಂತಿದ್ದಾರೆ ಅಂದ್ರೆ ಅದು ಗುರು ಅಂತ ಕೃಷ್ಣ ಹೇಳ್ತಾನೆ. ಅರ್ಥಾತ್ ಈ ಭಾಗವತ ನಮಗೆ ತಿಳಿಸ್ಕೊಡ್ತಾನೆ. ಗುರು ಆತ್ಮದೈವತ. ಆತ್ಮದೇವತೆಯಾದಂತಹ ಗುರುವಿನಿಂದ ಅತ್ಯಂತ ನಿಷ್ಕಲ್ಮಶವಾದ ಸೇವೆಯನ್ನ ಅವರಿಗೆ ಮಾಡಿ ಅವರಿಂದ ಶಿಕ್ಷಣವನ್ನ ಪಡೆಯೋದೇನಿದೆಯಲ್ಲ, ಇದರಿಂದಲೇನೆ ಭಗವಂತ ತಾನು ಪ್ರೀತನಾಗ್ತಾನೆ. ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವಧ್ಯಾಯ ಯಥೋಚಿತಂ.
ಮೊದಲು ಮನಸ್ಸನ್ನ ಅಸಂಗ ಮಾಡ್ಕೊಳ್ಳಿ. ಎಲ್ಲದರಿಂದ ಸಾವಕಾಶ ಮನಸ್ಸನ್ನ ಹಿಂದೆ ತಕ್ಕೋತ ಹೋಗ್ರಿ ವಸ್ತುಗಳಿಂದ. ಆದ್ರೆ ಸಾಧುಗಳಲ್ಲಿ ಅಷ್ಟೇ ವಿಶೇಷವಾಗಿ ಸಂಘವನ್ನ ಮಾಡ್ತಾ ಹೋಗ್ರಿ, ಗುರುಗಳಲ್ಲಿ ಸಂಘವನ್ನ ಮಾಡ್ತಾ ಹೋಗ್ರಿ. ಉಳಿದವರೆಲ್ಲರ ಮೇಲೆ ದಯಾ ಮೈತ್ರಿಯಿಂದ ನೀವು ಇರ್ತಾ ಇದ್ರಿ ಅಂದ್ರೆ ನೋಡ್ರಿ, ಅಸಂಗ ಇರಬೇಕು ಅಂತಂದ್ರ ಸಾಧುಗಳ ಸಂಘವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಉಳಿದ ವಿಷಯಗಳ ಸಂಘವನ್ನ ಬಿಟ್ಟು ಸಾಧು ಸಂಘವನ್ನ ಮಾಡುವವ ಉದ್ಧಾರ ಆಗ್ತಾನೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಮನ್ಯತ್ರ ಚಾಪಿಹಿ. ಭಾಗವತ ಶಾಸ್ತ್ರದೊಳಗ ಭಾರೀ ಶ್ರದ್ಧಾ ಉಳ್ಳವ ಈ ಮಾಯಾದಿಂದ ಹೊರಗೆ ಬರ್ತಾನೆ. ಭಾಗವತ ಶಾಸ್ತ್ರ ಅಂದ್ರೆ ಇದೊಂದೇ ಅಲ್ಲ, ಭಾಗವತ ಒಟ್ಟಾರೆ ಭಗವಂತ ರಚಿಸಿದಂತಹ ವೇದ ಇತಿಹಾಸ ಪುರಾಣಗಳಲ್ಲಿ ಶ್ರದ್ಧಾ ಇದ್ದವ. ಇನ್ನು ಉಳಿದ ವಿದ್ಯೆಗಳನ್ನು ಕಲಿತರೂ ಕೂಡ ಅದನ್ನೂ ಭಗವಂತನಿಗಾಗಿಯಂತೆ ತಾನು ಕಲಿಯುವಂಥವ. ಇಂಥವ ಯಾವನಿದ್ದಾನೋ ಅವನು ಶ್ರವಣಂ ಕೀರ್ತನಂ ಧ್ಯಾನಂ ಹರೇರದ್ಭುತ ಕರ್ಮಣಃ. ಶ್ರವಣ ಕೀರ್ತನ ಧ್ಯಾನ ಇಷ್ಟಂ ದತ್ತಂ ತಪೋ ತಪ್ತಂ ಜಪ್ತಂ ಪೂರ್ತಂ ಯಚ್ಚಾತ್ಮನ ಪ್ರಿಯಂ. ನೋಡ್ರಿ, ತನಗೆ ಏನೆಲ್ಲ ಪ್ರಿಯವಾದದ್ದದನೋ ಎಲ್ಲಿ ತನಕ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ಪ್ರಾಣವೂ ಕೂಡ ಭಗವಂತನಿಗಾಗಿರೋದು. ಪ್ರಾಣವನ್ನು ಪರರು ಬೇಡಿದರೆ ಎತ್ತಿ ಕೊಡಬಹುದು, ಮಾನಾಪಮಾನವ ತಗ್ಗಿಸಲು ಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನ ಅಂಗ್ರಿ ಬಿಡಲಾಗದು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣವನ್ನೂ ಕೊಡಬಹುದು, ಬೇಕಾದ್ದನ್ನು ಕೊಡ್ಲಿಕ್ಕೆ ಮನುಷ್ಯ ತಾನು ಸಿದ್ಧನಾಗಬೇಕಾದ್ರೆ ಭಗವಂತನ ಚರಣವನ್ನ ಬಿಡ್ಲಿಕ್ಕೆ ಮಾತ್ರ ಒಟ್ಟ ಸಿದ್ಧ ಆಗಬಾರ್ದು. ಅಷ್ಟು ತಾನು ಭಗವಂತನಲ್ಲಿ ಸಮರ್ಪಿತ ಆದ ಅಂತಂದ್ರೆ ಮಾಯೆಯನ್ನ ದಾಟ್ಲಿಕ್ಕೆ ಸಾಧ್ಯವಾಗ್ತದೆ. ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ. ಇಬ್ರು ಎಲ್ಲೋ ಕೂಡಿದ್ರು ಅಂತಂದ್ರ ಬೇರೆ ಏನೋ ಹರಟೆ ಹೊಡಿಬಾರ್ದು, ಭಗವಂತನ ಮಹಿಮೆಯನ್ನೇ ಇಬ್ಬರು ಚರ್ಚೆಯನ್ನ ಮಾಡಬೇಕು. ಹೀಗೆ ಭಾಗವತ ಧರ್ಮಗಳನ್ನು ತಾನು ಮಾಡಿದ ಅಂತಂದ್ರೆ ಅವಶ್ಯವಾಗಿ ಆ ಮಾಯೆಯನ್ನ ತಾನು ದಾಟ್ತಾನೆ ಅಂತ ಪ್ರಬುದ್ಧರು ಹೇಳ್ತಾರೆ. ರಾಜ, ಹಾಗಾದ್ರೆ ಇದರ ನಿಷ್ಠ, ಇದರ ಉತ್ಕರ್ಷವನ್ನು ನನಗೆ ತಿಳಿಸ್ಕೊಡ್ರಿ ಅಂತಂದಾಗ, ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿ ಚ ಯಥಾನಲ ವರ್ಚಿಷ ಸ್ವಾಹ. ಭಗವಂತನನ್ನ ಯಾರೂ ಕೂಡ ತಿಳಿಯಲಿಕ್ಕಾಗಿಲ್ಲ. ಭಗವಂತ ಸರ್ವೋತ್ತಮ ಅಂದ್ರೆ ಏನರ್ಥ ರೀ? ಏನರ್ಥ ಅಂದ್ರ ಅವನ ಗುಣಗಳನ್ನ, ಅವನ ಮಹಿಮೆಯನ್ನ ಬ್ರಹ್ಮಾದ್ಯಾಯನ್ನ ಜಾನಂತಿ ಕರಣಾದ್ಯಭಿಮಾನಿನಃ. ಬ್ರಹ್ಮಾದಿಗಳೂ ಕೂಡ ಅವನನ್ನ ಪೂರ್ಣವಾಗಿ ತಿಳಿಯಲಿಕ್ಕಾಗಿಲ್ಲ. ಜಾನಂತಿ ಅನುಗ್ರಹಾಚ್ಚಾಸ್ಯ ಪ್ರಧಾನಾಗ್ನಿಂ ಯಥಾದೃಶ. ಅವನ ಅನುಗ್ರಹದಿಂದ ಸ್ವಲ್ಪ ತಮ್ಮ ಯೋಗ್ಯತೆಗೆ ತಕ್ಕಷ್ಟು ಎಲ್ಲರೂ ತಿಳಿದಾರೆ, ಆದರೆ ಪೂರ್ಣವಾಗಿ ಮಾತ್ರ ಅವನನ್ನು ತಿಳಿಯಲಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ ಅನ್ನೋದೇ ಅವನ ಮಹಿಮೆ. ನಾಸೌ ಜಜಾನನ ಮರಿಷ್ಯತಿ ನೈಧತೇಸೌ. ಇವ ಎಂದಿಗೂ ಹುಟ್ಟಿಲ್ಲಪ್ಪ, ಯಾರು ನಮ್ಮ ಭಗವಂತ ಎಂದಿಗೂ ಹುಟ್ಟಿಲ್ಲ, ಎಂದು ಸಾಯೋದಿಲ್ಲ, ಎಂದಿಗೂ ವರ್ಧನವಾಗುವುದಿಲ್ಲ, ಎಂದೂ ಸಣ್ಣವನಾಗುವುದಿಲ್ಲ. ನ ವಿದ್ಯತಿ ಚಾರಿಣಾಹಿ. ಏನೋ ಬಂದವನಿಗೆ ಬಾಣ ಬಡೀತು ಅಂತಿಲ್ಲ. ಸರ್ವತ್ರ ಶಶ್ವದನುಪಾಯುಪಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ. ಏಕಮೇವ ಮಹಾಶಕ್ತಿ ಅಂತಂದಂತೆ ತಾನೊಬ್ಬನೇ ಎಲ್ಲ ಕಡೆಗೂ ವ್ಯಾಪ್ತನಾಗಿ ಭಗವಂತ ಇದ್ದಾನೆ ಅನ್ನೋದೇ ಅವನ ಆ ಮಹಿಮೆ ಅಂತನ್ನೋದನ್ನ ತಿಳಿದುಕೋ ಅಂತಂದಾಗ ರಾಜ ಮತ್ತೆ ಕೇಳ್ತಾನೆ, ಹಾಗಾದ್ರೆ ಕರ್ಮಯೋಗವನ್ನ ನನಗೆ ತಿಳಿಸಿಕೊಡ್ರಿ, ಕರ್ಮ ಅಂತಂದ್ರೆ ಏನು ಅನ್ನೋದನ್ನ ನನಗೆ ಅರ್ಥ ಮಾಡಿಸ್ರಿ ಅಂತಂದಾಗ, ಬಹಳ ಕಷ್ಟದ ಪ್ರಶ್ನೆ ಕೇಳಿದ್ಯಪ್ಪ, ಅಂತೂ ಹೇಳ್ತೇವೆ ಕೇಳು. ಯಾವ ಕರ್ಮವನ್ನ ಮಾಡಬೇಕು? ನಾಚರೇದ್ಯಸ್ತು ವೇದೋಕ್ತಂ ಸ್ವಯಂ ಅಜ್ಞೋಜಿತೇಂದ್ರಿಯ ವಿಕರ್ಮಣ ಹ್ಯಧರ್ಮೇಣ ಮೃತ್ಯುಮುಪೈತಿ ಸಹ. ನೋಡು, ವೇದೋಕ್ತಮೇವ ಕುರ್ವಾಣೋ ನಿಸ್ಸಂಗೋ ಅರ್ಪಿತಮೀಶ್ವರೆ. ವೇದ ಹೇಳಿದ್ದನ್ನೇ ಮಾಡಬೇಕು. ವೇದ ವಿರುದ್ಧವಾದ ಕರ್ಮವನ್ನ ಎಂದಿಗೂ ಮಾಡಬಾರದು. ವೇದ ಇದನ್ನು ಮಾಡು ಅಂತ ಹೇಳ್ತದೆ. ಅಹರಹ ಸಂಧ್ಯಾ ಉಪಾಸೀತ ಅಂತ ಬ್ರಾಹ್ಮಣರಿಗೆ ಆದೇಶ ಮಾಡ್ತದೆ ವೇದ. ನಿತ್ಯದಲ್ಲಿ ಸಂಧ್ಯಾವಂದನವನ್ನು ಮಾಡು ಅಂತ. ಅದನ್ನು ಮಾಡದೆ ಇದ್ರೆ ಸಮಸ್ಯೆ. ಅದೇ ವೇದ ಕೆಲವೊಮ್ಮೆ ಪಲಾಂಡುಮ್ನ ಭಕ್ಷಯೀತ ಅಂತ ಹೇಳ್ತದೆ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರದು ಅಂತ ವೇದದಲ್ಲಿ ಬಂದ ಮಾತಿದು. ಇದನ್ನು ತಿಂದ್ರೆ ಸಮಸ್ಯೆ. ಅಂತೂ ಕರ್ಮ ಅಂದ್ರೆ ಯಾವುದು? ವೇದೋಕ್ತವಾದದ್ದು ಕರ್ಮ. ವೇದ ಹೇಳಿದ್ದನ್ನ ಆಚರಿಸೋದೇ ನಿಜವಾದಂತಹ ಕರ್ಮ. ಅದು ಹೆಂಗ? ನಿಸ್ಸಂಗ, ಸಂಗರಹಿತನಾಗಿ ತಾನು ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ವೇದೋಕ್ತವಾದದ್ದನ್ನ ತಾನು ಆಚರಿಸಬೇಕು. ಆದರೆ ರೋಚನಾರ್ಥಂ ಫಲಶ್ರುತಿ. ವೇದ ಕೆಲವೊಮ್ಮೆ ಫಲಶ್ರುತಿ ಹೇಳ್ತದಪ್ಪ, ನೋಡ್ರಿಪ್ಪ ಹಿಂಗ್ ಮಾಡ್ರಿ ನಿಮಗೆ ಬಹಳ ಪುಣ್ಯ ಬರ್ತದ, ನಿಮಗ ಬಹಳಷ್ಟು ಸಂಪತ್ ಸಿಗ್ತದ, ಮತ್ತೊಂದೇನೋ ಮದುವೆ ಆಗ್ತದ, ಮಕ್ಕಳಾಗ್ತವ. ಇವೆಲ್ಲ ಏನು ಫಲ ವೇದ ಹೇಳ್ತದ ನೋಡ್ರಿ, ಇದು ರೋಚನಾರ್ಥಂ. ಇದು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಯಾಕಂದ್ರೆ ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ. ನೀ ಯಾವುದೇ ಕರ್ಮ ಮಾಡೋದಾದ್ರೂ ನಿನಗದು ಸಿದ್ಧಿಸ್ಬೇಕು ಅಂದ್ರೆ ನೀನು ನಿಷ್ಕಾಮವಾಗಿ ಮಾಡಿದ್ರಷ್ಟೇ ಸಿದ್ಧಿಸ್ತದ.
ಏನಾದರೂ ಕಾಮನ ಇಟ್ಟುಕೊಂಡು ವೇದಗಳ ಕೆಲವು ಫಲಗಳನ್ನು ಹೇಳ್ತಾವ. ಇದು ಸುಮ್ಮನೆ ರಾಯರಿಗೆ ಹೋಗಿ ನೀವು ಸೇವಾ ಮಾಡ್ತಿರ್ತೀರಿ, ರಾಯರಿಗೆ ಸೇವಾ ಮಾಡಿದಾಗ ಅವರು ಆಗ್ಲಪ್ಪ ಅಂತ ಇವ್ ಮಕ್ಕಳಾಗ್ಲಿ ಅಂತ ಅನುಗ್ರಹ ಮಾಡ್ತಾರೆ, ಇವ್ ಮದುವೆ ಆಗ್ಲಿ ಅಂತ ಅನುಗ್ರಹ ಮಾಡ್ತಾರೆ, ಮತ್ತೊಂದೇನೋ ಅನುಗ್ರಹ ರಾಯರು ಮಾಡ್ತಾರೆ. ಮಾಡೋದು ಯಾಕಂದ್ರೆ ಇವನಿಗೆ ವಿಶ್ವಾಸ ಬಂದು ನನ್ನ ಮೇಲೆ ವಿಶ್ವಾಸ, ನನ್ನ ದ್ವಾರ ಶಾಸ್ತ್ರದ ಮೇಲೆ ವಿಶ್ವಾಸ, ಭಗವಂತನ ಮೇಲೆ ವಿಶ್ವಾಸ ಬಂದು ಇವ ಶಾಸ್ತ್ರ ಓದಿ ಇವ ಜ್ಞಾನವನ್ನ ಪಡೆದುಕೊಂಡು ಉದ್ಧಾರ ಆಗ್ಲಿ ಅನ್ನೋದಕ್ಕೆ ರಾಯರು ಒಂದೇನೋ ಫಲವನ್ನು ಮೊದಲಿಗೆ ಕೊಡ್ತಾರೆ. ಫಲ ಕೊಡುವುದರ ಉದ್ದೇಶ ತಾನು ಇನ್ನಷ್ಟು ಉದ್ಧಾರ ಆಗ್ಲಿ ಅನ್ನೋದಕ್ಕೆ ಹೊರತು ಅಷ್ಟು ಕೊಟ್ಟು ಮುಗಿಸಿ ಮತ್ತೊಮ್ಮೆ ಇವ ಈ ಕಡೆ ಬರುವುದೇ ಬೇಡ ಅಂತ ಅನ್ನೋದಕ್ಕೆ ಸರ್ವಥ ಅಲ್ಲ. ಹೀಗಾಗಿ ನಿಷ್ಕಾಮವಾದ ಕರ್ಮದಿಂದಲೇನೆ ನಮಗೆ ಸಿದ್ಧಿ ಅಂತ ಅನ್ನೋದು ಸಿಗುತ್ತದೆ. ಅಂಥ ಕರ್ಮವನ್ನು ನೀನು ಮಾಡಬೇಕು. ಸಂಗೋಪಂಗಾಂ ಸಪಾರ್ಷಾದಾಂ ತಾಂ ತಾಂ ಮೂರ್ತಿಂ ಸ್ವಮಂತ್ರತಃ. ನೋಡ್ರಿ, ಮೂರ್ತಿಯೊಳಗೆ ಅನೇಕ ಭಗವಂತನ ಆಹ್ವಾನಾದಿಗಳನ್ನ ಎಲ್ಲ ಮಾಡಿ ಗಂಧ ಮಾಲ್ಯ ಅಕ್ಷತ ಸ್ರಗ್ಭಿಹಿ ಧೂಪ ದೀಪ ಉಪಹಾರ ಕೈಹಿ. ನೋಡ್ರಿ, ಎಲ್ಲ ಹೇಳ್ಯಾರ. ಧೂಪ ದೀಪ ನೈವೇದ್ಯ ಗಂಧ ಮಾಲಿ ಅಕ್ಷತೆ ಎಲ್ಲವನ್ನ ಹಾಕಬೇಕು. ಮೂರ್ತಿ ಇರಲಿಲ್ಲ ಅಂತಂದ್ರೂ ಕೂಡ ದ್ರವ್ಯ ಕ್ಷಿತ್ಯಾತ್ಮಲಿಂಗಾನಿ, ದ್ರವ್ಯದೊಳಗೋ ನೀರಿನೊಳಗೋ ಭೂಮಿಯೊಳಗೋ ಭಗವಂತನನ್ನ ಕಂಡು ಪೂಜೆಯನ್ನ ಮಾಡಬೇಕು. ಆತ್ಮಾನಂ ತನ್ಮಯಂ ಧ್ಯಾಯನ್ ಮೂರ್ತಿಂ ಸಂಪೂಜಯೇದ್ ಹರೇಹೆ. ಭಗವಂತನ ಪೂಜೆಯನ್ನ ಮಾಡುವಾಗ, ಆ ಮೂರ್ತಿ ಪೂಜೆಯನ್ನ ಮಾಡುವಾಗ ಆ ಮೂರ್ತಿನೇ ದೇವರಲ್ಲ. ಎಷ್ಟು ಸಣ್ಣ ಮೂರ್ತಿಯಾಗಿ ದೇವ್ರು ಬಂದು ಕೂಡ್ತಾನೇನು, ವ್ಯಾಪ್ತಿದ್ದನವ. ಆ ಮೂರ್ತಿ ದೇವರಲ್ಲ, ಮೂರ್ತಿಯೊಳಗ ದೇವರ ಸನ್ನಿಧಾನ ಅದ ಅಂತ ಅನ್ನೋದನ್ನ ತಿಳ್ಕೊಂಡು ನಿನ್ನ ಬಿಂಬರೂಪ ಅದರೊಳಗೆ ಬಂದದ ಅಂತ ತಾನು ಅನುಸಂಧಾನ ಮಾಡಿಕೊಂಡು ಪೂಜೆಯನ್ನ ವ್ಯಕ್ತಿಯಾದವ ತಾನು ಮಾಡಬೇಕು. ಆ ರೀತಿ ಮಾಡಿದಂಥವ ಭಗವಂತನ ಅನುಗ್ರಹವನ್ನ ಪಡೀತಾನೆ ಅಂತಂದಾಗ, ಹಾಗಾದ್ರೆ ಆ ಭಗವಂತನ ಅನೇಕ ಅವತಾರಗಳ ಬಗ್ಗೆ ನನಗೆ ತಿಳಿಸ್ರಿ ಅಂತ ಹೇಳಿದಾಗ, ಅವನ ಅವತಾರಗಳು ಎಷ್ಟವ ಅಂತ ಅನ್ನೋದಕ್ಕೆ ಹೇಳಿದ್ರು. ರಜಾಂಸಿ ಭೂಮಿಯರ್ ಗಣಯನ್ ಕಥಂಚಿತ ಕಾಲೇನ ನೈವಾಖಿಲ ಸತ್ವಧಾಮ್ನಃ. ಭೂಮಿಯ ಪರಮಾಣುಗಳು ಎಷ್ಟವ ಅಂತ ಎಣಿಸಬಹುದು, ಅನಂತರ ಭಗವಂತನ ಅವತಾರಗಳನ್ನು ಮಾತ್ರ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಬ್ರಹ್ಮನಲ್ಲಿದ್ದು ತಾನು ಬ್ರಹ್ಮನಾಮಕನಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ನಾರಾಯಣನಾಗಿ ಸ್ಥಿತಿಯನ್ನ, ರುದ್ರನೊಳಗಿದ್ದು ತಾನು ಪ್ರಳಯವನ್ನು ಮಾಡ್ತಾನೆ. ತಾನೇ ಅನೇಕ ರೂಪಗಳನ್ನು ಕೂಡ ಅಲ್ಲಿ, ನರನಾರಾಯಣ ರೂಪ, ಅನೇಕ ಬಲಿಗೆ ವಾಮನ ರೂಪ, ಹೀಗೆ ಅನೇಕ ರೂಪಗಳನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಕ್ರೋಡ, ವರಾಹ, ಕೂರ್ಮ, ಮತ್ಸ್ಯ, ಅನೇಕ ಅವತಾರಗಳನ್ನು, ದತ್ತಃ, ಕುಮಾರಃ, ಋಷಭಃ, ಭಗವಾನ್ ಪಿತಾನಃ, ವಿಷ್ಣು ಶಿವಾಯ ಜಗತಾಂ ಕಲಯಾವತಿನ ಹಂಸಸ್ವರೂಪ, ಅನೇಕ ರೂಪಗಳನ್ನು ಭಗವಂತ ತಾನು ತಗೊಂಡಾನೆ ಅಂತ ಪರಶುರಾಮ, ರಾಮಕೃಷ್ಣ, ಬುದ್ಧ, ಕಲ್ಕಿ ಮೊದಲಾದ ರೂಪಗಳ ಸ್ಮರಣೆಯನ್ನ ಮಾಡಿ ರಾಜ ಕೇಳಿದ, ಹಾಗಾದ್ರೆ ಇದನ್ನು ಮಾಡಂಗಿಲ್ಪ ಅವ್ರಿಗೇನಾಗ್ತದ? ಇದು ಭಾರಿ ಅದ ನೋಡ್ರಿ. ನಾವು ಮಾಡಂಗಿಲ್ಲ, ನಾವು ಭಾಗವತ್ ಕೇಳಂಗಿಲ್ಲ, ನಾವು ಸಂಧ್ಯಾ ವಂದನೆ ಮಾಡಂಗಿಲ್ಲ, ನಾವು ನೀವು ಏನು ಹೇಳಿದ್ರು ಪಾಠಕ್ಕೆ ಬರಂಗಿಲ್ಲ, ನಮಗೇನಾಗ್ತದೆ? ಭಾಗವತ್ ಹೇಳಿದ್ದನ್ನು ಹೇಳಿರುತ್ತೆ. ಯಯೇಷಾಂ ಪುರುಷಂ ಸಾಕ್ಷಾತ್ ಆತ್ಮಪ್ರಭವಂ ಈಶ್ವರಂ ನ ಭಜಂತ್ಯವಜಾನಂತಿ ಸ್ಥಾನಭ್ರಷ್ಟಾ ಪತಂತ್ಯಥಃ. ದೂರೇ ಹರಿಕಥಾ ಕೇಚಿತ್ ದೂರೇ ಚಾಚ್ಯುತ ಕೀರ್ತನ. ಹರಿಕಥೆ ಅಂತಂದ್ರೆ ದೂರ ಓಡಿ ಹೋರಿರ್ತಾರೆ. ಭಗವಂತನ ಪೂಜಾ ಅಂತಂತಂದ್ರೆ ಆ ಕಡೆ ಮುಖಾನೇ ಮಾಡಂಗಿಲ್ಲ. ಯಾರು ಇಂಥ ಭಗವಂತನ ಮಹಾತ್ಮ್ಯದಿಂದ ದೂರ ದೂರ ಸಾಗುವಂಥವರಿದ್ದಾರೋ ಅವರು ಸ್ಥಾನಭ್ರಷ್ಟ ಪತಂತ್ಯತಃ. ತಾವು ಇದ್ದ ಸ್ಥಾನದೊಳಗೆ ಅವರು ಎಂದಿಗೂ ಶಾಶ್ವತವಾಗಿ ಇರದೇನೆ ಅದರಿಂದ ಭ್ರಷ್ಟರಾಗಿ ಕೆಳಗೆ ಬೀಳಬೇಕಾಗಿ. ಭ್ರಷ್ಟರಾಗೋದಂದ್ರೆ ಅದರಿಂದ ತಾವು ಕೆಳಗೆ ಬಿದ್ದು ಜೀವನದಲ್ಲಿ ಅಪಕೀರ್ತಿಯನ್ನ ಹೊಂದುತ್ತಾರೆ. ಅವರಿಗೆ ಶುದ್ಧವಾದಂಥ ಯಶಸ್ಸು ಎಂದಿಗೂ ಕೂಡ ಬರೋದಿಲ್ಲ. ದಾಂಭಿಕ ಮಾನಿನ ಪಾಪ ವಿಹಂಸಂತ್ಯಚ್ಯುತ ಪ್ರಿಯಾನ್. ಅಂಥವರು ಮುಂದಿನ ಜನ್ಮದೊಳಗ ಹಿಂಸಕರಾಗಿ, ಡಾಂಭಿಕರಾಗಿ, ಮತ್ತಷ್ಟು ಭಗವಂತನಿಂದ ವಿಮುಖರಾಗಿ ಅವರು ಹುಟ್ಟಿ ಎಂತೆಂಥದ್ದೋ ಕೆಟ್ಟ ಕರ್ಮಗಳನ್ನ ಅದೆಲ್ಲ ಮಾಡ್ತಾ ಅವರು ತಾವು ಇಡೀ ಜೀವನವನ್ನ ವ್ಯರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಸುಮ್ಮನೆ ಯಜ್ಞ ಅಂತ ಮಾಡ್ತಾರೆ, ಸುಮ್ಮನೆ ಪ್ರಾಣಿ ಬಲಿ ಅಂತೆಲ್ಲ ಕೊಡ್ತಾರೆ, ಅದು ಏನೂ ಕೂಡ ಇರೋದಿಲ್ಲ. ಅವರೆಲ್ಲ ಅದರಿಂದ ಬಹಳ ಘೋರವಾದ ನರಕವನ್ನ ಅವರು ಹೊಂದುತ್ತಾರೆ. ಹಾಗಾಗಿ ಎಂದೆಂದಿಗೂ ಕೂಡ ಭಗವಂತನ ಕಥೆಗಳಿಂದ ದೂರ ಇರಬೇಡ್ರಿ. ದೇವರ ಮಹಾತ್ಮೆ ಎಲ್ಲೋ ಕೇಳಲಿಕ್ಕೆ ಸಿಗ್ತದ ಅಂತಂದ್ರೆ ಆನಂದದಿಂದ, ಭಕ್ತಿಯಿಂದ ಅದನ್ನ ಶ್ರವಣ ಮಾಡ್ರಿ ಅನ್ನೋದನ್ನ ಅಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ. ಅವ ಕೇಳಿದ, ಹಾಗಾದ್ರೆ ಯಾವ ಯಾವ ಯುಗದೊಳಗೆ ಹೇಗೆ ಅವನನ್ನು ಉಪಾಸನ ಮಾಡಬೇಕು ಅಂತ ಕೇಳಿದಾಗ ಕರಭಾಸನ ಹೇಳ್ತಾರೆ, ಕೃತಯುಗದಲ್ಲಿ ಶುಕ್ಲ ವರ್ಣದ, ಶುಭ್ರವರ್ಣದ ಭಗವಂತನನ್ನ, ಅವಾಗ ಮನುಷ್ಯರು ಶಾಂತರಿರ್ತಾರೆ, ನಿರ್ವೈರರಿರ್ತಾರೆ. ಹಂಸ, ಸುಪರ್ಣ, ವೈಕುಂಠ, ಧರ್ಮ ಈ ನಾಮಗಳಿಂದ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ತ್ರೇತಾಯುಗದಲ್ಲಿ ಕೆಂಪು ಬಣ್ಣದ ಭಗವಂತ ಚತುರ್ಬಾಹು, ಅವನ ಸ್ಮರಣವನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಯಜ್ಞಯಾಗಾದಿಗಳನ್ನು ಅವರು ಮಾಡುತ್ತಾರೆ.
ಕೃತಯುಗದ ಜನ ತಪಸ್ ಮಾಡ್ತಾರಪ್ಪ, ಯಜ್ಞಯಾಗಾದಿಗಳನ್ನ ತ್ರೇತಾಯುಗದ ಜನ ಮಾಡ್ತಾರೆ. ಇನ್ನು ದ್ವಾಪರೇ ಭಗವಾನ್ ಶ್ಯಾಮ, ದ್ವಾಪರದೊಳಗ ಪೀತವರ್ಣದ ಭಗವಂತ, ಆ ಭಗವಂತ ಅವನನ್ನ ವೇದತಂತ್ರಗಳಿಂದ ಅನೇಕ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾರೆ ದ್ವಾಪರ ಯುಗದೊಳಗೆ. ಆದ್ರೆ ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ, ಕೃಷ್ಣವರ್ಣದ ನಮ್ಮ ಸಾಕ್ಷಾತ್ ಕೃಷ್ಣನನ್ನ ಕಲಿಯುಗದೊಳಗೆ ಉಪಾಸನ ಮಾಡ್ತಾರೆ. ಹೆಂಗೆ? ಸಂಕೀರ್ತನ ಪ್ರಾಯೈರ್ಯಜಂತಿ ಸುಮೇಧಸ, ಕೃಷ್ಣ ಅನ್ನುವ ನಾಮವನ್ನ ಸಂಕೀರ್ತನ ಮಾತ್ರದಿಂದ ಭಗವಂತ ಕಲಿಯುಗದೊಳಗೆ ತುಷ್ಟನಾಗ್ತಾನೆ. ಕಲಿಂ ಸಂಭಾಜಯಂತ್ಯಾರ್ಯ ಗುಣಜ್ಞಾಸಾರ ಭಾಗಿನ. ಒಮ್ಮೆ ದೇವತೆಗಳೇ ಹೋಗಿ ವೇದವ್ಯಾಸರಿಗೆ ಕೇಳಿದಂತೆ, ಇಷ್ಟು ಪುರಾಣ ಇಷ್ಟು ಹರಿಕತಿ ಎಲ್ಲ ಬರೆದಿರಿ, ಯಾವ ಯುಗ ಶ್ರೇಷ್ಠ ಅಂತ ನನಗೆ ಹೇಳ್ರಿ. ಕಲಿಸ್ಸಾಧು ಅಂದ್ರಂತ. ಕಲಿಯುಗನೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ. ಅಲ್ರಿ ಕಲಿಯುಗನೇ ಬಹಳ ಘೋರ ಅಂತ ಕೇಳಿರ್ತೀವಿ ನಾವು, ನೀವು ಕಲಿಯುಗ ಶ್ರೇಷ್ಠ ಅಂತಿರಲ್ಲ ಅಂತ. ಹೌದು, ಯಾಕಂದ್ರ ಕೃತಯುಗದೊಳಗ ತಪಸ್ಸು ಮಾಡಿದಾಗ 10,000 ವರ್ಷ ತಪಸ್ಸು ಮಾಡಿದರೆ ಬರುವ ಪುಣ್ಯ, ತ್ರೇತಾಯುಗದೊಳಗ 1000 ವರ್ಷ ಯಜ್ಞ ಮಾಡಿದರೆ ಬರುವ ಪುಣ್ಯ, ದ್ವಾಪರ ಯುಗದೊಳಗ 100 ವರ್ಷ ನೀನು ದೇವರ ಪೂಜೆ ಮಾಡಿದಾಗ ಬರುವ ಪುಣ್ಯ, ಕಲಿಯುಗದೊಳಗ ಕೂತಲ್ಲಿ ಕೂತು ಕೃಷ್ಣ ರಾಮ ಅಂತ ನಾಮ ಸಂಕೀರ್ತನೆಯನ್ನು ಒಂದು ಕ್ಷಣ ಮಾಡಿದ್ರೆ ಬರ್ತದಂತ. ಎಷ್ಟು ಪುಣ್ಯ ಸೋವಿಯದ ನೋಡ್ರಿ. ಬಂಗಾರ ತುಟ್ಟಿ ಆಗ್ಯದ, ಬೆಳ್ಳಿ ತುಟ್ಟಿ ಆಗ್ಯದ, ಪುಣ್ಯ ಮಾತ್ರ ಸೋವಿಯದ ಕಲಿಯುಗದೊಳಗೆ. ಯಾಕಂದ್ರ ಎಷ್ಟು ಪುಣ್ಯ ಬರೀ ಕೃಷ್ಣ ಅಂತ ಕೂತಲ್ಲಿ ನಾಮಸ್ಮರಣ ಮಾಡೋದು. ನರಜನ್ಮ ಬಂದಾಗ ನಾಯಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ದಾಸರು ಕೇಳ್ತಾರೆ, ಮನುಷ್ಯ ಜನ್ಮ ಬಂದದ ನಾಲ್ಗೆದ ಅನ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಏನ್ ಹೇಳ್ಬೇಕಿನ್ನ? ಕೃಷ್ಣ ಅಂತ ತಂದು ಬಿಡ್ರಿ. ಕೃಷ್ಣ 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 ಎಂದು 3 ಬಾರಿ ನೆನೆಗಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರವ ಹೊರುವನು. ತನ್ನ ನಮ್ಮ ಎಲ್ಲಾ ಭಾರ ತಾನು ಹೊತ್ತು ನಮಗ್ ಮೋಕ್ಷ ಕೊಡ್ತಾನ ಭಗವಂತ. 3 ಸಲ ಕೃಷ್ಣ 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 ಅಂತ ಇಷ್ಟು ಅನ್ಲಿಕ್ಕೂ ನಮಗ ಮನಸ್ಸು ಕೇಳಂಗಿಲ್ರಿ ಅಂತಂದ್ರ ಮತ್ತ ಮನಸ್ಸು ತಗೊಂಡು ಏನ್ ಮಾಡುತ್ತ? ದಶ್ಮಸಾರಂ ಹೃದಯ ಎಂಬತೇದಮಂತ ಬೈದದು ಭಾಗವತ. ಕಲ್ಲದು ಹೃದಯ, ಹೃದಯ ಅಲ್ಲ ಅಂತ. ಹಿಂಗಾಗಿ ಅಷ್ಟನ್ನು ನಾವು ವಿಶೇಷವಾಗಿ ಕಲಿಯುಗದೊಳಗ ಮಾಡಬೇಕು ಅಂತ ಹೀಗೆ 9 ಜನರು ಅವನ ಪ್ರಶ್ನೆಗಳಿಗೆ ಅದ್ಭುತವಾದ ಉತ್ತರವನ್ನ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ವಸುದೇವನಿಗೆ ನಾರದರು ತಾವು ಹೇಳಿ, ಮಾಪತ್ಯ ಬುದ್ಧಿಕಾಮಕೃಚಾಹ ಬುದ್ಧಿಮಕೃಚ ಕೃಷ್ಣೇ ಸರ್ವಾತ್ಮನೀಶ್ವರಿ, ನಿನ್ನ ಮಗ ಕೃಷ್ಣ ಸರ್ವಾಂತರ್ಯಾಮಿಯಾದ ಭಗವಂತ, ಅವನಲ್ಲಿ ಮಗ ಅನ್ನುವ ಬುದ್ಧಿಯನ್ನ ಸರ್ವಥ ಮಾಡಬೇಡಪ್ಪ ಅಂತ ಹೇಳಿ ವಸುದೇವ ದೇವಕಿಯರಿಗೆ ಉಪದೇಶ ಮಾಡಿದರೆ ಅವರು ಅವತ್ತೇ ತಾವು ವನವಾಸಕ್ಕಂತ ಅವರು ಹೋಗಿಬಿಟ್ಟಿದ್ದಾರೆ. ವನಕ್ಕೆ ಹೋಗಿ ತಾವು ಆ ಮೋಹವನ್ನು ಕಳೆದುಕೊಂಡು ಭಗವಂತನ ತಪಸ್ಸನ್ನು ತಾವು ಮಾಡಿದರು. ಇತಿಹಾಸಮಿಮಂ ಪುಣ್ಯಂ ಧಾರಯೇದ್ಯ ಸಮಾಹಿತ ಸ ವಿಧೂಯೇಹ ಶಮಲಂ ಬ್ರಹ್ಮಭೂಯಾಯ ಕಲ್ಪತೆ. ಯಾರು ಈ ಜಾಯಂತೆಯ ಉಪಾಖ್ಯಾನವನ್ನು ಶ್ರವಣ ಮಾಡ್ತಾರೋ ಅವರಿಗೆ ಮನಸ್ಸಿನೊಳಗಿದ್ದ ಎಲ್ಲ ದುಗುಡಗಳ ಪಾಪಗಳ ನಾಶವಾಗಿ ಅವರು ಭಗವಂತನಲ್ಲಿ ಭಕ್ತರಾಗ್ತಾರೆ ಅನ್ನುವಂತಹ ಒಂದು ಫಲವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ತಾನೀಗ ತಾನೊಬ್ಬನೇ ಇದ್ದಾನೆ. ಮೇಲಿನವರೆಲ್ಲ ಆ ಕಡೆ ವನಪ್ರಸ್ಥ ಇತ್ಯಾದಿಗಳು ಹೋದ್ರು. ಕೃಷ್ಣ ಒಂದೇ ಕಡೆ ತಾನು ಕೂತಿದ್ನಂತೆ. ಕೂತಾಗ ದ್ವಾರಕಾದೊಳಗೆ ಎಲ್ಲಾ ದೇವತೆಗಳು ಎಳೆದು ಬಂದ್ಬಿಟ್ರಂತೆ. ತ್ವಮ್ಮಾಯ ಯಾಂತ್ರಿಗುಣ ಯಾತ್ಮನಿ ದುರ್ವಿಭಾವ್ಯಂ ವ್ಯಕ್ತಂ ಸೃಜಸ್ಯವಸಿ ಲುಂಪಸಿ ತದ್ಗುಣಸ್ಥಃ ನೀತೈರ್ಭವಾನ್ ಅಜಿತ ಕರ್ಮಭಿರಜ್ಯತೆ ವೈ ಯಸ್ವೇ ಸುಖೇ ವ್ಯವಹಿತೇಭಿರತೋ ನ ವದ್ಯಃ. ನೀನೇ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಸಂಹಾರ ಮಾಡಿ ಎಲ್ಲಾ ಮಾಡಿದ್ರು ಒಂದರೆ ನಿನಗೆ ವಿಕಾರ ಆಗ್ಬೇಕು. ಇದರಿಂದ ನಿರ್ವಿಕಾರನಾಗಿರ್ತ. ಇಷ್ಟು ತಾನು ಕೃಷ್ಣನಾಗಿ ಅನಂತ ಲೀಲೆಗಳನ್ನು ತಾನು ತೋರಿಸಿದರೂ ನಿರ್ಲಿಪ್ತರಾಗಿದ್ದ ಕೃಷ್ಣ. ದೇವತೆಗಳು ಬಂದು ಸ್ತೋತ್ರ ಮಾಡ್ತಾರ್ರಿ ಭಗವಂತನ. ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರೆ, ಏನ್ ನಿನ್ನ ಆ ವಿಚಿತ್ರವಾದಂತಹ ವೈರಾಗ್ಯ, ಎಷ್ಟೆಲ್ಲ ಜನರ ಜೊತೆಗೆ ಕೃಷ್ಣನಾಗಿ ನೀನು ಬೆರತಿ, ಏನೆಲ್ಲ ರಾಸಕ್ರೀಡೆ ಆಯಿತು, ಎಷ್ಟು ಜನರ ಮದುವೆ ಆಯಿತು, ಎಷ್ಟು ಮಕ್ಕಳಾಯಿತು, ಯಾರೊಬ್ಬರೊಳಗಾದ್ರೂ ನಿನಗೇನೋ ವಿಶೇಷ ಅಂತ ಏನಿಲ್ಲ. ನಿರ್ಲಿಪ್ತ ವಿರಕ್ತನಾದ ವ್ಯಕ್ತಿ, ವೈರಾಗ್ಯಕ್ಕೆ ತಾನೇ ಆದರ್ಶನಾಗಿದ್ದವ ಕೃಷ್ಣ. ಭಗವಂತ ನೀನು ಧರಿಸಿದ ವನಮಾಲೆಯನ್ನ ಲಕ್ಷ್ಮಿ ತಾನು ಅಸೂಯೆಯಿಂದ ನೋಡ್ತಾಳೆ. ಭಗವಂತನ ಎದಿ ಮ್ಯಾಗ ಹೋಗಿ ಕೂತದ್ ನೋಡಿದ ಮಾಲಾ ಅಂತ. ಅಂಥ ನಿನ್ನ ಸ್ವರೂಪ ನಸ್ಯೋ ತಗಾವ ಇವ ಯಸ್ಯ ವಶೇ ಭವಂತಿ ದೇವಾಶ್ಚ ಯಸ್ತನು ಬೃದ ಆಯುಷಿ ರಜ್ಯಮಾನ. ದೇವತೆಗಳು ನಿನ್ನ ವಶದೊಳಗೆ ಎಲ್ಲಾ ಕಾಲಕ್ಕೆ ನಾವಿರ್ತೀವಿ. ಅಂಥದ್ದು ನೀನು ಈಗೇನ್ ಮಾಡು? ಈಗ ಯಾಕೆ ಬಂದಿರಿ ಹೇಳ್ರಪ್ಪ, ಎಲ್ಲ ಚಲೋ ಆದ್, ನೀವೆಲ್ಲ ಹೇಳಿಗತ್ತೀರಿ, ಬಹಳ ಖುಷಿ. ಈಗೇನ್ ಮಾಡಿ ಹೇಳು. ಭಗವಂತ ಧರ್ಮಶ್ಚ ಸ್ಥಾಪಿತ ಸತ್ಸು ಸತ್ಯ ಸಂದೇಶ ವೈತ್ವಯ. ನೀನು ಧರ್ಮ ಸ್ಥಾಪನ ಮಾಡಿಬಿಟ್ಟಿ. ನೀನಂದಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನ ಆಗೇದಿ. ಮುಂದೆ
ಕೀರ್ತಿಶ್ಚ ದಿಕ್ಷು ವಿಕ್ಷಿಪ್ತ ಸರ್ವಲೋಕಮಲಾಪಹ. ಎಲ್ಲಾ ಕಡೆಗೆ ನಿನ್ನ ಕೀರ್ತಿಯನ್ನ ಹಬ್ಬಿಸಿ ಎಲ್ಲೆಲ್ಲಿ ನಿನ್ನ ಸ್ಮರಣೆ ಮಾಡ್ತಾರೋ ಅವರ ಪಾಪಗಳನ್ನು ಕಳೀಲಿಕ್ಕೆ ಆ ವ್ಯವಸ್ಥಾನೂ ಮಾಡಿ ಮುಗಿಸಿ. ಆಯ್ತಾ? ಯಾನಿತೇ ಚರಿತಾನೀಶ ಮನುಷ್ಯ ಸಾಧವಕ್ಕಲೋ ಶೃಣ್ವಂತ ಕೀರ್ತಯಂತಶ್ಚ ತರಿಷ್ಯತ್ಯಂಜಸಾತಮ. ಕಲಿಯುಗದೊಳಗೆ ಯಾರು ನಿನ್ನ ಈ ಚರಿತ್ರೆಯನ್ನ ಮನುಷ್ಯರು ಸಾಧುಗಳು ಸ್ಮರಣ ಮಾಡ್ತಾರೋ ಕೇಳ್ತಾರೋ ಅವರಿಗೆ ಇಡಿಯಾದ ಪಾಪಗಳಿಂದಲೇ ಹೊರಬರುವಷ್ಟು ಲೀಲೆಗಳನ್ನು ತೋರಿಸ್ಬಿಟ್ಟಿ. ಭಗವಂತ ಯದುವಂಶದಲ್ಲಿ ಅವತಾರ ಮಾಡಿ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ. 100 ವರ್ಷ ಆದ್ಮೇಲೆ 25 ಆತು ಅಂದ್ರೆ ಎಷ್ಟಾಯ್ತು? 125 ವರ್ಷ ಅಂತ ಅನಿಸ್ಬಿಡ್ತದೆ. ಅಷ್ಟಿಲ್ಲೇ ಇಲ್ಲಿ ಕೃಷ್ಣ ಇಲ್ಲೇ ಶ್ರೀಮದ ತಾತ್ಪರ್ಯ ತೊಂದೇ ಬಿಡ್ತಾರ ಅವರು. 100 ವರ್ಷ ಆಗಿ ಮ್ಯಾಲ 25 ಆಯಿತು ಅಂದಾರಲ್ಲಿ. 25 ವರ್ಷ ಅಂದಿಲ್ಲ. ಏನಾಗಿತ್ತು 25 ಅಂದ್ರೆ ಋತುಗಳಾಗಿತ್ತು ಅಂತ. 25 ಋತುಗಳು ಆ ಸಂದರ್ಭದೊಳಗ ಆಗಿದ್ದವು. ಹಾಗಾಗಿ 25 ಅಲ್ಲ 50 ಋತುಗಳು ಅಲ್ಲಾಗ್ಯಾವೆ. 50 ಋತುಗಳು ಅಂತಂದ್ರೆ 4 ವರ್ಷ 48 ತಿಂಗಳು ಅಂತ ಅನ್ನೋ ಅರ್ಥದೊಳಗೆ ಬರ್ತದೆ. 25 ಋತುಗಳು ಅಂತ ಹೇಳಿರಿ ಅಂದ್ರೆ 50 ಮಾಸಗಳು ಅಂತ ಆಗ್ತವೆ. 50 ಮಾಸಗಳು ಅಂತಂದ್ರೆ 48 ಮಾಸಕ್ಕೆ 4 ವರ್ಷ ಮ್ಯಾಲ 2 ಅಂದ್ರೆ 100ರ ಮೇಲೆ 4 ವರ್ಷ 2 ತಿಂಗಳು ಆಗಿತ್ತು. ಯಾವಾಗ ಕೃಷ್ಣಗ 104 ವರ್ಷ ಆದಾಗ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ಯಾರ, ನಿಂದೆಲ್ಲಾ ಮಾಡಿ ಸ್ವಾಮಿ ವಾಪಸ್ ನಮ್ಮ ವೈಕುಂಠಕ್ಕೆ ನೀ ಬಾ ಅಂತ. 104 ವರ್ಷ ಇದ್ದಾಗ ಬಂದಾರ. ಸಂವತ್ಸರ ದ್ವಯಂಚೈವ ಪಶ್ಚಾತ್ ಸ್ಥಿತ್ವ ಜನಾರ್ದನ. ಬರ್ತೀನಂದು 2 ವರ್ಷ ಇದ್ದು ಬಂದಾನಂತ ಮುಂದೆ ದೇವ್ರು. ಅಂದ್ರೆ ಒಟ್ಟಾರೆ 106 ವರ್ಷ ಕೃಷ್ಣ ನಮ್ಮ ಭೂಮಿಯ ಮೇಲೆ ಇದ್ದದ್ದು. ಈ ಲೆಕ್ಕವನ್ನು ನಮಗೆ ಸ್ಪಷ್ಟವಾಗಿ ಕೊಟ್ಬಿಡ್ತಾರೆ ಶ್ರೀಮದಾಚಾರ್ಯ. 106 ವರ್ಷ ಇದ್ದಾನೆ. 104ನೇ ವರ್ಷ ನಡೆದಾಗ ಇನ್ನೇನು ಮೊನ್ನೆ ಹುಟ್ಟಿದಬ್ಬ ಆಗ್ಯದಂದಾಗ ದೇವತೆಗಳನ್ನು ಪ್ರಾರ್ಥನಾ ಮಾಡಿದ್ರು. ಮುಂದೆ 2 ವರ್ಷ ಇದ್ದು ಭಗವಂತ ಪರಂಧಾಮಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ಕುಲಂಚ ವಿಪ್ರಶಾಪೇನ ನಷ್ಟಪ್ರಾಯ ಅಬೋದಿದಂ. ಅವ್ರು ಬಂದು ಹೇಳೇಬಿಟ್ರು, ಕುಲ ಅಂತೂ ನಷ್ಟ ಆಗ್ಯದ ಭಗವಂತ, ಇನ್ನೂ ನಾಶ ಆಗೇ ಇಲ್ಲ, ಎಲ್ಲ ಇದ್ದಾರೆ, ಇನ್ನ ಜೀವಂತ ಇದ್ದಾರೆ ಎಲ್ಲರೂ. ಬ್ರಾಹ್ಮಣರ ಶಾಪ ಆಗೇದಂತಂದ್ರೆ ಇದು ಇನ್ನು ಹೋಗೋದದ ಅಂತ. ಇದಾನೀಂ ನಾಶ ಆರಬ್ಧ ಕುಲಸ್ಥೆ ದ್ವಿಜಶಾಪತಃ. ಬ್ರಾಹ್ಮಣರ ಶಾಪದಿಂದ ಕುಲದ ನಾಶ ಪ್ರಾರಂಭ ಆಗಿಬಿಟ್ಟದ. ಹಾಗಾಗಿ ನೀನು ಕೂಡ ಇನ್ನ ನಮ್ಮ ಲೋಕಕ್ಕೆ, ನಿನ್ನ ವೈಕುಂಠಕ್ಕೆ ನೀನು ಮರಳಿ ಬರಬೇಕು ಅಂತ ಬ್ರಹ್ಮಾದಿಗಳು ಬಂದು ಪ್ರಾರ್ಥನಾ ಮಾಡಿದ್ದಾರಂತೆ. ಆವಾಗ ಮುಂದೆ ಕೆಲವು ವರ್ಷದಲ್ಲಿ ಅಲ್ಲಿ ಮಹೋತ್ಪಾತಗಳು ದ್ವಾರಕೆಯಲ್ಲಿ ಪ್ರಾರಂಭವಾಗಿವೆ. ಭಗವಂತ ಅಂದ, ಪ್ರಭಾಸಕ್ಕೆ ಹೋಗೋಣ ನಡ್ರಿ ಎಲ್ಲರೂ, ಪ್ರಭಾಸ ಕ್ಷೇತ್ರ ಅಂತ, ಅಲ್ಲಿ ನಾವು ಹೋಗೋಣ ಅಂತ ಹೇಳಿ ಅಲ್ಲಿ ಹೋಗಿ ತರ್ಪಣ ಕೊಡಿಸಿ ಬೇಕಾದಷ್ಟು ಯಜ್ಞಯಾಗಗಳನ್ನು ಮಾಡಿಸಿ ದಾನ ಧರ್ಮಗಳನ್ನೆಲ್ಲ ಮಾಡಿಸ್ತಾ ಇದ್ದಾಗ ಉದ್ಧವನನ್ನ ನೋಡಿದ್ನಂತ ಭಗವಂತ. ಉದ್ಧವ ಬಾ ಇಲ್ಲೇ ಅಂತ. ಯಾರು ಇರ್ಲಾರ್ದಲ್ಲಿ ಉದ್ಧವನ್ ಕರ್ಕೊಂಡು ಹೋದ್ನಂತ. ಉದ್ಧವನ್ ಕರ್ಕೊಂಡು ಹೋಗಿ, ಉದ್ಧವ ನಾ ಇನ್ನು ಪರಂಧಾಮಕ್ಕೆ ಹೋಗ್ತೀನಿ, ನಿನ್ನನ್ನು ಮಾತ್ರ ಭೂಮಿ ಮೇಲೆ ಇಟ್ಟು ಹೋಗ್ತೀನಿ. ನೀನು ಕೆಲವು ವರ್ಷ ಇಲ್ಲಿ ಧರ್ಮ ಪ್ರಚಾರವನ್ನು ಮಾಡಿ ಆಮೇಲೆ ನೀನು ಬರಬೇಕು. ನಾಹಂ ತವಾಂಗ್ರಿಯುಗಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇ ನಾಥ ಸ್ವಧಾಮನಯ ಮಾಮಪಿ. ಉದ್ಧವ ಅಂದ, ಒಂದು ಕ್ಷಣನೂ ನಿನ್ನ ಬಿಟ್ಟು ನನಗೆ ಇರಲಿಕ್ಕಾಗುವುದಿಲ್ಲ. ನನಗೂ ನಿನ್ನ ಜೊತೆಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗು ಸ್ವಾಮಿ. ನಾ ಎಲ್ಲ ನಿನ್ನ ದಾಸರು. ಎಂಥ ದಾಸರು? ತ್ವಯೋಪಭುಕ್ತ ಸೃಗಂಧ ವಾಸೋ ಅಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಉದ್ಧವ ಹೇಳ್ತಾನೆ, ನೀನು ಹಾಕ್ಕೊಂಡು ಬಟ್ಟಿ ನಾವು ಹಾಕ್ಕೊಳ್ತೀವಿ, ನೀನು ಉಟ್ಟಂತಹ ಬಟ್ಟೆಯನ್ನು ಉಡೋದು, ನೀನು ತೊಟ್ಟ ಮಾಲೆಯನ್ನು ತೊಡೋದು, ನೀನು ಬಿಟ್ಟದ್ದನ್ನು ಉಣ್ಣೋದು, ಇಷ್ಟು ಉಚ್ಚಿಷ್ಟ ಭೋಜಗಳಾದ ದಾಸರು ನಾನು. ಇಂಥ ದಾಸರನ್ನು ಬಿಟ್ಟು ನೀನು ಒಬ್ಬನೇ ವೈಕುಂಠಕ್ಕೆ ಹೋಗ್ತೀನಿ ಅಂತಂದ್ರೆ ನನ್ನ ಗತಿ ಏನಾಗ್ತದೆ ಸ್ವಾಮಿ? ನಾನು ನಿನ್ನ ಜೊತೆಗೆ ಬರಾವನೆ, ನಾನು ಬಿಡಂಗಿಲ್ಲ ನಿನಗ. ಏಕಾಂತಿನಂ ಪ್ರಿಯಂ ಭೃತ್ಯಂ ಉದ್ಧವಂ ಸಮಭಾಷತ. ಉದ್ಧವನಿಗೆ ಭಗವಂತ ಹೇಳಿದ್ನಂತ, ನೋಡು, ಇವತ್ತಿನಿಂದ 7ನೇ ದಿವಸಕ್ಕೆ ಸಮುದ್ರ ಸಪ್ತಮೇಹ್ಯೇ ನಾಂ ಪುರಿಂಚ ಪ್ಲಾವಯಿಷ್ಯತಿ. ನಾನು ಪ್ರಭಾಸಕ್ಕೆ ಯಾಕೆ ಬಂದಿನಿ ಗೊತ್ತೇನೆ? 7 ದಿವಸಕ್ಕೆ ಇಡೀ ದ್ವಾರಕಾ ನಗರ ಸಮುದ್ರದೊಳಗೆ ಮುಳುಗಿ ಹೋಗುವುದದ. ದೇವ್ರು ಮೊದಲೇ ವ್ಯವಸ್ಥೆ ಮಾಡಿಬಿಟ್ಟಿತ್ತ. ಹೋಗ್ಬೇಕಾದಾಗ ತನ್ನ ನಗರನು ಮುಳುಗಿಸಿ ಹೋಗ್ಬಿಟ್ಟಂದ ದೇವ್ರು. ಇವತ್ತೇನು ನಾವು ದ್ವಾರಕಾ ನೋಡ್ತೀವಿ, ಇದು ಸಮುದ್ರ ದಂಡಿಗಿರೋ ಆಮೇಲೆ ಆದ ದ್ವಾರಕಾ. ಖರೇ ಕೃಷ್ಣ ಕಟ್ಟಿದ ದ್ವಾರಕಾ ಏನದ ಈಗ ಸಮುದ್ರದ ಒಳಗದ, ಭೇಟ್ ದ್ವಾರಕಾ ಅಂತ ಅದಕ್ಕೆ ಕರೀತಾರೆ. ಇವತ್ತಿಗೂ ಅಲ್ಲೇನೋ ಒಂದು ಸಬ್ಮರೀನ್ ವ್ಯವಸ್ಥೆ ಮಾಡ್ಲಿಕತ್ತಾರಂತ, ಕೆಳಗೆ ಹೋಗಿ ನೋಡಿ ಬರೋ ಹಂಗೆ ಮಾಡ್ಲಿಕತ್ತಾರ ಅಂತ ಸುದ್ದಿ ಅದ. ಅಂತೂ ಅದು ಸಮುದ್ರದೊಳಗೆ ಮುಳುಗಿ ಹೋಗ್ತದ. ಹಾಗಾಗಿ ನೀನು ಅಲ್ಲಿರೋದು ಸರಿಯಲ್ಲ. ಅಧರ್ಮವನ್ನ ಉತ್ಥಾನ ಮಾಡ್ತೀನಿ. ಈಗ ಕಲಿಯುಗ ಬರ್ತಾದ. ಹಾಗಾಗಿ ನೀನು ಬದರಿಕಾಶ್ರಮಕ್ಕೆ ಹೋಗಿ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಸಮಯ ಅದಪ್ಪ. ಅದಕ್ಕೆ ನನ್ನ ಆಜ್ಞಾ ಅದ, ನೀನು ಇದನ್ನು ಮಾಡಬೇಕು. ಸ್ವಾಮಿ ಆಜ್ಞಾ ಮಾಡಿ ಅಂದಮೇಲೆ ಅವಶ್ಯ ಮಾಡ್ತೀನಿ. ತ್ಯಾಗೋಯಂ ದುಷ್ಕರೋ ಭೂಮನ್ ಕಾಮಾನಾಂ ವಿಷಯಾತ್ಮವಿಹಿ ಸುತರಾಂ ತ್ವಯಿ ಸರ್ವಾತ್ಮನ್ ಅಭಕ್ತೈರಿತಿ ಮೇಮ.
ದೇವರೇ ಏನೇ ತ್ಯಾಗ ಮಾಡೋದು ಕಷ್ಟ ಅಂತಾರ ಜನ. ತ್ಯಾಗ ಅನ್ನೋದು ಬಹಳ ಕಷ್ಟ ರೀ. ಇದೊಂದು ಸಣ್ಣದು ನಮ್ಮ ಕಡೆಗೆ ಅದ ಅಂದ್ರೆ ಅದನ್ನ ಇನ್ನೊಬ್ರಿಗೆ ಎತ್ತಿ ಕೊಡ್ಲಿಕ್ಕೆ 10 ಸಲ ವಿಚಾರ ಮಾಡ್ತೀವಿ. ಒಂದು 10 ರೂಪಾಯಿ ಕೊಡ್ಬೇಕಂದ್ರು ಅದನ್ನ ತ್ಯಾಗ ಮಾಡ್ಲಿಕ್ಕೂ ನಮಗೆ ಕಷ್ಟ ಅನಿಸ್ತದೆ. ಅಂಥದ್ದು ನೀನು ನಿನ್ನನ್ನು ಬಿಡು ಅಂತ ಹೇಳಿಗತ್ತಿ, ಈ ತ್ಯಾಗ ಯಾರು ಮಾಡ್ಲಿಕ್ಕೆ ಆಗ್ತದ ನೀನೇ ಹೇಳು. ಉದ್ಧವ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾನೆ. ಅವಾಗ ಅವ ಅಂದ, ನನ್ನನ್ನು ಬಿಡು ಅಂತ ನಿನಗೆ ಎಲ್ಲಿ ಹೇಳಲಿಕ್ಕತ್ತೀನಪ್ಪ. ಪ್ರಾಯೇಣ ಮನುಜ ಲೋಕೆ ಲೋಕತತ್ವ ವಿಚಕ್ಷಣ ಸಮುದ್ಧರಂತಿ ಹ್ಯಾತ್ಮಾನಂ ಆತ್ಮನೈವ ಅಶುಭಾಶಯ. ನೋಡು, ನಿನ್ನಂತಹ ಭಕ್ತರು ತಾವಷ್ಟೇ ಉದ್ಧಾರ ಆಗೋದಲ್ದೇನೆ ಇನ್ನ ಅನೇಕರ ಉದ್ಧಾರವನ್ನ ತಾವು ಮಾಡ್ಲಿಕ್ಕಂತ ಈ ಭೂಮಿ ಮೇಲೆ ಇರ್ತಾರೆ. ನಿನಗಿಲ್ಲಿ ಇರುವಂತ ಹೇಳಿಗತ್ತದ್ದು ಇನ್ನಿಷ್ಟು ಭಕ್ತರ ಉದ್ಧಾರ ಆಗ್ಲಿ ಅನ್ನೋ ಉದ್ದೇಶದಿಂದ ಹೊರತು ನಿನಗೆ ನಾನು ಬಿಟ್ಟು ಹೊಂಟಿಲ್ಲ. ಎಲ್ಲಾ ಕಾಲಕ್ಕೂ ನಿನ್ನ ಹೃದಯದೊಳಗೆ ನಾನು ವಾಸ ಮಾಡಲಿಕ್ಕೆ ನಿನ್ನ ಜೊತೆನೇ ಇರ್ತೀನಿ. ಆದ್ರೆ ನೀನು ಇನ್ನನೇಕ ಜನರ ಉದ್ಧಾರ ಮಾಡಿ ಬರಬೇಕಾಗಿದೆ. ಹಾಗಾದರೆ ಸ್ವಾಮಿ, ಎಲ್ಲರ ಉದ್ಧಾರ ಮಾಡ್ಲಿಕ್ಕೆ ನಾನು ಏನು ಉಪದೇಶ ಮಾಡ್ಬೇಕು ಅದನ್ನ ನೀನೇ ಹೇಳಿ ಹೋಗು, ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಅಂತ ಉದ್ಧವ ಸ್ಪಷ್ಟ ಹೇಳಿ. ಏನಪ್ಪಾ, ಕಂಟ್ರೋಲ್-C ಕಂಟ್ರೋಲ್-V ಇದನ್ನ ಮಾಡ್ತೀನಿ ನಾನು. ನನಗ ಏನು ಉಪದೇಶ ಮಾಡು ಅನ್ನೋದನ್ನ ನೀ ಹೇಳಬೇಕಲ್ಲ. ಆವಾಗ ಭಗವಂತ ಅವಧೂತ ಚರಿತೆಯನ್ನ ತಾನು ಹೇಳ್ತಾನೆ. ಇದಕ್ಕೆ ಪ್ರಕೃತಿ ಪಾಠ ಅಂತ ಕರೀತಾರೆ. ಅದ್ಭುತವಾದಂತಹ ಒಂದು ಭಾಗ, ಬಹಳ ಚಂದಾದ ಘಟ್ಟ. ಅವಧೂತ ಅಂತ ಯಾರಿಗೆ ಕರೀತಾರೆ ಗೊತ್ತೇನ್ರಿ? ವನದೊಳಗ ಏನೂ ಲಕ್ಷ್ಯ ಇರಲಾರ್ದೇನೆ ಒಳಗ ಭಗವಂತನನ್ನು ತುಂಬಿಕೊಂಡು ಸುಮ್ಮಡಾಡ್ತಾ ಇರ್ತಾರೆ ಕೆಲವರು ಸಂತರು. ಅವ್ರಿಗೆ ಏನು ಹೊರಗೆ ನಡೆದಿದ್ದು ಗೊತ್ತೇ ಆಗ್ತಿರಂಗಿಲ್ಲ, ಸುಮ್ಮಡಾಡ್ತಿರ್ತಾರೆ. ಅವರಿಗೆ ಅವಧೂತರು ಅಂತ. ಆ ಅವಧೂತ ಒಬ್ಬ ಯದು ಮಹಾರಾಜನಿಗೆ ಸಿಕ್ಕಿದ್ನಂತ. ನಿಮ್ಮ ಪೂರ್ವಜ ಯದು, ಉದ್ಧವನಿಗೆ ಕೃಷ್ಣ ಹೇಳಿರತ್ತ, ನಿಮ್ಮ ಪೂರ್ವಜ ಅಂದ. ನನ್ನ ಪೂರ್ವಜ ಅಲ್ಲ, ಯಾಕಂದ್ರೆ ನನಗೆ ಯಾರೂ ಪೂರ್ವನೇ ಅಲ್ಲ, ನಾನು ಜನೂ ಅಲ್ಲ, ಹೀಗಾಗಿ ನನಗೆ ಪೂರ್ವಜರಿಲ್ಲ. ಅಂತೂ ನಾನೇ ಎಲ್ಲರಿಗೂ ಪೂರ್ವ, ನನ್ನಿಂದ ಎಲ್ಲರದು ಜ, ಹೀಗಾಗಿ ನನಗೆ ಪೂರ್ವಜನ ಯಾರೂ ಇಲ್ಲ. ಆದರೆ ನಿಮ್ಮ ಪೂರ್ವಜನಾದ ಯದುವಿಗೆ ಅವಧೂತ ಸಿಕ್ಕಾಗ ಒಂದು ಉಪದೇಶವನ್ನ ಮಾಡಿದ ಪಾಠವನ್ನು ನಿನಗೆ ನಾನು ಹೇಳ್ತೇನೆ. ಸ್ವಾಮಿ ಮುಂದೆ ಉದ್ಧವ ಕೈ ಮುಕ್ಕೊಂಡು ನಿಂತನಂತ. ನೋಡು, ತಂತು ಕಲ್ಪಕ್ಕವಿರ್ದಕ್ಷ ಸುಭಗೋ ಅಮೃತ ಭಾಷಣ. ಅವಧೂತರಿಗೆ ಕೈ ಅಲ್ಲಿ ನಿಲ್ಲಿಸಿ ಅದು ಕಾಲಿಗೆ ಬಿದ್ದಕ್ಕೆ ನಾನು ಕೇಳ್ತಾನೆ, ನೀವು ನಿಮ್ಮನ್ನು ನೋಡಿದರೇನೆ, ನಿಮ್ಮ ಮುಖದ ಕಾಂತಿಯನ್ನು ನೋಡಿದರೇನೆ ನೀವು ಅದ್ಭುತವಾದಂತಹ ಬ್ರಹ್ಮಜ್ಞಾನಿಗಳು ಅಂತ ನನಗೆ ಗೊತ್ತಾಗ್ಲಿಕ್ಕತ್ತ. ನೀವು ಮಾತಾಡಿದರ ಅಮೃತನೇ ಬರ್ತದ ಅಂತ ನನಗೆ ಗೊತ್ತದ. ನೀವು ನನಗೆ ಉಪದೇಶ ಮಾಡ್ತೀರಾ ಅಂತಂದಾಗ ಅವಶ್ಯ ಮಾಡ್ತೀನಿ ನಾನು. ನೀವು ಯಾರಿಂದ ಕಲ್ತೀರಿ? ಯಾವ ವಿದ್ಯಾಪೀಠ ನಿಮ್ಮದು? ಎಲ್ಲಿಂದ ಬಂದ್ರಿ ನೀವು? ನಮಗ ಪ್ರಕೃತಿಯೇ ವಿದ್ಯಾಪೀಠ ಅಂತ ಹೇಳಿದ್ರು ಅವಧೂತ. ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧಿಯುಪಾಶ್ರಿತಾ. ನನ್ನ ಬುದ್ಧಿಯೊಳಗೆ ಗುರುಗಳಿದ್ದಾರೆ, ಒಬ್ಬರ ಇಬ್ಬರ 24 ಗುರುಗಳಿದ್ದಾರೆ ನನಗ ಅಂತಂದವರು. ಎಲ್ಲಿದ್ದಾರ್ರಿ? ಎಲ್ಲಾ ಕಡೆಗಿದ್ದಾರೆ, ನಿನ್ನ ಸುತ್ತಮುತ್ತಲೇ ಇದ್ದಾರೆ ಎಲ್ಲ. ಅವರಿಂದ ನಾನು ಕಲ್ತೀನಿ ಅಷ್ಟೇ. ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾರವಿ ಕಪೋತೋ ಅಜಗರ ಸಿಂಧು ಪತಂಗೋ ಮಧುಕೃದ್ಗಜ ಮಧುಃ ಹರಿಣೋ ಮೀನಃ ಪಿಂಗಲಾಕುರೋರ್ಭಕಃ ಕುಮಾರಿ ಶರಕತ್ ಸರ್ಪ ಊರ್ಣನಾಭಿಸ್ಸುಪೇಶಕತ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾಃ ಶಿಕ್ಷಾವೃತ್ತಿಭಿರೇತಯಶಾಂ ಅನ್ವಶಿಕ್ಷಮಹಂತತಃ. ನಾನು ಪ್ರಕೃತಿಯನ್ನು ನೋಡಿದಾಗ ನನಗೆ ಇಲ್ಲಿ ಪ್ರತಿಯೊಂದು ವಸ್ತು ಒಂದೊಂದು ಪಾಠವನ್ನು ನನಗೆ ಕಲಿಸ್ತು. ಆ ಪ್ರಕೃತಿಯಿಂದಲೇ, ಆ ಗುರುಗಳಿಂದಲೇ ನಾನು ನನ್ನ ಜೀವನವನ್ನು ರೂಪಿಸಿಕೊಂಡಿದ್ದೇನೆ. ಪೃಥಿವಿಯಿಂದ ನಾನೇನು ಕಲಿತೆ? ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧುಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಒಂದೇ ವ್ರತ ಅಂತ ಭೂಮಿ, ಒಂದೇ ವ್ರತ. ಅದನ್ನು ಮಾಡ್ಲಿಕ್ಕತ್ರ ಇನ್ನೇನೋ ಮಾಡಬೇಕೇ ಆಗಿಲ್ಲ ಅಂತ ಒಂದು ವ್ರತವನ್ನು ಮಾಡ್ತಾಳಂತ ಭೂಮಿ. ಅದನ್ನ ಭೂಮಿಯಿಂದ ಕಲಿತು. ಏನು? ಶಶ್ವತ್ ಪರಾರ್ಥ ಸರ್ವೇಹ. ಏನು ತನ್ನೊಳಗದನೋ ಅದೆಲ್ಲ ಇನ್ನೊಬ್ಬರಿಗೆ, ತನಗೇನೂನೇ ಇಲ್ಲ. ಇದು ಭೂಮಿಯ ವ್ರತ. ಇಂಥ ಪರೋಪಕಾರ ಭೂಮಿ ಮಾಡ್ತಾಳೆ. ಅವಳೊಳಗ ಚಿನ್ನದ ಗಣಿ ಅದ, ಅವಳೊಳಗ ಲೋಹಗಳವ, ಅವಳೊಳಗ ಮಿನರಲ್ಸ್ ಅದ, ಅವಳೊಳಗ ಅಂತರ್ಜಲ ಅದ, ಅವಳೊಳಗ ಸಹನ ಮಾಡುವಂತಹ ಸಾಮರ್ಥ್ಯ ಅದ. ಇಂಥ ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾರೆ, ತಾನ ಸಹನ ಮಾಡ್ಕೋಬೇಕಲ್ಲ ಅದನ್ನ ಭೂಮಿ. ಇನ್ನೊಬ್ಬರಿಗಾಗಿಯೇ ಜೀವನ. ಪರೋಪಕಾರಾಯ ಸತಾಂ ವಿಭೂತಯ. ಏನದ ಅದು ಇನ್ನೊಬ್ಬರಿಗಾಗಿ, ಅದು ನನಗಾಗಿ ಅಂತಿಲ್ಲೇನೂ ಇಲ್ಲ. ಇಂಥ ಒಂದು ವ್ರತವನ್ನ ನಾನು ಭೂಮಿಯಿಂದ ಕಲಿತೆ. ಎಲ್ಲ ಕಾಲಕ್ಕೂ ಪರೋಪಕಾರ ಮಾಡುವಂಥವನ ಉದ್ಧಾರ ಆಗ್ತದೆ. ವೇದವ್ಯಾಸರಿಗೆ ಯಾರೋ ಬಂದು ಕೇಳಿದರು, ಕೋಟಿ ಗ್ರಂಥಗಳನ್ನು ಬರೆದಿರಿ, ಕೋಟಿ ಶ್ಲೋಕಗಳನ್ನು ಬರೆದಿರಿ,
ಒಂದೇ ಶ್ಲೋಕದೊಳಗೆ ಎಲ್ಲಾ ಗ್ರಂಥದ ಸಾರ ಹೇಳಿಬಿಡ್ರಿ ನೋಡೋಣ ಅಂತ. ಎಲ್ಲಾ ಗ್ರಂಥದ ಸಾರ ಒಂದೇ ಶ್ಲೋಕದೊಳಗೆ ಹೇಳಬೇಕು. ಅವಾಗ ಅವರಂತಾರ, ಯದುಕ್ತಂ ಗ್ರಂಥ ಕೋಟಿವಿಹಿ, ಕೋಟಿ ಶ್ಲೋಕಗಳೊಳಗೆ ನಾ ಹೇಳಿದ್ದನ್ನು ಒಂದೇ ಶ್ಲೋಕ ಅಲ್ಲ, ಒಂದು ಪಾದದೊಳಗೆ ಹೇಳ್ತೀನಿ ಕೇಳ್ರಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ವೇದವ್ಯಾಸದೇವರು ಹೇಳಿದರು, ಪುಣ್ಯ ಬೇಕಾ ಪರೋಪಕಾರ ಮಾಡಿ, ಪಾಪ ಬೇಕಾ ಇನ್ನೊಬ್ಬರಿಗೆ ಪೀಡಾ ಕೊಡ್ರಿ. ನೀವು ಇನ್ನೊಬ್ಬರಿಗೆ ಪೀಡಾ ಕೊಟ್ರಿ ಅಂದ್ರೆ ನೀವು ಬೇಕಾದ್ದು ಮಾಡಿದ್ರೆ ಅದು ಪಾಪನೇ. ನೀವು ಪರೋಪಕಾರ ಮಾಡ್ಲಿಕ್ಕತ್ತಿದ್ರಿ ಅಂದ್ರೆ ನೀವು ಮಾಡುವುದೆಲ್ಲ ಅದು ಪುಣ್ಯನೇ. ಪರೋಪಕಾರಕ್ಕಾಗಿ ಈ ಜೀವನ, ಪರೋಪಕಾರಕ್ಕಾಗಿ ಈ ದೇಹ, ಪರೋಪಕಾರಕ್ಕಾಗಿ ಈ ಜನ್ಮ. ಒಂದು ಆಕಳು ಪರೋಪಕಾರ ಮಾಡ್ತದೆ, ಒಂದು ನಾಯಿ ಪರೋಪಕಾರ ಮಾಡ್ತದೆ, ಮನೆಯನ್ನ ಕಾಯ್ದು ಬೇಕಾದ್ದು ಪರೋಪಕಾರ ಮಾಡ್ತಾವ. ಮನುಷ್ಯ ತಾನು ಪರೋಪಕಾರ ಮಾಡುವುದಿಲ್ಲ, ತಾನು ಸ್ವಾರ್ಥಿಯಾಗಿರ್ತಾನೆ. ಭೂಮಿಯಿಂದ ನಾನು ಕಲಿತೆ, ನನ್ಗಿದ್ದದ್ದನ್ನೆಲ್ಲ ನಾನು ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಬಳಸಬೇಕು, ಇದನ್ನು ನಾನು ಭೂಮಿಯಿಂದ ಕಲಿತೆ ಅಂತ. ಸಜ್ಜನಾರ್ಥೇನೋ ಮನ್ಯೇತ ಐಹಿಕೀಂ ವೃದ್ಧಿಮಾತ್ಮನಃ. ಐಹಿಕವಾದ ವೃದ್ಧಿ ಏನೋ ದೇವರು ಶ್ರೀಮಂತಿಕೆ ಕೊಟ್ಟಿರ್ತಾನೆ, ಕೆಲವರು ಒಳ್ಳೆ ಶ್ರೀಮಂತರು ಇರ್ತಾರೆ, ಅದೆಲ್ಲವನ್ನೂ ಸಜ್ಜನಾರ್ಥೇನೋ ಮನ್ಯೇತ, ಸಜ್ಜನರಿಗೆ ದಾನ ಮಾಡ್ಲಿಕ್ಕಂತ ಇರ್ಬೇಕಂತ. ಅರೆ ಯಾವುದಕ್ಕೂ ಒಬ್ರು ಒಳ್ಳೆ ಶ್ರೀಮಂತರಿದ್ರು, ಬಹಳ ಒಳ್ಳೆ ಶ್ರೀಮಂತರಿದ್ರು. ಒಬ್ರು ತಮ್ಮ ಗಂಡ ಹೆಂಡತಿ ಇಬ್ಬರೇ ಇರ್ತಿದ್ರು, ಪಾಪ ಮಕ್ಕಳಾಗಿರ್ಲಿಲ್ಲ. ಅವರು ಯಾವಾಗಲೂ ಕೂಡ ಒಂದು ಹಳೇ ಮನೆ ಒಳಗೆ ಇರ್ತಿದ್ರು. ಅಲ್ರಿ ದೇವ್ರು ನಿಮಗೆ ಎಷ್ಟು ಕೊಟ್ಟಲ್ಲ, ನೀವು ಇಂಥ ಹಳೇ ಮನೆ ಒಳಗೆ ಯಾಕೆ ಇರ್ತೀರಿ? ಅವರಿಗೆ ಕೇಳಿದ್ರೆ ಹೇಳಿದ್ರಂತ, ನಮಗೆ ದೇವರು ಕೊಟ್ಟದ್ದು ಯಾಕೆ ಪೋಸ್ಟ್ ಮ್ಯಾನ್ ಕೆಲ್ಸಕ್ಕೆ ಅಂತ ಹೇಳಿದ್ರಂತ. ನಮಗ್ ದೇವ್ರು ಕೊಟ್ಟಾನ, ಅದನ್ನ ಯಾರಿಗೋ ಒಯ್ದು ಮುಟ್ಟಿಸ್ಲಿಕ್ಕಂತ ಕೊಟ್ಟಾನ, ನಮ್ ಕಡೆಗೆ ಇಟ್ಕೊಳ್ಲಿಕ್ಕಂತ. ಪೋಸ್ಟ್ ಮ್ಯಾನ್ ಬಂದದ್ ಪತ್ರ ಎಲ್ಲ ತಾನೇ ಓದ್ಕೋತ್ ಕೂತ್ರ ಹೆಂಗ? ಅದು ಯಾರಿಗೆ ಹೋಗ್ಬೇಕು ಅವ್ರಿಗೆ ಮುಟ್ಟಿಸ್ಬೇಕಲ್ಲ. ಆ ಮುಟ್ಟಿಸ್ಲಿಕ್ಕೆ ನನಗೆ ದೇವ್ರು ಕೊಟ್ಟಾನ ಹೊರತು ನನಗೆ ಇಟ್ಕೊಳ್ಲಿಕ್ಕೆ ದೇವ್ರು ಕೊಟ್ಟಿಲ್ಲ ಅಂತ ಆ ಮಹಾನ್ ಭಾವರು ಹೇಳಿದ್ರು. ಹಂಗ ಅನೇಕ ಶ್ರೀಮಂತರು, ಅನೇಕ ಒಳ್ಳೆ ಸ್ಥಿತಿವಂತರು ಕೂಡ ಪರೋಪಕಾರಕ್ಕೆ, ದಾನ ಧರ್ಮಕ್ಕೆ ತಮ್ಮ ಇಡಿಯಾದ ವಿಭೂತಿಗಳನ್ನ ತಾವು ಬಳಸುವುದನ್ನು ನಾವು ನೋಡ್ತೇವೆ. ಭೂಮಿಯಿಂದ ನಾನಿದನ್ನ ಕಲಿತೆ. ಸರಿ, ವಿಷಯೇಶ್ವಾಭಿಷನ್ ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷ ಅನ್ವಯೇನಾತ್ಮ ನ ವಿಷಜ್ಜೇತ ವಾಯುವತ್. ಗಾಳಿಯಿಂದ ಏನ್ ಕಲಿತೆ? ಗಾಳಿ ತಾನು ಬೀಸ್ತಿರ್ತದಪ್ಪ. ಬೀಸ್ಬೇಕಾದಾಗ ಒಂದೇನೋ ಚಂದ ಹೂವಿನ ಮರ ಬಂತು ಅಂತ ತಿಳ್ಕೊರಿ, ಒಂದು ಹೂವಿನ ಬಳ್ಳಿ ಬಂತು ಅಂದ್ರೆ ಎಷ್ಟು ಚಂದದ ಹೂ, ಸ್ವಲ್ಪ ಇಲ್ಲೇ ನಿಲ್ಲೋಣ ಅಂತ ಗಾಳಿ ನಿಂತದ್ ನೋಡಿ, ಏನೆಲ್ಲರೇ ಅದು ತಾನು ಚಲಿಸ್ಕೋತ ಹೊಂಟಿರ್ತದೆ. ಒಂದೇನೋ ಬಹಳ ಹೊಲಸ ವಾಸನೆ ಬರ್ಲಿಗತ್ತ, ಭಾಳ ಹೊಲಸ್ ಬರ್ಲಿಗತ್ತದ ಅಂತ ಜೋರ್ ಬೀಸ್ಕೋತ್ ಮುಂದೆ ಹೋಗೋಣ ಅಂತದೇನು ಗಾಳಿ? ಅದು ಅದು ಸುಗಂಧವೋ ಅದು ದುರ್ಗಂಧವೋ, ತನಗೆ ಮಾತ್ರ ಅದರ ಗಂಧವೇ ಇಲ್ಲ. ತಾನು ಇನ್ನೊಬ್ಬರಿಗೆ ಅದನ್ನ ಬೀಸ್ತಾ ಹೋಗ್ತದೆ ಹೊರತು ತಾನು ಮುಂದೆ ಹೋಗ್ತದೆ, ತಾನು ನಿಲ್ಲೋದಿಲ್ಲ. ಸುಗಂಧ ಬಂದದಂತ ಸ್ವಲ್ಪ ಅಲ್ಲೇ ನಿಂದೋದು, ದುರ್ಗಂಧ ಬಂದದಂತ ಓಡಿ ಹೋಗೋದು, ಇದನ್ನು ಗಾಳಿ ಎಂದಿಗೂ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ಅಂತ ಗೀತೆಯಲ್ಲಿ ಕೃಷ್ಣ ತಾನು ಹೇಳಿದಂತೆ, ವಾಯು ತಾನು ತನ್ನ ಪಾಡಿಗೆ ತಾನು ಚಲಿಸ್ತಾ ಇರ್ತದೆ. ಜೊತೆಗೆ ಏನು ಬರ್ತಾವೋ ಅದರ ಸಂಘದಿಂದ ತಾನೆಂದಿಗೂ ವಿಕಾರವನ್ನ ಹೊಂದುವುದಿಲ್ಲ. ಇದನ್ನ ನಾನು ಗಾಳಿಯಿಂದ ಕಲಿತೆ. ನನ್ನ ಜೀವನದೊಳಗೆ ನಾನು ಮುಂದೆ ಹೊಕ್ಕೋತಿರೋದು, ಕೆಲವೊಮ್ಮೆ ಸುಗಂಧನೂ ಬರ್ತದೆ, ಕೆಲವೊಮ್ಮೆ ದುರ್ಗಂಧನೂ ಬರ್ತದೆ. ಇದನ್ನು ನಾನು ಗಾಳಿಯಿಂದ ಕಲಿತೆ ಅಂತ. ವ್ಯಾಪ್ತ್ಯಾವಚ್ಛೇದ ಅಸಂಗಮಾತ್ಮನೋ ಮುನಿರ್ನಭೋವತ್ ವಿತತಸ್ಯ ಭಾವಯೇತ್. ಆಕಾಶ ನೋಡಿ ಏನ್ ಕಲಿತೆ? ಆಕಾಶ ಹೆಂಗೆ ಓತಪ್ರೋತದ ನೋಡ್ರಿ, ಇಲ್ಲೂ ಅದ ಅಲ್ಲೂ ಅದ, ಎಲ್ಲಿ ನೋಡಿದ್ರಲ್ಲ ಆಕಾಶದಲ್ಲ. ಹಿಂಗ ನಮ್ ದೇವ್ರಿದ್ದಾನ, ದೇವ್ರ ಹೆಂಗ್ ವ್ಯಾಪ್ತಿದ್ದಾನ್ರಿ? ಆಕಾಶದಂಗ ವ್ಯಾಪ್ತಿದ್ದಾನ ಅನ್ನೋದಕ್ಕ ಆ ಆಕಾಶವನ್ನ ನೋಡಿ ನಾನು ದೇವರ ವ್ಯಾಪ್ತಿಯನ್ನ ತಿಳಿದುಕೊಂಡೆ. ಎಂಥ ಭಾವಗಳು, ಕಾಲಸೃಷ್ಟವಾದ ಗುಣಗಳಿದ್ರೂ ಕೂಡ ಆಕಾಶ ಅದರಿಂದ ಸ್ವಲ್ಪವೂ ಚಲಿತವಾಗದೆ ನಿರ್ವಿಕಾರವಾಗಿರ್ತದೆ. ಅದನ್ನ ಆಕಾಶದಿಂದ ನಾನು ಕಲಿತೆ. ನೀರಿನಿಂದ ಏನ್ ಕಲಿತಿ? ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಾಧುರ್ಯಸ್ತೀರ್ಥವಂದ್ರಣಾಂ ಮುನಿ ಪುನಾತ್ಯಘಾನ್ ಮಿತ್ರಂ ಈಕ್ಷಣ ಸ್ಪರ್ಶ ಕೀರ್ತನೈಹಿ. ನೀರಿನಿಂದ ದೊಡ್ಡದಾದ ಗುಣವನ್ನು ಕಲಿತೆ. ಸ್ವಚ್ಛ ಮಾಡಬೇಕು, ಇನ್ನೊಬ್ಬರನ್ನ ವ್ಯಕ್ತಿ ಸ್ವಚ್ಛ ಮಾಡಬೇಕು. ಏನೋ ಕೈ ಹೊಲಸಾಗಿದೆ ಅಂದ್ರೆ ಮೊದ್ಲೆಲ್ಲಿ ಹೋಗ್ತದೆ? ಕೈ ನೀರಿನ ಕಡೆ ಹೋಗ್ತದೆ. ಯಾಕಂದ್ರೆ ನೀರು ಸ್ವಚ್ಛ ಮಾಡುತ್ತೆ. ಮನುಷ್ಯ ಹೆಂಗಿರ್ಬೇಕಂದ್ರೆ ಅವನ ಕಡೆ ಬಂದವರ ಮನಸ್ಸು ಸ್ವಚ್ಛ ಆಗ್ಬೇಕಂತ. ಇದನ್ನ ನೀರಿನಿಂದ ಕಲಿತೆ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ, ಸ್ವಾಭಾವಿಕವಾಗಿ ನೀರು ಸ್ನಿಗ್ಧ ಅಂದ್ರೆ ಕೂಡಿಸ್ಲಿಕ್ಕೆ ನೋಡ್ತದೆ. ಯಾವಾಗ್ಲೂ ನೀರು ಎರಡು ವಸ್ತುಗಳನ್ನು ಕೂಡಿಸ್ಲಿಕ್ಕೆ ನೋಡ್ತದೆ. ಯಾವುದೇ ಅಂಟಿರ್ಲಿ, ಆ ಅಂಟು ಗಟ್ಟಿದ್ದದ್ ನೋಡಿದ್ರೆ ನೀವು ಯಾವಾಗ್ಲೂ ಅಂಟು ಅಳ್ಕಿರ್ತದಿಲ್ಲ ಯಾವಾಗ್ಲೂ. ಯಾಕ? ಅದರೊಳಗೆ ನೀರು ಇರ್ತದೆ. ನೀರೇ ಕೂಡಿಸುವ ಮುಖ್ಯವಾದ ಸಾಧನ. ಹಾಗಾಗಿ ಯಾರನ್ನ ನೋಡಿದ್ರು ಕೂಡಿಸೋ ಸ್ವಭಾವ ಇರ್ಬೇಕು. ಅದನ್ನ ನಾನು ನೀರಿನಿಂದ ಕಲಿತೆ. ಕೆಲವರು ಚಂದ ಹೋಗಿ ಗಂಡ ಹೆಂಡತಿನ ಬಿಡಿಸ್ತಿರ್ತಾರ,
ಅತ್ತಿ ಸೊಸಿನ ಬಿಡಿಸ್ತಿರ್ತಾರ, ನಡಬರ್ಕ ಚಂದ ಜಗಳ ಹಚ್ಚಿಟ್ಟು ಕೆಲಸ ಮಾಡ್ತಿರ್ತಾರೆ. ಇದು ಮಾಡುವುದು ಪ್ರಕೃತಿತ ಸ್ನಿಗ್ಧ. ಎಷ್ಟಾಗ್ತದೆ ಅಷ್ಟು ಕೂಡಿಸೋದನ್ನ ನಾನು ನೀರಿನಿಂದ ಕಲಿತೇನೆ. ಇನ್ನೊಬ್ಬರನ್ನ ಸ್ವಚ್ಛ ಮಾಡೋದನ್ನ. ಮಾಧುರ್ಯ, ಸ್ವಾಭಾವಿಕವಾಗಿ ನೀರು ಸಿಹಿ ಅಂತಪ್ಪ. ನೀರಿನ ಸ್ವಭಾವ ಏನು? ಸಿಹಿ. ನಮ್ಮ ಬಿಜಾಪುರದ್ದು ನಳದ ನೀರು ಬೇರೆ, ಒಟ್ಟು ನೀರಿನ ಸ್ವಭಾವ ಹೇಳಿಗತ್ತಾರೆ, ಅದು ಸಿಹಿನೇ ಇರ್ತದಂತ. ಸಿಹಿ ಇರಬೇಕು. ಮುನಿಹಿ ತಾನು ಹೆಂಗಿರ್ತದಂದ್ರೆ ಇನ್ನೊಬ್ಬರ ಪಾಪವನ್ನ ಕಳೆದು ತಾನು ಸಿಹಿಯಾಗಿ ಎಲ್ಲರಿಗೂ ಸಂತೋಷವನ್ನ ಆ ನೀರು ಉಂಟು ಮಾಡ್ತದಲ್ಲ, ತನ್ನಿಂದ ಇನ್ನೊಬ್ಬರ ಪಾಪವನ್ನೇ ಕಳೀತದೆ, ತೀರ್ಥವಾಗ್ತದೆ. ತೀರ್ಥವನ್ನ ಇನ್ಯಾವುದನ್ನು ತೀರ್ಥ ಅಂತ ತಗೊಳ್ತೀವಿ? ನೀರು ಬಿಟ್ಟು ವಿಚಾರ ಮಾಡ್ರಿ. ನೀರೇ ತೀರ್ಥ ಮುಖ್ಯವಾಗಿ. ಯಾಕೆ? ಆ ನೀರು ತಾನು ಭಗವಂತನನ್ನು ಕೂಡ ಸೇವೆ ಮಾಡಲಿಕ್ಕೆ ಅವನ ಮೇಲೆ ಹಾಯ್ದು ಬರ್ತದೆ. ಹಾಗಾಗಿ ವ್ಯಕ್ತಿ ತಾನು ಭಗವಂತನಿಂದ ಬಂದು ಇನ್ನೊಬ್ಬರನ್ನ ತಾನು ಉದ್ಧಾರ ಮಾಡಬೇಕು. ಇದನ್ನ ನೀರಿನಿಂದ, ಪಾಪಗಳನ್ನು ಕಳೆಯುವುದನ್ನ, ತೊಳೆಯುವುದನ್ನ ನೀರಿನಿಂದ ನಾನು ಕಲಿತೆ ಅಂತ ಅದ್ಭುತವಾಗಿ ಆ ಅವಧೂತ ತಾನು ಹೇಳ್ತಾ ಇದ್ದಾನೆ. ತೇಜಸ್ವಿ ತಪಸಾ ದೀಪ್ತ ದುರ್ಧರ್ಷೋ ಭೂತ ಭಾವನಃ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ. ಅಗ್ನಿಯಿಂದ ಏನು ಕಲಿತೆ? ಅಗ್ನಿ ಒಳಗೆ ನೀವು ಏನು ಬೇಕಾದ್ದು ಹಾಕ್ರಿ, ಏನು ಹಾಕಿದ್ರು ಸುಟ್ಟು ಹಾಕ್ತದಿಲ್ಲ ಅಗ್ನಿ. ಇದೊಂದು ಸ್ವಲ್ಪ ಇದನ್ನ ಸುಡಬಾರ್ದ್ರಿ, ಇದನ್ನ ಒಂದು ಸ್ವಲ್ಪ ಹಂಗೆ ಇಟ್ಕೊಳ್ಳೋಣ ಅಂತ ಏನಿಲ್ಲ, ಏನು ಹಾಕಿದ್ರು ಸುಡೋದು. ಹಂಗ ಅವಧೂತನಾದವ ಸನ್ಯಾಸಿ ಹೆಂಗಿರ್ಬೇಕಂದ್ರೆ ತನ್ನೊಳಗೆ ಏನು ಬಂದ್ರು ಅದನ್ನ ಸುಟ್ಟು ಹಾಕುವಷ್ಟು ತಾನು ಸಮರ್ಥ ಇರ್ಬೇಕು. ಅರ್ಥಾತ್ ಎಷ್ಟು ಪಾಪಿಷ್ಟ್ರು ಬರ್ತಾರೆ ತನ್ನ ಕಡೆಗೆ, ಎಷ್ಟೋ ವಿಚಿತ್ರ ಪಾತಕಗಳನ್ನು ಮಾಡಿದವರು ಬರ್ತಾರೆ, ಅವ್ರು ಎಲ್ಲರನ್ನೂ ಅವರನ್ನು ಸುಟ್ಟು ಹಾಕೋದಲ್ಲ, ಅವರ ಪಾಪಗಳನ್ನು ಸುಟ್ಟು ಹಾಕ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇರಬೇಕು ಅನ್ನೋದನ್ನ ಅಗ್ನಿಯಿಂದ ನಾನು ಕಲಿತೆ. ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ. ನೋಡ್ರಿ ಅಗ್ನಿ ಹೆಂಗಿರ್ತದೆ, ಕೆಲವು ಕಡೆ ಸುಮ್ಮ ಮ್ಯಾಲ್ ಬೂದಿ ಮುಚ್ಚಿ ಒಳಗಷ್ಟೇ ಇರ್ತದೆ, ಕೆಲವು ಕಡೆ ಧಗ 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 ಉರಿತಿರ್ತದೆ. ಹಂಗ ಮನುಷ್ಯ ಇರ್ಬೇಕಂತ. ಸಾಧುಗಳು ಸಜ್ಜನರು ಬಂದ್ರ ಸ್ಪಷ್ಟ ಇರ್ಬೇಕಂತ. ಎಲ್ಲಿ ಬರೇ ಹರಟಿ ಹೊಡೆಯಿರ್ತಾರ ಅಲ್ಲೇ ಚೆನ್ನವಾಗಿ ಬೂದಿ ಮುಚ್ಚಿಟ್ಕೊಂಡಂಗೆ ಸೌಮ್ಯ ಮೌನ ಇರ್ಬೇಕು. ಕೆಲವು ಕಡೆ ಮೌನ ಇರಬೇಕು, ಕೆಲವು ಕಡೆ ಪ್ರಕಟ ಆಗ್ಬೇಕು. ಇದನ್ನ ಅಗ್ನಿಯಿಂದ ನಾನು ಕಲಿತೆ. ಎಲ್ಲಿ ಗೊಳ್ಳ ಹರಟಿ ನಡೆತದೆ ಅಲ್ಲಿ ಮೌನ ಇರಬೇಕು, ಎಲ್ಲೇ ಎಲ್ಲ ಸಜ್ಜನರಿದ್ದಾರೋ ಅಲ್ಲಿ ಪ್ರಕಟನಾಗಿ ನನ್ನ ಪ್ರಶ್ನೆಗಳನ್ನ ನಾನು ಕೇಳ್ಕೋಬೇಕು ಅನ್ನೋದನ್ನ ಆ ಅಗ್ನಿಯಿಂದ ನಾನು ಕಲಿತೆ ಅಂತ ಹೇಳ್ತಾನೆ. ವಿಸರ್ಗಾದ್ಯ ಸ್ಮಶಾನ ಅಂತ ಭಾವ ದೇಹಸ್ಯ ನಾತ್ಮನಃ. ಚಂದ್ರನನ್ನು ನೋಡಿ ಏನ್ ಕಲಿತಿ? ಚಂದ್ರ ಪಾಡ್ಯಾಕ ಇಷ್ಟೇ ಇರ್ತಾನೆ, ದ್ವಿತೀಯಾಕ್ ಜಾಸ್ತಿ ಆಗ್ತಾನೆ ಹುಣ್ಣಿಮೆ ಪೂರ್ಣ ಆಗ್ತಾನೆ, ಮತ್ತೆ ತಿಳ್ಕೋ ತಮಾಷೆಗೆ ಏನಿಲ್ಲ ಇಲ್ಲ. ಇದೆಲ್ಲ ಯಾರಿಗಾಗ್ಲಿಕ್ಕತ್ತದ? ಚಂದ್ರನ ಬಿಂಬಕ್ಕಾಗ್ಲಿಕ್ಕತ್ತದ. ಚಂದ್ರನ ಸ್ವರೂಪ ಮಾತ್ರ ಏನೂ ಆಗಿಲ್ಲ. ಚಂದ್ರನ ಸ್ವರೂಪ ಅದು ಏಕ ಪ್ರಕಾರವಾಗ್ಯದ. ಆ ಚಂದ್ರನ ದೇವತಾ ತಾನು ಹಂಗೆ ಇದ್ದಾನೆ, ಅವನ ಕಲೆಗಳು ಬೇರೆ ಆಗ್ತಾವಷ್ಟೆ. ಹಂಗ ಇದೆಲ್ಲ ಹುಟ್ಟುವುದು, ಸಾಯುವುದು, ಬೆಳೆಯುವುದು, ಅಳುವುದು, ಕಡಿಯುವುದು ಇದೆಲ್ಲ ದೇಹದ ಕಲಾಗಳಷ್ಟೇ. ಆತ್ಮ ಮಾತ್ರ ಯಾವಾಗಲೂ ಏಕಪ್ರಕಾರನಾಗಿರ್ತಾನನ್ನೋದನ್ನ ಚಂದ್ರನ್ ನೋಡಿ ನಾನು ಕಲಿತೆ ಅಂತ ಹೇಳ್ತಾನೆ. ಹೀಗೆ ಅನೇಕ ಗುರುಗಳಿಂದ ಒಂದೊಂದು ಶಿಕ್ಷಣವನ್ನ ನಾನು ಪಡಿತಾ ಇದ್ದೇನೆ. ಸೂರ್ಯನಿಂದ ಏನ್ ಪಡೆದಿ? ಎಷ್ಟು ಚಂದ ನೋಡ್ರಿ. ಗುಣಾನುಪಾದತ್ತೆ ಯಥಾಕಾಲಂ ವಿಮುಂಚತಿ. ಸೂರ್ಯ ಬೇಸಿಗೆಯೊಳಗೆ ಏನ್ ಮಾಡ್ತಾನಂತ ಹೇಳ್ತೀವಪ್ಪ ನಾವು? ಸಮುದ್ರದಿಂದ, ನದಿಯಿಂದ, ಸರೋವರಗಳಿಂದ ನೀರನ್ನೆಲ್ಲ ತಾನು ಕುಡಿತಾನೆ. ಮುಂದೆ ಮಳೆಗಾಲ ಬಂತು ಅಂದ್ರೆ ಅದೆಲ್ಲ ಮತ್ತೆ ಅದೇ ಭೂಮಿಗೆ ಸುರಿಸ್ಬಿಡುತ್ತೆ. ಯಾವುದರಿಂದ ತಾನು ಪಡೆದಾನೋ ಅದನ್ನ ಅಲ್ಲೇ ಮುಟ್ಟಿಸ್ತಾನೆ. ಸೂರ್ಯ ನನಗೊಂದು ಸ್ವಲ್ಪ ನೀರು ಇರಲಿ ಅಂತಂದರೆ ಕುಡಿದದ್ದನ್ನು ನೋಡ್ತೀರಿ ಅಲ್ರಿ. ನಾ ಎಷ್ಟು ಕಷ್ಟಪಟ್ಟು ಧಗ 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 ಉರಿದು ಈ ಮಾಡೀನಿ, ಈ ಮತ್ತೆ ಸುರಿಸೇ ಬಿಡ್ಬೇಕಂತಂದ್ರೆ ನಾ ಮಾಡಿದ್ಯಾಕ? ಹಿಂಗೆಂದು ಅನ್ನಂಗಿಲ್ಲಲ್ಲ ಸೂರ್ಯ. ಹಂಗಾಗಿ ಗುಣಗಳನ್ನ ವ್ಯಕ್ತಿ ತಾನು ಇನ್ನೊಬ್ಬರಿಗಾಗಿ ಅಂತ ಇಡ್ತಾನೆ. ತಾನೇನನ್ನ ಪಡಿತಾನೋ ಅದನ್ನೆಲ್ಲ ಮತ್ತವರಿಗೆ ಮುಟ್ಟಿಸ್ತಾನೆ ಹೊರತು ಉಪಕಾರ ಪಡೆದದ್ದನ್ನ ತಾನು ತನ್ನ ಕಡೆನೇ ಇಟ್ಟುಕೊಂಡು ಸಾತ್ವಿಕ ತಾನು ಕೊಡೋದಿಲ್ಲ. ಅದನ್ನ ಮತ್ತಲ್ಲೇ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾನೆ ಅಂತ ಅನ್ನೋದನ್ನ ಸೂರ್ಯನಿಂದ ನಾನು ಕಲಿತೆ ಅಂತ ಹೇಳ್ತಾನೆ. ನಾತಿಸ್ನೇಹ ಪ್ರಸಂಗೋವಾ ಕರ್ತವ್ಯ ಪಾಪಿಕೇನಚಿತ ಕುರ್ವನ್ ವಿಂದೇತ ಸಂತಾಪಂ ಕಪೋತ ಇವ ಧೀನದೀಹಿ. ಒಂದು ಪಾರಿವಾಳ ನೋಡಿದೆ, ಅದರಿಂದ ಏನ್ ಕಲಿತೆ ಅಂದ್ರೆ ಆ ಪಾರಿವಾಳಕ್ಕ ಒಂದು ಬೇಡ್ರವ ಮಂಚ್ ಹಾಕಿದ್ನಂತ್ರಿ. ಅವಾಗ ಅಲ್ಲಿ ಬಲಿ ನೋಡಿ ಅಲ್ಲಿ ಇದ್ದಂತಹ ಒಂದ್ 4 ಕಾಳು ನೋಡಿ ಪಟ್ನೆ ಆ ಹೆಣ್ಣು ಪಾರಿವಾಳ ಬಂದು ಕೂತು. ಅದ್ರ ಕೂಸುಗಳೆಲ್ಲ ಬಂದು ಅಲ್ಲೇ ಕೂತು. ಈ ಕಪೋತಕ್ಕೆ ಪಾರಿವಾಳಕ್ಕೆ ಬಲಿ ಕಾಣಿಸ್ತು, ಗಂಡು ಪಾರಿವಾಳಕ್ಕೆ. ಇಲ್ಲಿ ನಾ ಹೋದ್ರೆ ನಾನು ಅದರೊಳಗೆ ಸಿಗತೀನಿ ಅಂತ ಗೊತ್ತಿತ್ತು. ಆದ್ರೂ ಆ ಹೆಣ್ಣು ಆ ಕೂಸುಗಳು ಹೋಗಿದ್ ನೋಡಿ ತಾನೂ ಅಲ್ಲೇ ಹೋಗಿ ಕೂತು. ಅವ ಚಂದ ಬೇಡ್ರಾಮ್ ಎಲ್ಲ ಇಡೀ ಕುಟುಂಬ ತಗೊಂಡು ತಾನು ಕಡ್ಕೊಂಡು ಅದನ್ನು ತಿಂದ. ಏನ್ ಕಲಿತೆ? ಏಕಾಂಗಿಯಾಗಿ ವ್ಯಕ್ತಿ ತಾನು ಬದುಕಬೇಕು, ವಿರಕ್ತನಾಗಬೇಕು ಅನ್ನೋದನ್ನ ಪಾರಿವಾಳ ನೋಡಿ ನಾನು ಕಲಿತೆ.
ನಾನು ಯಾವುದೋ ಒಂದು ಆಶಾಕ್ಕೆ ನಾನೂ ಹೋಗಿ ಬಲಿಗೆ ಬಿದ್ದು ಬಿಟ್ಟೆ ಅಂತಂತಂದ್ರೆ ಅದರಿಂದ ನಾನು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನಾಗಿ ಯಾರನ್ನೂ ಬಿಡೋದು ಬೇಕಾಗಿಲ್ಲ. ಯಾರಾದರೂ ಬಿಟ್ಟಾಗ ಮಾತ್ರ ಅವರಿಂದ ವಿರಕ್ತನಾಗಿರೋದನ್ನ ನಾನು ಕಪೋತದಿಂದ ಕಲಿತೆ ಅಂತ ಹೇಳ್ತಾ ಇದ್ದಾನೆ. ಒಂದು ಅಜಗರವನ್ನು ನೋಡಿದ, ದೊಡ್ಡ ಹಾವು ಮಲ್ಕೊಂಡ್ಬಿಟ್ಟಿತ್ತು, ಏನು ಕೆಲಸ ಇಲ್ಲ ಬಗಸಿಲ್ಲ, ಮಲ್ಕೊಂಡಿದ್ದು ಹೇಳವಲ್ತಾಗಿತ್ತಂತ. ಮತ್ತು ಅದಕ್ಕೆ ಊಟ ಹೆಂಗ್ರಿ, ಅದು ತಾ ಬಂದಲ್ಲೇ ಅದಕ್ಕೆ ಊಟ ಬರ್ತಿತ್ತು, ತಾ ಕೂತಲ್ಲೇ ಊಟ ಬರ್ತಿತ್ತು, ತಿಂತಿತ್ತು, ಮತ್ತೆ ಮಲಗ್ತಿತ್ತು ಅಷ್ಟೆ. ಅದನ್ನ ನೋಡಿ ಏನ್ ಕಲಿತೆ? ಗ್ರಾಸಂ ವಿಸೃಷ್ಟಂ ದಿಷ್ಟೇನ ಮಹಾಂತಂ ಸ್ತೋಕಮೇವಚ ಯದೃಚ್ಛಯೈವಾಪತಿತಂ ಗ್ರಸೇದ ಅಜಗರೋ ಅಕ್ರಿಯ. ಏನೂ ಮಾಡ್ಲಾರ್ದೇನೆ ತಾನೇ ನಮಗ ಊಟ ಸಿಗುತ್ತದ. ಅಜಗರ ನೋಡಿ ನಾನಿದನ್ನ ಕಲಿತೆ. ನಾನು ಎಲ್ಲಿದ್ದೀನೋ ಅಲ್ಲಿ ಭಗವಂತ ಹೆಂಗೋ ನನಗೆ ಊಟಕ್ಕೆ ಹಾಕ್ತಾನ. ಅದು ಸ್ವಲ್ಪ ಸಿಕ್ಕರೆ ಸ್ವಲ್ಪ ತಿಂತೀನಿ, ಭಾಳ ಸಿಕ್ಕರೆ ಭಾಳ ತಿಂತೀನಿ. ದೇವ್ರು ಏನು ಕೊಡ್ತಾನೆ ಅಷ್ಟರೊಳಗೆ ತಿಂದು ನಾನು ಜೀವಂತ ಇರ್ತೀನಿ. ನಾನು ಅದಕ್ಕೆ ಮಾತ್ರ ನಾನು ಪ್ರಯತ್ನ ಮಾಡುವುದಿಲ್ಲ ಅನ್ನೋದನ್ನು ಅಜಗರದಿಂದ. ಇವು ಕೆಲವು ನಮಗೆ ಅಪ್ಲೈ ಆಗಬಹುದು, ಆಗ್ಲಿಕ್ಕಿಲ್ಲ. ಅಂದ್ರೆ ಈಗಿನ ಒಂದು ಜನರೇಷನ್ನಿಗನ್ರಿ ಅಥವಾ ಈಗಿನ ಒಂದು ನಾವು ಇಟ್ಕೊಂಡಂತಹ ಜೀವನ ಲೈಫ್ ಸ್ಟೈಲಿಗನ್ರಿ ಕೆಲವು ಇದು ಅವಧೂತ ತನ್ನ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ನಮಗೇನಿದು ಅಪ್ಲಿಕೇಬಲ್ ಅಲ್ಲ ಅಂತ ಕೆಲವು ಮನಸ್ತದ. ಆದ್ರೆ ಮೋಕ್ಷಕ್ಕಿರುವ ದಾರಿ ಮಾತ್ರ ಇದೆ ಅನ್ನೋದನ್ನು ಸ್ಪಷ್ಟ ಮಾಡ್ತಾರೆ ಭಾಗವತ. ನೀವು ಹೀಗೆ ಮೋಕ್ಷಕ್ಕೆ ಹೋಗ್ಲು ಬೇಡ ಅಂತಿತ್ತು ಅಂದ್ರೆ ಮತ್ತೆ ನಿಮ್ಮ ದಾರಿ, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಸ್ಟೇಟಸ್ಸು ಅನ್ಕೋತ ನೀವು ಇರ್ರಿ. ಮೋಕ್ಷ ಬೇಕಾಗಿತ್ತು ಅಂದ್ರೆ ಮಾತ್ರ ಇದೇ ದಾರಿ, ಇದನ್ನ ಬಿಟ್ಟು ಇನ್ನು ಯಾವ ದಾರಿ ಇಲ್ಲ. ಭಗವಂತ ತಾನೇ ಹೆಂಗೋ ನಮ್ದು ಊಟದ ವ್ಯವಸ್ಥೆ ಮಾಡ್ತು. ಅದಕ್ಕಾಗಿ ನಾವು ಧರ್ಮ ಬಿಡಬೇಕಂತ ಎಲ್ಲೂ ಇಲ್ಲ, ಏನೂ ಕಾರಣ ಇಲ್ಲ. ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಅಡಿಗಡಿಗೆ ನೀರು ಇಟ್ಟವರು ಯಾರು? ಎಲ್ಲೋ ಬೆಟ್ಟದ ತುದಿ ಮೇಲೆ ಒಂದು ವೃಕ್ಷ ಬೆಳೆದ್ರೆ ನಾವು ಯಾರೂ ಹೋಗಲ್ಲಿ ನೀರು ಹಾಕಿ ಬಂದಿಲ್ಲ, ಅದು ಬೆಳಿಲಿಕ್ಕತ್ತದಿಲ್ಲ, ಅದು ತಾನಾಗಿ ಬೆಳೀತದೆ. ಯಾರೋ ಬಂದು ಅದಕ್ಕೆ ನೀರು ಹಾಕ್ತಾರೆ, ಏನೋ ಆಗುತ್ತದೆ, ತಾನು ಬೆಳೀತದೆ. ಒಂದೆಲ್ಲೋ ಕಲ್ಲು ಬುಡಕ ಕಪ್ಪಿ ಕೂತಿರ್ತದೆ, ಅದು ಬೆಳೀತದೆ. ಯೋವತ್ಯುಪಲಾಂತರ್ಗತ ಭೇಕಂ ಯೋವತ್ಯುಪಶಯ ಮಜಗರ ಮೇಕಂ ಯೋವತಿ ಕೋಷ್ಠಾಧಿಷ್ಠಿತ ತೋಕಂ ಸೋವತಿ 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 ಲೋಕಂ. ಇಡೀ ಲೋಕವನ್ನು ರಕ್ಷಣಾ ಮಾಡವ ಇದ್ದಾನೆ. ಸುಮ್ಮ ಮಲಗಿದಂತಹ ಅಜಗರಕ್ಕೂ ತಾನು ಊಟಕ್ಕೆ ಹಾಕ್ತಾನೆ, ಸುಮ್ಮ ಎಲ್ಲೋ ಕೂತಂತಹ ಕಪ್ಪಿಗೆ ತಾನು ಊಟಕ್ಕೆ ಹಾಕ್ತಾನೆ. ಏನೂ ಗೊತ್ತಿಲ್ಲದೇನೆ ತಾಯಿಯ ಗರ್ಭದೊಳಗೆ ಶಿಶು ತಾನು ಮಲ್ಕೊಂಡದಂದ್ರೆ ಅದಕ್ಕೂ ಒಯ್ದಲ್ಲ ಆಹಾರ ಇಡ್ತಾನೆ. ಸ ರಕ್ಷಿತ ರಕ್ಷತಿಯೋ ಅಹಿ ಗರ್ಭೆ. ಗರ್ಭದೊಳಗೆ ಯಾವ ರಕ್ಷಣಾ ಮಾಡಿದ್ನೋ ಹೊರಗೆ ಬಂದ ಮೇಲೂ ನಮ್ಮನ್ನ ನೋಡ್ಕೊಳ್ಳಿಕ್ಕೆ ಅವ ಇಲ್ಲೇನು, ಅವನೇ ರಕ್ಷಣಾ ಮಾಡ್ತಾನೆ, ಅವನೇ ಊಟಕ್ಕೆ ಹಾಕ್ತಾನೆ. ಆ ಒಂದು ಹೊಟ್ಟಿ ಪಾಡಿಗಂತ ಇಡೀ ಜೀವನ ಅದರೊಳಗೆ ಹಾಕಿ ವ್ಯರ್ಥ ಮಾಡಿಕೊಂಡು ಸ್ವಲ್ಪ ಸಾಧನ ಮಾಡ್ಲಾರ್ದೇನೆ ಇದ್ರಿ ಭಾಳ ಚಲೋ ಇದ್ರು, 60 ವರ್ಷ ಇದ್ರು, ಮುಂದೆ ಹೋದ್ರು ಅಂತ ಅನ್ಸ್ಕೊಳ್ಳೋದ್ರೊಳಗೆ ಏನದ? ರಿಟೈರ್ ಆಗುತ್ತಾನ ಏನೂ ಮಾಡಂಗಿಲ್ಲ ಅಂತ ಪ್ರಾಣ ತೊಟ್ಟು ಕೂತ್ ಬಿಟ್ಟಿರ್ತಾರ. ಅಷ್ಟು ಇರುವುದೇ ಇಲ್ಲ, ಮುಗದೇ ಹೋಯ್ತು ಜೀವನ, ಮುಂದೆ ಮಾಡೋದೇನು? ಸಾಧನವನ್ನು ಮಾಡಲಿಕ್ಕೆ ದೇಹ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಕೊಟ್ಟ ಈ ದೇಹ ಸಾಧಾರಣ ಇಲ್ಲ. ಊಟಕ್ಕೆ ಹೊಟ್ಟಿಗೆ ಅಂತ ಅನ್ಕೋತ ಇಲ್ಲದೆ ಮತ್ತಷ್ಟು ನಾವು ಮಾಡ್ಕೋತ ಕೂತ್ವಿ ಅಂತಂತಂದ್ರೆ ಇದರಿಂದ ನಾವು ಪೂರ್ಣ ಸಾನುಬಂಧೋವಸೀದತಿ, ನಮ್ಮ ಎಲ್ಲ ಬಂಧು ಬಾಂಧವರನ್ನು ಕಳ್ಕೊಂಡು ನಾವು ಇಲ್ಲೇ ಪೂರ್ಣ ನಾಶ ಆಗೋದಾಗ್ತದೆ ಹೊರತು ಸಾಧನ ಅಂತನ್ನೋದು ಆಗುವುದಿಲ್ಲ. ಮುಹುರುಪಯಮನಂ ಮುಹುರುಪ ನಯನಂ ಮುಹುರಪಿ ಭಾರ್ಯಾಭರಣ ನಯನಂ. ಸಗಧರ್ಮರು ಬೈತಾರೆ. ಮತ್ ಮುಂಜ್ವಿ, ಮತ್ ಮದುವಿ, ಮತ್ತೊಂದು ಒಡವಿ, ಮತ್ತೊಂದು ವಸ್ತ್ರ ತಗೋತ ಅದಕ್ಕೆ ಮತ್ತೆ ಗಳಿಸ್ಗೋತ ಇಲ್ಲೇ ಇರುವುದು ಒಟ್ಟು. ಏವಂ ಗಚ್ಚತಿ ತಾವಕ ರಾಗ ತತ ಆ ತನುಷೇಪ್ಯಹರಹ ರಾಗ ಯಾಪ್ಯತ ಏವಂ ಕಾಯಪರಾಗ ಕಿಂ ಕುರ್ಯಾತ್ತವ ಜರಸಿ ವಿರಾಗ ಭಜ ಭಗವಂತಂ ಭಜ ಭಗವಂತಂ ಭಜ ಭಗವಂತಂ ಭ್ರಾಂತಮತೆ. ಎಲ್ಲಕ್ಕ ಬೇಕನ್ಕೋತ ಹೋಗುವುದು, ಮತ್ತೊಬ್ಬರು ಬೆನ್ನು ಹತ್ತುವುದು, ಯಾರೋ ನೀಚರ ಮುಂದೆ ಕೈ ಚಾಚುವುದು, ಅವರಿಂದ ಏನೋ ಪಡೆದದ್ದು ಮತ್ತೆ ತೃಪ್ತಿ ಇಲ್ಲ ಅಂತ ಮತ್ತೊಬ್ಬರ ಕಡೆಗೆ ಹೋಗುದು, ಅಲ್ಲಿಂದ ಪಡ್ಕೊಂಬರುವುದು. ಹಿಂಗೆ ಪಾಪಗಳನ್ನೇ ಪಡಿತಾ 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 ಆಶೆಯನ್ನು ಮುಗಿಲಕ್ಕೇರಿಸಿ ಇಷ್ಟೆಲ್ಲ ಮಾಡಿದ ಮೇಲೂ ಸಿಗುವುದೇನು? 4 ಮಂದಿ ಮತ್ತೆ ನಿನಗೆ ಬೈಯೋರೆ, ನಿಂಗೇನು ನೀ ಭಾಳ ದೊಡ್ಡ ಉಪಕಾರ ಮಾಡಿದೆಪ್ಪ ಅಂತ ಯಾರೂ ಆ ಕೃತಜ್ಞತೆ ತೋರಿಸೋದಿಲ್ಲ ನಿನಗೆ. ನೀ ಬೇಕಾದವ್ರ ಸಲುವಾಗಿ ಜೀವ ಇಡು, ಅವ್ರು ಮತ್ತೆ ನಿನಗೆ ಎಷ್ಟು ಬೇಕು ಅಷ್ಟೇ ಕಿಮ್ಮತ್ತೆ ಕೊಡೋರು. ಅದಕ್ಕಿಂತ ಚಲೋ ಅದ ಇದೆಲ್ಲವನ್ನ ಏಕಾಂತ ಮನಸ್ಸಿನಿಂದ ಭಗವಂತನಲ್ಲಿ ತಾನು ಅನುರಕ್ತನಾಗಿ ಬಂದಂಥವರಿಗೆ ಬೇಕಾದ್ದನ್ನೂ ಕೊಟ್ಟು ಪ್ರೀತಿ ಬೇಕಾದಷ್ಟು ಮಾಡಿ ತಾನು ಮನಸ್ಸಿನೊಳಗೆ ಮಾತ್ರ ವಿರಕ್ತನಾಗಿ ಎಲ್ಲ ಕಾಲಕ್ಕೆ ಭಗವಂತನನ್ನ ಉಪಾಸನ ಮಾಡುವಂತಹ ಭಗವದ್ಭಕ್ತ ವಿರಕ್ತ ಅವನು ಮಾತ್ರ ಉದ್ಧಾರ ಆಗ್ತಾನೆ ಅಂತನ್ನೋದನ್ನು ನಾನು ಕಲಿತೆ. ಅಜಗರದಿಂದ ಈ ಪಾಠವನ್ನು ಕಲಿತೆ ಅಂತ ಅವಧೂತ ಅದ್ಭುತವಾಗಿ ಹೇಳ್ತಾ ಇದ್ದಾನೆ.
ದೃಷ್ಟ್ವಾ ಸ್ತ್ರಿಯಂ ದೇವಮಾಯಾಂ ತದ್ಭಾವೈರವಿಜಿತೇಂದ್ರಿಯ ಪ್ರಲೋಭಿತ ಪತಂತ್ಯಂಧೆ ತಮಸ್ಯಗ್ನೋ ಪತಂಗವತ. ಪತಂಗ ಒಂದು ದೀಪದ ಹುಳ ಇರ್ತದೆ ರೀ. ಆ ದೀಪದ ಹುಳಕ್ಕೆ ನೀವೊಂದು ಮೇಣಬತ್ತಿ ಹಚ್ಚಿಡ್ರಿ, ಅದು ಅದರ ಸುತ್ತಿರ್ತವೆ, ಒಟ್ಟು ಅದಕ್ಕೆ ಬೆಳಗ್ಬೇಕು. ಸುತ್ತಿ ಅದೇ ಬೆಂಕಿಯಾಗಿ ಸತ್ತು ಹೋಗ್ತದೆ ಸುಟ್ಟು. ಹಂಗೆ ಈ ಸಂಸಾರ ಹಂಗದ. ನಾವು ಪತಂಗದಂಗೆ ಇದ್ರ ಸುತ್ತಗೋತ್ ಕೂತ್ವಿ ಅಂದ್ರೆ ನಮ್ಮನ್ನು ತನ್ನ ಬೆಂಕಿಯಾಗಿ ಎಳ್ಕೊಂಡು ಸುಟ್ಟು ಬಿಡ್ತದೆ ಅಷ್ಟೇ. ಯಾವ್ದ ಅದೇ ಬೆಂಕಿ, ಅದೇ ದೀಪದ ಹುಳ ಸ್ವಲ್ಪ ದೂರ ಹೋಗಿತ್ತಂದ್ರೆ ಬೆಂಕಿಯಿಂದ ಆರಾಮಿರ್ತಿತ್ತು. ಸಂಸಾರದಿಂದ ದೂರ ಹೋಗಾಮ ಆರಾಮಿರ್ತಾನ ಹೊರತು ಸಂಸಾರದ ಸುತ್ತೇ ಸುತ್ತಗೋತ್ ಕೂತಾಮ ಅದರೊಳಗೆ ಸುಟ್ಟು ತಾನು ಹೋಗಬೇಕಾಗ್ತದೆ. ಸುಟ್ಟಿ ಅಂತ ಅನ್ನೋದನ್ನ ಪತಂಗದಿಂದ ನಾನು ಕಲಿತೆ ಅಂತ. ಪತಂಗ ಅಂದ್ರೆ ಹಾರಿಸೋ ಪತಂಗ ಅಲ್ಲ, ದೀಪದೊಳ ಅಂತ ಅರ್ಥ. ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೇತ ಯಾವತ ಗ್ರಹಾತ್ ವ್ರಜೇತ್ ಸಮಾತಿಷ್ಠನ್ ಮೃತ್ಯು ಮಾಧುಕರೀಂ ಮುನಿ. ಒಂದು ದುಂಬಿಯಿಂದ ಮಧುಕರದಿಂದ ನಾನು ಕಲಿತೆ. ಏನ್ ಕಲಿತೆ? ಒಮ್ಮೆ ಅದರ ಬಾಯಿಯೊಳಗೆ ಎಷ್ಟು ಮಕರಂದ ಬರ್ತದಲ್ಲ ಅಷ್ಟೇ ತಗೋತದ. ಮತ್ತೆ ಹೋಗಿ ಹಾಕಿ ಬರ್ತದೆ. ಮತ್ತೆ ನನ್ನ ಬಾಯಿಯೊಳಗೆ ಎಷ್ಟು ಬರ್ತದೆ ಅಷ್ಟೇ ತಗೋತದೆ, ಹೋಗಿ ಹಾಕಿ ಬರ್ತದೆ. ಎಷ್ಟು ಬಾಯಿಯೋ ಅಷ್ಟೇ ತುತ್ತಿರಬೇಕು ಅನ್ನೋದನ್ನ ಅದರಿಂದ ಕಲಿತೆ. ಬಾಯಿ ಸಣ್ಣದಿದ್ದಾಗ ತುತ್ತು ಸಣ್ಣದೇ ಇರಬೇಕು. ನಮ್ಮ ಯೋಗ್ಯತಾ ಎಷ್ಟಿರ್ತದೋ ಅಷ್ಟಕ್ಕೆ ನಾವು ಆಶಾ ಪಡಬೇಕು. ಅದಕ್ಕಿಂತ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ಅಯೋಗ್ಯವಾದದ್ದು ನಮ್ಮ ಯೋಗ್ಯತಾಕ್ಕೆ ಮೀರಿದ್ದನ್ನು ನಾವು ಇಚ್ಛಾ ಪಟ್ಕೋತ ಹೋದ್ವಿ ಅಂದ್ರೆ ನಾವು ಬೀಳ್ತೀವಿ ಅಂತ ಅನ್ನೋದನ್ನ ಆ ಮಧುಕರದಿಂದ ಕಲಿತೆ. ಇನ್ನೊಂದೇನು ಕಲಿತೆ? ಅದು ಹೂವಿನಿಂದ ಮಕರಂದವನ್ನು ಹೀರಬೇಕಾದಾಗ ಆ ಹೂವಿಗೆ ಏನೂ ಆಗ್ಲಾರ್ದಂಗೆ ಹೀರ್ತು. ನಾವು ಹೂ ಹರಿಯೋದು ನೋಡ್ಬೇಕ್ರಿ, 2 ಪಕಳಿ ಹೊರಗೆ ಬಿದ್ದಿರ್ತಾವೆ, ನಾವು ಹರ್ಕೊಂಡ್ ಬಂದಿರ್ತೀವಿ. ಅದೇ ಒಂದು ದುಂಬಿ ತಾನು ಬಂದು ಅದ್ರ ಮೇಲೆ ಕೂತು ಮಕರಂದ ಹೀರ್ಲಿಗತ್ತದ. ಅದರ ರಕ್ಷನ್ ಪುಷ್ಪೇಭ್ಯ ಇವ ಷಟ್ಪದ. ಆ ಪುಷ್ಪವನ್ನು ರಕ್ಷಣಾ ಮಾಡಿ ಅದರಿಂದ ತಕ್ಕೋತೀವಿ. ಹಂಗೆ ಇನ್ನೊಬ್ಬರಿಂದ ನೀವೇನೋ ಪಡಿಲಿಗತ್ತೀರಿ ಅಂತಂದ್ರೆ ಅವರಿಂದ ಪ್ರೀತಿಯಿಂದ ಅವರಿಗೇನೋ ನೋವಾಗದಂಗೆ ಅವರಿಗೆ ರಕ್ಷಣೆ ಮಾಡಿ ಪಡಿಬೇಕು. ಒಬ್ಬ ರಾಜನಿಗೆ ಹೇಳೋದಿದು ವಿದುರ ವಿದುರ ನೀತಿಯೊಳಗೆ. ಟ್ಯಾಕ್ಸ್ ಪಡಿತೀನಿ ಇನ್ನ ಪ್ರಜೆಗಳಿಂದ ಅಂತಂದ್ರೆ ಅವರಿಗೇನೂ ನಾಶ ಆಗ್ಲಾರ್ದಂಗೆ ಪ್ರೀತಿಯಿಂದ ಪಡಿಬೇಕು. ಅವರನ್ನು ಶೋಷಣೆ ಮಾಡಿ ಅವ್ರಿಗೆ ತ್ರಾಸ ಕೊಟ್ಟು ಪಡೆಯೋದು ಅದಾಗುವುದಿಲ್ಲ. ಇದನ್ನು ನಾನು ಒಂದು ಮಧುಕರದಿಂದ ಕಲಿತೆ ಅಂತ ಹೇಳ್ತಾನೆ. ಮಕ್ಷಿಕಾದಿಂದ ನಾನು ಸಂಗ್ರಹ ಮಾಡಬಾರ್ದು ಅನ್ನೋ ಬುದ್ಧಿ. ನೊಣ ಯಾವಾಗಲೂ ತನಗೆ ಇವತ್ತಿಗೆ ಎಷ್ಟು ಬೇಕು ಅಷ್ಟು ತಿಂದು ಸುಮ್ಕೂತ್ ಬಿಡ್ತದಂತ. ನಾಳೆಗೆ ಒಂದು ಸ್ವಲ್ಪ, ನಾಡ್ದಕ್ಕೆ ಒಂದು ಸ್ವಲ್ಪ, ಎಂದೂ ಸಂಗ್ರಹ ಮಾಡಂಗಿಲ್ಲ. ಹಂಗ ನೊಣದಿಂದ ಸಂಗ್ರಹ ಮಾಡುವಂತಹ ಬುದ್ಧಿಯನ್ನು ಬಿಡಬೇಕು ಅನ್ನೋದನ್ನ ನಾನು ಕಲಿತೆ. ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇತ್ ದಾರವೀಮಪಿ ಸ್ಪೃಶನ್ ಕರೀವ ಅಧ್ಯೇತ ಕರಿಣ್ಯ ಅಂಗಸಂಗತಃ. ಒಂದು ದೊಡ್ಡ ಆನಿ ಇತ್ತಂತ. ಆನಿ ಯಾವುದೋ ಒಂದು ಹೆಣ್ಣು ಆನಿ ನೋಡಿ ತಾನು ಬಂದು ಅದಕ್ಕೆ ಇನ್ನೇನು ಅದನ್ನ ಸ್ಪರ್ಶ ಮಾಡಬೇಕು ಅಂತ ಬಂತು. ಅಲ್ಲಿ ದೊಡ್ಡ ತೆಗ್ಗು ತೋಡಿತೊಬ್ಬವ. ಆ ತೆಗ್ಗಿನೊಳಗೆ ತಾನೂ ಅಲ್ಲಿ ಬಿದ್ದು ಹೋಯಿತು. ಅದನ್ನ ನೋಡಿ ಒಬ್ಬ ಯತಿ ಹೆಂಗಿರಬೇಕು? ನಸ್ಪೃಶೇ ದಾರವೀಮಪಿ. ಎಂಥ ಮಾತು ನೋಡ್ರಿ, ಭಾಗವತ ಹೇಳ್ತಾರೆ. ಒಬ್ಬ ಯತಿಯಾದವ ಒಂದು ಹೆಣ್ಣು ಗೊಂಬಿ ಇದ್ರೂ ಮುಟ್ಟಬಾರ್ದಂತ. ಹೆಣ್ಣನ್ನು ಮುಟ್ಟಬಾರ್ದಲ್ಲ, ಹೆಣ್ಣು ಗೊಂಬಿ ಮುಟ್ಟಬಾರ್ದಂತ. ಇವತ್ತು ಯತಿಗಳು ಅಂತ ತಮ್ಮನ್ನು ತಾವು ಹೇಳ್ಕೊಂಡು ಬೇಕಾದ್ದು ಮಾಡೋರನ್ನು ನೋಡ್ಲಿಕ್ಕೆ ಕಾಮ ಲಂಪಟರನ್ನು ನಾವು ನೋಡ್ತೀವಿ. ಇದು ಕಲಿಯುಗ ಅಷ್ಟೇ. ಆದರೆ ಯತಿಯಾದವ ಒಂದು ಹೆಣ್ಣು ಗೊಂಬೆಯನ್ನು ಮುಟ್ಟುವಂತಿಲ್ಲ. ಅಷ್ಟು ನಾನು ಹೆಣ್ಣಿನಿಂದ ದೂರ ಇರಬೇಕು ಅನ್ನೋದನ್ನ ಆ ಕರಿಯನ್ನು ನೋಡಿ, ಅರ್ಥಾತ್ ಆ ಆನೆಯನ್ನು ನೋಡಿ ನಾನು ಕಲಿತೆ ಅಂತ ಹೇಳ್ತಾ ಇದ್ದಾನೆ. ಗ್ರಾಮ್ಯ ಗೀತಂ ನ ಶೃಣುಯಾದ್ಯತಿರ್ವಂಶ್ಚರ್ ಕ್ವಚಿತ. ಒಬ್ಬವ ಕೊಳಲು ತಾನು ಬಹಳ ಚಂದಾಗಿ ನುಡಿಸ್ಲಿಗತ್ತ. ನುಡಿಸ್ಬೇಕಾದಾಗ ಒಂದು ಜಿಂಕಿ ಕೇಳ್ಕೋತ ಅಲ್ಲೇ ನಿಂತಂತೆ. ಎಷ್ಟು ಚಂದ ಕೊಳಲು ಬಾರಿಸ್ತಾನ. ಕೇಳ್ಕೋತ ನಿಂತು ಅವ ಚಂದ ಬೇಟೆ ಆಡವ ಬಂದು ಬ್ಯಾಟಿಗೆ ಅದನ್ನ ಹಾಕಿ ಬಲಿ ತೊಗೊಂಡು ಹೋಗ್ಬಿಟ್ಟು ಆ ಜಿಂಕಿನೇ ತೊಗೊಂಡು ಹೋಗ್ಬಿಟ್ಟು. ಎಷ್ಟು ಚಂದದ ಅಂತ ಟಿವಿ ನೋಡ್ಕೋತ ಅಲ್ಲೇ ಕೂತ್ಬಿಡ್ತಾರೆ ನೋಡ್ರಿ. ಹಿಂಗ ಬಲಿ ತೊಗೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಅದನ್ನ ನಾನೊಂದು ಜಿಂಕೆಯನ್ನು ನೋಡಿ ಕಲಿತೆ. ಇದರೊಳಗೇ ಆನಂದದ ಅಂತ ಮುಣಗಿ ಕೂತ್ವಿ ಅಂತಂತಂದ್ರೆ ಅದು ನಮ್ಮನ್ನು ಅದರೊಳಗೇ ಸೆಳ್ಕೊಂಡು ಕೂತು ಹೊರಗೆ ಬರ್ಲಾರ್ದಂಗೆ ಮಾಡ್ತದೆ. ಆವಾಗ ನಾವು ಅದರೊಳಗೇ ಕೂತು ನಾಶ ಆಗುವ ಪ್ರಸಂಗ ಬರ್ತದೆ. ಓಡಿ ಹೋಗಿತ್ತು ಆ ಭಾಳ ಚಂದದ ಅನ್ನೋದನ್ನು ಕೇಳೋದನ್ನ ನಿಲ್ಲಾರ್ದೆ ತಾನು ಎಲ್ಲೋ ಮುಂದೆ ಹೋಗಿತ್ತು ಅಂದ್ರೆ ಆ ಜಿಂಕಿ ತಾನು ಉಳಿತಿತ್ತು. ಅದನ್ನು ನೋಡಿ ನಾನು ಕಲಿತೆ. ನ ಜಯೇದ್ ರಸನಂ ಯಾವಜ್ಜಿತಂ ಸರ್ವಂ ಜಿತೇ ರಸೆ. ಜಿಕ್ವ ಮತ್ಸ್ಯದಿಂದ ಏನು ಕಲಿತೆ? ಮೀನಿನಿಂದ. ಮೀನಿಗೆ ಗಾಳ ಹಾಕೋರು ಏನು ಹಾಕಿರ್ತಾರೆ ಹೇಳ್ರಿ? ಮುಂದೊಂದು ಚಂದೊಂದು ಕಾಳು ಬಿಟ್ಟಿರ್ತಾರೆ, ಒಂದೇನೋ ಇಟ್ಟಿರ್ತಾರೆ. ಅದಕ್ಕೆ ತಾನು ಹೋಗಿ ಹಿಡಿಲಿಕ್ಕಂತ ನೋಡುತ್ತದೆ. ನಾಲಿಗೆಯ ಚಪಲಕ್ಕೆ ತಾನೇ ಬಲಿ ಬಿದ್ದು ಮೀನು ತಾನು ಸತ್ತು ಹೋಗ್ತದೆ. ನಾಲಿಗೆ ಎಲ್ಲಿ ತನಕ ನಿನ್ನ ಅಧೀನದೊಳಗಿಲ್ಲ, ನಿನ್ನ ದೇಹ ನಿನ್ನ ಅಧೀನದಾಗಿಲ್ಲ. ನ ಜಯೇದ್ ರಸನಂ ಯಾವತ್ ಜಿತಂ ಸರ್ವಂ ಜಿತೇ ರಸೆ. ಭಾಗವತ ಹೇಳ್ತದ, ನಾಲಿಗೆ ಗೆದ್ದಿ ನಿನ್ನನ್ನ ನೀನು ಗೆದ್ದಿ. ನಾಲಿಗೆ ಗೆಲ್ಲಿಕ್ಕಾಗಿಲ್ಲ ನನಗ, ಏನ್ ಮಾಡುದ್ರಿ? ಏಕಾದಶಿನೂ ಬೇಕನ್ನಿಸ್ತದ್ರಿ. ಅನಿಸ್ತದ ಅಂತ ನೀ ಕೊಟ್ಕೋತ ಹೋಗು. ಆ ನಾಲಿಗೆ ನಿನಗೆ ಮತ್ತಷ್ಟು ಬೇಕನ್ನಿಸ್ತದ. ಬ್ಯಾಡಾದದ್ದು ಬೇಕು ಅಂತ ಅನಿಸ್ತದ. ನಿಷಿದ್ಧನೂ ತಿಂತಿ,
ಕಂಡದ್ದೆಲ್ಲ ತಿಳ್ಕೊತ ಹೋಗ್ತಿ, ನಾಶ ಆಗಿ ಹೋಗುವಂತಹ ಪ್ರಸಂಗ ಬರ್ತದೆ. ಹಾಗಾಗಿ ನಿನ್ನ ನಾಲಿಗೆಯನ್ನು ನೀನು ಗೆಲ್ಲಬೇಕು ಅನ್ನೋದನ್ನ ಮೀನಿನಿಂದ ನಾನು ಕಲಿತೆ. ಪಿಂಗಳ ಅಂತ ಒಬ್ಬ ವೇಶ್ಯಾಸ್ತ್ರೀ ಇದ್ದ. ತನ್ನ ಜೀವನವನ್ನ ತಾನು ಪೂರ್ಣ ಕೆಟ್ಟ ಆಚಾರಗಳಲ್ಲಿ ಕಳೆದವಳು, ಇಡಿಯಾದ ದೇಹವನ್ನ ಇನ್ನೊಬ್ಬರಿಗೆ ಮಾರಿಕೊಂಡಂಥವಳು. ಅಂಥ ವೇಶ್ಯಾಸ್ತ್ರೀ ತಾನು ವಯಸ್ಸಾದ ಮೇಲೆ ಯಾರು ಆಕಿ ಹತ್ರ ಬರ್ಲಿಲ್ರಿ. ಮೊದಲು ಬಹಳ ಚಂದಿದ್ಲು, ಸುಂದರಿದ್ಲು, ಎಲ್ಲಾರು ಆಕಿನ ನೋಡಿ ಕಾಮ ಪಡ್ತಿದ್ರು. ಮುಂದೆ ಯಾರಕಿನ ಹೊಳ್ಳೋ ನೋಡ್ಲಿಲ್ಲ. ಅವಾಗ ಅಳತಾಳಂತ, ಅಹೋ ಮಯಾತ್ಮ ಪರಿತಾಪಿತೋ ವ್ರಥ ಸಂಕೇತ್ಯ ವೃತ್ಯ ಅತಿ ವಿಗರ್ಹ್ಯವಾರ್ತಯ ಸ್ತ್ರೈನಾನ್ ನರಾನ್ ಅರ್ಥತೃಷಾನುಶೋಚ್ಯಾನ್ ಕ್ರೀತ್ವಾ ಹಿ ವಿತ್ತಂ ರತಿಮಾತ್ಮನೇಚ್ಛತಿ. ನನಗ ಭೋಗ ಬೇಕು ಅಂತ ಸ್ತ್ರೈಣರಾದ ದುಷ್ಟರಾದಂತಹ ಪತಿತರಾದ ಜನರ ಜೊತೆಗೆಲ್ಲ ನನ್ನ ದೇಹವನ್ನ ನಾನು ಭೋಗ ಮಾಡ್ಲಿಕ್ಕಂತ ಅತಿ ವಿಗರ್ಹಿತವಾದ ವೃತ್ತಿ ಒಳಗೆ ನನ್ನ ಇಡೀ ಜೀವನವನ್ನು ತೆಗೆದು ಬಿಟ್ಟೆ. ಇವತ್ತ ಯಾರೂ ನನ್ನನ್ನು ಹೊಳ್ಳಿ ನೋಡುವುದಿಲ್ಲ. ನನ್ನ ಜಾಗ ಕಸಕ್ಕಿಂತ ಇವತ್ತ ಅತತ್ತದ. ಭಗವಂತನನ್ನು ನೋಡಬೇಕಾಗಿತ್ತು ನಾನು. ಭಗವದ್ ಭಾರ್ಯತಾ ಯೋಗ್ಯ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ. ಅವಳು ಅಪ್ಸರಾ ಸ್ತ್ರೀ, ಅವಳ ಶಾಪ ಆಗಿ ಇಲ್ಲಿ ಬಂದು ವಿಷಯ ಆಗಿ ಹುಟ್ಟಿದಂಥವಳು. ಅವಳು ತಾನು ಪೂರ್ಣ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾಳೆ. ಪಶ್ಚಾತ್ತಾಪ ಪಟ್ಟು ವ್ರತ ಮಾಡಿ ತನ್ನ ದೇಹವನ್ನು ಕೃಷಿಸಿ ತಾನು ಆ ದೇಹವನ್ನು ಬಿಡ್ತಾಳ್ರಿ. ಬಿಟ್ರೆ ಅವಳೇ ಏನಾಗಿ ಹುಡ್ತಾಳೆ ಗೊತ್ತೇನು? ತ್ರಿವಕ್ರೆಯಾಗಿ ಹುಡ್ತಾಳೆ. ಕೃಷ್ಣನ ಕಥೆಯೊಳಗೆ ಕುಬ್ಜೆಯನ್ನು ಕೇಳಿರಿ ನೀವು. ಕಂಸನ ಮಥುರಾದೊಳಗಿದ್ದವಳನ್ನ 3 ಕಡೆ ಬಾಗಿದವಳನ್ನ ಭಗವಂತ ಅವಳನ್ನ ರುಜು ಮಾಡಿ ಅವಳಲ್ಲಿ ವಿಶೋಕನನ್ನ ತಾನೇ ಮದುವೆಯಾಗಿ ಪಡೆದ ಅಂತ ಕಥೆ ಕೇಳ್ತಿರಲ್ಲ, ಅವಳೇ ಈ ಪಿಂಗಳ ಅನ್ನುವಂತಹ ವೇಶ್ಯಾಸ್ತ್ರೀ. ತಾನು ತನ್ನ ದೇಹವನ್ನ ಅತ್ಯಂತ ಕೆಟ್ಟ ಕಾರ್ಯಗಳಿಗೆ ಬಳಸಿಕೊಂಡಿದ್ರು ಕೂಡ ಪಶ್ಚಾತ್ತಾಪ ತಪ್ತಳಾದಾಗ ಭಗವಂತ ಎಂಥದ್ದನ್ನೋ ಕ್ಷಮ ಮಾಡ್ತಾನನ್ನೋದನ್ನ ಆ ಪಿಂಗಳೆಯನ್ನ ನೋಡಿ ನಾನು ಕಲಿತೆ ಅಂತ ಅವಳ ಕಥೆಯನ್ನು ಹೇಳ್ತಾನೆ. ಸಾಮಿಷಂ ಕೊರರಂ ಜಗ್ಧರು ಬಲಿನೋಹಿ ನಿರಾಮಿಷಾಹ. ಹದ್ದನ್ನು ನೋಡಿ ಆಮಿಷಕ್ಕೆ ಬಿದ್ದು ಅದು ಸತ್ತದ್ದನ್ನು ನೋಡಿ ನಾನು ಆಮಿಷವನ್ನು ಬಿಡಬೇಕು, ಅವಾಗಷ್ಟೇ ಸುಖ ಸಿಗುತ್ತದೆ ಅಂತ ಅನ್ನೋದನ್ನು ಕಲಿತೆ. ಒಂದು ಕೂಸಿನ ನೋಡಿ ಏನು ಕಲಿತೆ, ಬಹಳ ಚಂದ ಹೇಳಿದ. ಒಂದು ಕೂಸು ನಮೇ ಮಾನವಮಾನೌಸ್ತಃ ನ ಚಿಂತಾಗೇಹ ಪುತ್ರಿನಾಂ. ಒಂದು ಕೂಸು ನೀವು ಅದಕ್ಕೆ ಬೈರಿ, ಅದು ಹಂಗೆ ಆಟ ಆಡ್ತಿರ್ತದೆ. ನೀವು ಅದಕ್ಕೆ ಏನು ಭಾಳ ಚಂದದಂತ ಹೊಗಳ್ರಿ ಅಂದ್ರೂ ಅದು ಹಂಗೆ ಆಟ ಆಡ್ತದೆ. ಅದಕ್ಕೆ ಮಾನಿಲ್ಲ ಅಪಮಾನ ಇಲ್ಲ, ಏನಿದ್ರು ಆರಾಮಿರುತ್ತೆ. ನೀವು ಅದಕ್ಕೆ ಬೇಕಾದ್ದನ್ರಿ, ಬೇಕಾದ್ದು ಮಾಡ್ರಿ, ತಾ ಮಾತ್ರ ಆರಾಮಿರುತ್ತೆ. ಚಿಂತೆ ಅನ್ನೋದೇ ಇಲ್ಲ ಅದಕ್ಕೆ. ನಾಳಿದ್ ಹೆಂಗಪ್ಪ ಇಲ್ಲೇ ಇಲ್ಲ, ನಾಳಿದ್ ಹೆಂಗೆ ಯಾರೋ ನೋಡ್ಕೋತಾರೆ ಅಷ್ಟೆ. ಇದು ಕೂಸು. ಈ ಮನಸ್ಸನ್ನು ನಾನು ಕೂಸಿನಿಂದ ಕಲಿತೆ. ನಿಷ್ಕಲ್ಮಶವಾಗಿ ಚಿಂತೆಯನ್ನು ಬಿಟ್ಟು ಮಾನ ಅಪಮಾನ ಎಲ್ಲಾನೂ ಒಂದೇ. ಮಾನ ಅಪಮಾನವು ನಿನ್ನ ಅಧೀನ ವೆಂಕಟರಾಯ. ಭಾನುಕೋಟಿ ತೇಜ ನಿನ್ನ ಆರಾಧನೆ ಮಾಡಿಸೋ ಹರಿಯೇ, ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ. ಮಾನ ಅಪಮಾನ ಏನಾದ್ರೂ ವಿಚಾರ ಮಾಡ್ಲಾರ್ದೆ, ಚಿಂತಾ ಮಾಡ್ಲಾರ್ದೆ ಕೂಸು ಹೆಂಗಿರ್ತದೋ ಆ ಕೂಸಿನಂಗೆ ನಮ್ಮ ಮನಸ್ಸಿರಬೇಕು ಅನ್ನೋದನ್ನ ಕೂಸನ್ನು ನೋಡಿ ನಾನು ಕಲಿತೆ. ಒಬ್ಬ ಕುಮಾರಿ ಇದ್ಲಂತ, ಒಂದು ಹೆಣ್ಮಗಳು ಸಣ್ಣ ಹುಡುಗಿ ಇದ್ಲಂತ. ಆ ಸಣ್ಣ ಹುಡುಗಿ ಮನೆಗೆ ಅತಿಥಿಗಳು ಬಂದ್ರಂತ. ಅವಳು ನೋಡಿ ಏನು ಕಲಿತೆ ನಾನು ಅಂತ ಅವಧೂತ ಭಾಳ ಚಂದ ಹೇಳ್ತಾನ್ರಿ. ಅವಳು ಅವಾಗೆಲ್ಲ ಭತ್ತ ಕುಟ್ಟಿ ಅಕ್ಕಿ ತೆಗೆದು ಅನ್ನ ಮಾಡ್ಬೇಕಾಗ್ತಿತ್ತು. ಮನ್ಯಾಗ ತಾಯಿ ಹೊರಗೆ ಹೋಗಿದ್ಲು. ಅವಾಗ ಇವಳು ಭತ್ತ ಕುಟ್ಟಿದ್ದೇ ಇಲ್ಲ. ಇನ್ನು ಅಮ್ಮ ಬಂದು ಅದನ್ನು ಕುಟ್ಟಿ ಅನ್ನ ಮಾಡಬೇಕು ಅಂದ್ರೆ ಅತಿಥಿಗಳಿಗೆ ಬಹಳ ತಡ ಆಗ್ತದೆ. ಹಂಗಂದ್ರೆ ಅಷ್ಟರೊಳಗೆ ನಾನೇ ಕುಟ್ಟಿಡಬೇಕು, ಅಮ್ಮ ಬಂದ್ಕೊಳ್ಳಿ ಅನ್ನಕ್ಕೆ ಇಡ್ತಾಳೆ ಅಂತ ವಿಚಾರ ಮಾಡಿ ತಾನು ಕೈಯೊಳಗೆಲ್ಲ ಬಳಿ ಹಾಕೊಂಡಿದ್ಲಂತ. ಬಳಿಯಿಂದ ಆ ಕೈಗಳಿಂದ ತಾನು ಭತ್ತ ಕುಟ್ಬೇಕಾದಾಗ ಅವು ಎಲ್ಲ ಬಳಿ ಒಂದಕ್ಕೊಂದು ಶಬ್ದ ಮಾಡ್ಲಿಕ್ಕಂತ. ಶಬ್ದ ಮಾಡಿದಾಗ ಹೊರಗೆ ಅತಿಥಿಗಳಿಗೆ ಗೊತ್ತಾಗ್ತದ ಬಾ ಅಂತ ತೆಗೆದಿಟ್ಲಂತ. ತೆಗೆದು ಎರಡೇ ಬಳಿ ಹಾಕ್ಕೊಂಡು ತಾನು ಮತ್ತೆ ಕುಟ್ಲಿಕ್ಕಂತ. ಅವಾಗೂ ಸ್ವಲ್ಪ ಶಬ್ದ ಬರಲಿಕ್ಕೆ ಹತ್ತು. ಅವಾಗ ಅದನ್ನೂ ತೆಗೆದು ಒಂದೇ ಬಳೆ ಹಾಕ್ಕೊಂಡು ತಾನು ಕೊಟ್ಟಿದ್ಲು. ಅವಾಗ ಅದೆಲ್ಲ ಭತ್ತ ಚಂದ ಆಯ್ತು. ಇದನ್ನು ಕಲಿತೇನಪ್ಪ, ಏನು ಬಳಿ ಹಾಕೋಬೇಕಂತ ಕಲಿತೇವೆ, ಏನು ಕಲಿತೆ ಅಲ್ಲ. ವಾಸೋ ಬಹೂನಾಂ ಕಲಹ ಭವೇದ್ವಾರ್ತಾ ದ್ವಯೋರಪಿ ಏಕ ಏವ ಚರೇತ್ ತಸ್ಮಾತ್ ಕುಮಾರ್ಯ ಇವ ಕಂಕಣ. ಕುಮಾರಿಯ ಬಳೆಯಿಂದ ನಾನೇನು ಕಲಿತೆ ಅಂದ್ರೆ, ಭಾಳ ಬಳಿಯವಂದ್ರೆ ಶಬ್ದ ಭಾಳ ಆಗ್ತದೆ, ಅಲ್ಲಿ ಬರೇ ಜಗಳ ಆಗ್ತದೆ. ಎರಡೇ ಅವ ಅಂತಂದ್ರೆ ಅಲ್ಲಿ ಸ್ವಲ್ಪ ಆಗ್ತದೆ, ಆದ್ರೆ ಅಲ್ಲಿ ಬರೇ ಹರಟೆ ಆಗ್ತದೆ. ಒಂದೇ ಇದ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಅನ್ನೋದನ್ನ ಆ ಕುಮಾರಿಯಿಂದ ಕಲಿತೇವೆ. ಭಾಳ ಮಂದಿ ಕೂಡಿದ್ರೆ ಜಗಳಾಡ್ಕೋತಿರೋದು, 2-3 ಮಂದಿ ಕೂಡಿದ್ರೆ ಹರಟಿ ಹೊಡ್ಕೋತಿರೋದು. ಒಬ್ಬನೇ ಇದ್ದಾಗ ಮಾತ್ರ ಕಾರ್ಯ ಅನ್ನೋದಾಗ್ತದೆ. ಹಿಂಗಾಗಿ ಏಕಾಂತದಾಗಿ ನಾನು ಏಕಾಂಗಿಯಾಗಿ ನನ್ನ ಸಾಧನವನ್ನು ನಾನು ಮಾಡ್ಕೊಳ್ಬೇಕು ಅನ್ನೋದನ್ನ ಆ ಕುಮಾರಿಯ ಕಂಕಣಗಳಿಂದ ನಾನು ಕಲಿತೆ ಅಂತ ಹೇಳ್ತಾನೆ. ಒಬ್ಬ ಶರಕೃತ, ಒಬ್ಬ ವ್ಯಾಧನಿಂದ
ಬಾಣವನ್ನು ಹೆಂಗೆ ತಾನು ಬಿಡ್ತಾನೆ ಅವನಿಗೆ ಹೊರಗಿಂದ ಏನೂ ಗೊತ್ತಿರೋದಿಲ್ಲ, ತನ್ನ ಗುರಿ ಬಿಟ್ಟರೆ ಏನೂ ಕಾಣಿಸ್ತಿರಂಗಿಲ್ಲ. ಆ ರೀತಿ ನಾನು ಇರಬೇಕು ಅಂತ ಕಲಿತೆ. ಸರ್ಪದಿಂದ ಏನು ಕಲಿತೆ? ಸರ್ಪದಿಂದ ಏನು ಕಲಿತೆ ಅಂದ್ರೆ ಭಾಳ ಚಂದ ಹೇಳ್ತಾನ್ರಿ. ಸರ್ಪ ಏನು ಮಾಡ್ತಾ ಗೊತ್ತೇನ್ರಿ? ಎಲ್ಲಿರ್ತದೆ ಹೇಳ್ರಿ? ಹುತ್ತಿನೊಳಗೆ ಇರ್ತದ. ಆ ಹುತ್ತು ಸರ್ಪ ಕಟ್ಕೊಂಡಿರ್ತದೆ ಏನದನ್ನ? ಇಲ್ಲ, ಇರುವಿ ಮಾಡಿರ್ತಾವ ಹುತ್ತು. ಇರುವಿ ಮಾಡಿದ ಹುತ್ತಿನೊಳಗೆ ಸರ್ಪ ತಾನು ಹೋಗಿದ್ದು ಬಂದುಬಿಡ್ತದೆ. ಹಂಗೆ ಅವಧೂತನಾದವ ಅನಿಕೇತನಾಗಿರ್ಬೇಕು. ನಿಕೇತ ಅಂದ್ರೆ ಮನೆ, ಅನಿಕೇತ ಅಂದ್ರೆ ಮನೆ ಇಲ್ಲ. ನಾವು ಕಟ್ಸ್ಕೊಂಡಂಥ ಮನೆ ಕಟ್ಸ್ಕೊಂಡಿ ಅಂದ್ರೆ ಅದ್ರ ಮೇಲೆ ನಿನಗೆ ಮೋಹ, ಅದಕ್ಕೇನೋ ಆಯ್ತು ಅಂದ್ರೆ ನಿನಗೆ ಚಿಂತೆ, ಅದಕ್ಕೇನೋ ಆಯ್ತು ಅಂದ್ರೆ ನಿನಗೆ ಕಷ್ಟ. ಇದಿಲ್ಲೇ ಇಲ್ಲ. ಯಾರದೋ ಮನೆಯೊಳಗೆ ತಾನು ಹೋಗಿ ಇದ್ದು ಸರಳವಾಗಿ ಹೊರಗೆ ಬಂದು ಬಿಡ್ತದಲ್ಲ ಒಂದು ಸರ್ಪ, ಹಂಗ ಎಲ್ಲೋ ಒಂದು ಕಡೆಗೆ ಜಾಗ ಸಿಕ್ಕಲ್ಲಿ ಇದ್ದು ಬಂದು ಬಿಡುತ್ತೇನೆ ಹೊರತು ನನ್ನದು ಅಂತ ನಾನು ಯಾವುದನ್ನು ಇಟ್ಟುಕೊಳ್ಳೋದಿಲ್ಲ ಅಂತನ್ನೋದನ್ನ ಸರ್ಪದಿಂದ ನಾನು ಕಲಿತೆ. ಊರ್ಣನಾಭಿ ಒಂದು ಜೇಡರ ಹುಳು ತಾನೇ ತನ್ನ ಬಾಯಿಯಿಂದ ಜೇಡನ್ನು ಹೊರಗೆ ಹಾಕ್ತದ, ತಾನೇ ಅದನ್ನು ಮತ್ತೆ ಒಳಗೆ ತಕ್ಕೊಳ್ತದ. ಹಂಗ ಎಲ್ಲೆಲ್ಲಿ ಮನಸ್ಸನ್ನು ಹಾಕ್ತೀನೋ ಅದರಿಂದ ನಾನೇ ಅದರಿಂದ ಹೊರಗೆ ತಕ್ಕೋಬೇಕು ಹೊರತು ಇನ್ನೊಬ್ಬರು ತಕ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಅದರಿಂದ ಕಲಿತೆ. ಕೀಟ ತಾನು ಚಿಂತನೆ ಮಾಡ್ತಾ 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 ತಾನೇ ಪೇಶಸ್ಕರವಾಗ್ತದ, ಅರ್ಥಾತ್ ದುಂಬಿಯಾಗಿ ಹೋಗ್ತದ. ಇದು ನೋಡ್ರಿ ಯಾವಾಗೋ ಹೇಳೋದು ಭಾಗವತ, ಆಯ್ತಾ? ಅದೊಂದು ಪ್ಯೂಪ ಅಂತ ಇರ್ತದ, ಅದರಿಂದ ಒಂದು ಬಟರ್ಫ್ಲೈ ಆಗ್ತದೆ ಅಂತ ಇವತ್ತು ದೊಡ್ಡದೊಂದು ಜೀವಶಾಸ್ತ್ರದೊಳಗೆ ಬರ್ತದಲ್ಲ, ಅದೆಲ್ಲ ಮೊದಲೇ ಬಂದುಬಿಟ್ಟದ, ಆಯ್ತಾ? ಅದನ್ನೇ ವಿಚಾರ ಮಾಡ್ಕೊಳ್ತ ಅದೇ ಆಗ್ತೀವಿ ಅಂತ. ತಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಭಗವಂತನನ್ನು ನಾವು ಹೆಂಗೆ ಉಪಾಸನ ಮಾಡ್ತೀವೋ ಹಂಗೆ ನಮಗಾಗ್ತದ ಅಂತನ್ನೋದನ್ನ ಆ ಕೀಟವನ್ನು ನೋಡಿ ನಾನು ಕಲಿತೆ. ಏವಂ ಗುರುಭ್ಯ ಐತೆ. ಎಷ್ಟು ಹೇಳಿದೆ ನಾ ಇಷ್ಟೋ ತನಕ? 24 ಗುರುಗಳಪ್ಪ ನಾ ಹೇಳಿದ್ದು. ಹಿಂಗೆ 24 ಗುರುಗಳಿಂದ 24 ಬೇರೆ 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 ಶಿಕ್ಷಣಗಳನ್ನ ಗುಣಗಳನ್ನ ನಾನು ಕಲಿತೆ. ಸ್ವಾತ್ಮೋಪಶಿಕ್ಷಿತಾಂ ಬುದ್ಧಿಂ ಶೃಣು ಮೇ ವದತ ಪ್ರಭೋ. ಇದೆಲ್ಲದರಿಂದ ನನಗೆ ಬುದ್ಧಿ ಬಂದದ್ದಿಷ್ಟೇ. ದೇಹೋ ಗುರುರ್ ಮಮ ವಿರಕ್ತಿ ವಿವೇಕ ಹೇತು. ನನ್ನ ದೇಹವೇ ನನಗ ವೈರಾಗ್ಯಕ್ಕೆ ಯಾವಾಗ ಹೇತು ಆಗ್ತದೋ ಆವಾಗ ಅದೇ ನನಗೆ ಗುರು ಆಗ್ತದೆ. ಬಿಭ್ರತ್ಸ್ಮ ಸತ್ವನಿಧನಂ ಸತತಾತ್ಯುದರ್ಕಂ. ಯಾವಾಗಲೂ ಭಗವಂತನನ್ನ ತನ್ನೊಳಗಿಟ್ಟುಕೊಂಡದ ಈ ದೇಹ. ತತ್ವಾನ್ಯನೇನ ವಿಮೃಶಾಮಿ ಯಥಾ ತಥಾಪಿ ಪಾರಕ್ಯಮಿತ್ಯವಸಿತೋ ವಿಚರಾಮ್ಯಸಂಗಃ. ಅಸಂಗನಾಗಿ ಯಾವಾಗ ನಾನು ಒಳಗಿದ್ದ ಭಗವಂತನಿಗಾಗಿ ಹುಡುಕಾಟ ನಡೆಸಿನೋ ಅಲ್ಲಿಗೆ ನಾನು ಅತ್ಯಂತ ಆನಂದದಿಂದ ಜೀವನವನ್ನ ಮಾಡ್ತಾ ಇದ್ದೀನಪ್ಪ. ಆನಂದಕ್ಕೆ ಇದೊಂದೇ ಮಾರ್ಗ. ನೀನು ಸಾಧನ ಶರೀರವನ್ನ ಸಾಧನಕ್ಕಾಗಿ ಬಳಸ್ಕೊಳ್ಳೋದು, ಅದನ್ನು ನೀ ಮಾಡಿದಷ್ಟು ನಿನ್ನ ಉದ್ಧಾರ ಆಗ್ತದ ಅಂತ ಆ ಅವಧೂತ ತಾನು ಯದುವಿಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ನೀನು ಪ್ರಾರ್ಥನಾ ಮಾಡು. ಏನು? ಜಿಹ್ವೈಕತೋ ಅಮುಮ ಅಪಕರ್ಷತಿ ಕರ್ಹಿ ತರ್ಷ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ. ನಿನ್ನ ಒಂದೊಂದು ಅಂಗ, ನಿನ್ನ ನಾಲಿಗೆ ನಿನ್ನನ್ನು ಬೇರೆ ಕಡೆ ಎಳೀತದ, ನಿನ್ನ ಕಿವಿ ಬೇರೆ ಕಡೆ ಎಳೀತದೆ, ನಿನ್ನ ಉದರ ಬೇರೆ ಕಡೆ ಎಳೀತದೆ, ನಿನ್ನ ಘ್ರಾಣ ಬೇರೆ ಕಡೆ ಎಳೀತದ. ಎಲ್ಲಾನು ಭಾಳ ಹೆಂಡಂದ್ರಿದ್ದ ಗಂಡನ್ನ ಎಲ್ಲರೂ ಎಳೆಯೋ ಹಂಗ ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆಗೆ ನಿನ್ನನ್ನು ಎಳ್ಕೊಂಡು ಹೋಗ್ತಾವ. ಲಬ್ಧ್ವಾ ಸುದುರ್ಲಭಮಿದಂ ಬಹುಸಂಭವಾಂತೆ ಮಾನುಷ್ಯಂ. ನೋಡ್ರಿ, ಮನುಷ್ಯ ಜನ್ಮ ಬಂದದ ಎಂಥದ್ದು? ಸುದುರ್ಲಭಮಿದಂ ಬಹುಸಂಭವಾಂತೆ. 84 ಲಕ್ಷ ಜೀವ ರಾಶಿಗಳನ್ನು ದಾಟಿ ಬಂದ ಈ ಶರೀರ ಎಷ್ಟೋ ಜನ್ಮಗಳನ್ನು ದಾಟಿದಾಗ ಈ ಮನುಷ್ಯ ಜನ್ಮ ನಿನಗೆ ಬಂದ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ. ಈ ಮನುಷ್ಯ ಜನ್ಮ ಅಷ್ಟು ದುರ್ಲಭವಾಗಿ ಬಂದದ. ಅಂಥದ್ದು ಅನಿತ್ಯಮಪೀಹದಿ. ಇಷ್ಟಾಗಿ ಅನಿತ್ಯದ ಮನುಷ್ಯ ಜನ್ಮ ಬಂದಾಗ ಬೇಕಾದಷ್ಟು ಇರ್ತೀನಿ ಅಂದ್ರೆ ಇಲ್ಲ. ತೂರ್ಣಂ ಯಥೇತನ ಪತೇದನು ಮೃತ್ಯು ಯಾವತ ನಿಶ್ಚಯಸಾಯ ವಿಷಯ ಖಲು ಸರ್ವತಸ್ಯ. ನೋಡಪ್ಪ, ವಿಷಯ ಎಲ್ಲಾ ಕಡೆ ಸಿಗ್ತಾವ ನಿಮ್ಗ. ಹಂದಿನೂ ಪಾಪ ಸೇರಿದ್ದನ್ನು ತಿಂದೇ ತಿಂತದ, ತನಗೇನು ಸೇರ್ತದ ಅದನ್ನು ತಿಂತದ. ನಾಯಿ ತನಗೆ ಸೇರಿದ್ದನ್ನು ತಿಂತದ. ತಿನ್ಲಿಕ್ಕೆ ಉಣ್ಲಿಕ್ಕೆ ಭೋಗ ಮಾಡ್ಲಿಕ್ಕೆ ಬೇಕಾದಷ್ಟು ದೇಹ ಅವ. ಮನುಷ್ಯ ಜನ್ಮ ಯಾಕಬೇಕು ಅದಕ್ಕೆ? ಪಶುವಿನಂಗೆ ಇರ್ಲಿಕ್ಕೆ ತಿನ್ನೋದು, ಉಣ್ಣೋದು, ಮಲಗುವುದು, ಭೋಗ ಮಾಡೋದು, ಇಷ್ಟು ಪಶುನು ಮಾಡ್ತದ. ಮತ್ತೆ ನಿನಗೇನು ವ್ಯತ್ಯಾಸ? ನಿನಗೆ ಬಂದದಂದ್ರ ತೂರ್ಣಂ ಯಥೇತನ ಪತೇದನು ಮೃತ್ಯು ಯಾವತ್ತ. ಮೃತ್ಯು ಬರುವಷ್ಟರೊತ್ತಿಗೆ ಸಾಧನ ಮಾಡ್ಲಿಕ್ಕಂತ ಈ ಮನುಷ್ಯ ದೇಹ ಬಂದದ್ದು. ಈ ಮನುಷ್ಯ ದೇಹ ಬಂದಾಗ ನೀ ಪ್ರಾಣಿಯಷ್ಟೇ ಕೆಲಸನ ಮಾಡ್ತೀನಿ ಅಂತಂತಂದ್ರೆ ಮನುಷ್ಯ ದೇಹ ನಿನಗೆ ಕೊಡಬೇಕು ಯಾಕೆ ಇನ್ನೊಮ್ಮೆ ಭಗವಂತ? ಮರಳಿ ಈ ಪರಿ ಜನ್ಮವು ಬರುವ ಭರವಸೆ ಅಂತೂ ಇಲ್ಲ. ಅದಕ್ಕೆ ದಾಸರು ಹೇಳಿದ್ರು, ಇನ್ನೊಮ್ಮಿಂಥ ಮಾನವ ಜನ್ಮ ಬರಂಗಿಲ್ಲ, ಬಂದಾಗ್ಲೇನೆ ಇದನ್ನು ಉದ್ಧಾರ ಮಾಡ್ಕೊಳ್ಬೇಕು ನಾವು ಅಂತ ಯದು ಮಹಾರಾಜನಿಗೆ ಆ ಅವಧೂತ ವಚಶ್ರುತ್ವ ಸರ್ವೇಶಾಂನ ಸಪೂರ್ವಜ ಸರ್ವಸಂಗ ವಿನಿರ್ಮುಕ್ತ ಸಮಚಿತ್ತೋ ಬಭೂವಃ ಅಂತ ಕೃಷ್ಣ ಉದ್ಧವನಿಗೆ ನಮ್ಮ ಪೂರ್ವಜನಾದಂಥ ಯದು ಯಾವಾಗ ಈ ಅವಧೂತರ ಚರಿತೆಯನ್ನು ಕೇಳಿದ್ನೋ ತಾನು ಎಲ್ಲವನ್ನ ಬಿಟ್ಟು ಅವರ ಆ ಮುಕ್ತ ಸಂಗನಾಗಿ ವಿರಕ್ತನಾಗಿ ಉದ್ಧಾರ ಆಗಿ ಹೋದ್ನಪ್ಪ. ಹಾಗಾಗಿ ನಾವೂ ಕೂಡ ಉದ್ಧಾರ ಆಗಲಿಕ್ಕೆ ವೈರಾಗ್ಯವನ್ನು ತಾಳಬೇಕು. ಇಷ್ಟೆಲ್ಲ ನಮ್ಮ ಮಂದಿನೇ ಜಗಳಾಡ್ತಾರ, ನಮ್ಮ ಬಂಧುಗಳೊಳಗೆ ಜಗಳ ಆಗ್ತಾವ, ಏನೂ ತಲೆ ಕೆಡಿಸ್ಕೋಬೇಡ, ನಿರ್ಲಿಪ್ತನಾಗಿರು.
ನಿರ್ಲಿಪ್ತನಾಗಿ ಏಕಾಂತದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ನೀನು ಸಾಧನವನ್ನು ಮಾಡಿಕೊಂಡು ಸದ್ಗತಿಯನ್ನು ಪಡಿವಿದುರ ಅಂತ ಇದು ಉದ್ಧವ ಗೀತೆ ಅಂತ ಭಗವಂತ ಉದ್ಧವನಿಗೆ ಮಾಡಿದಂತಹ ಉಪದೇಶ. ಈಗ ನಾನು ಅರ್ಧ ಹೇಳಿನ್ರ, ಇನ್ನು ಅರ್ಧ ಮತ್ತು ನಾಳೆ ಹೇಳ್ತೀನಿ, ನಾ ಮುಗಿತೇನ್ರಿ ಆಚಾರ ಅಂತನೂ ಬೇಡ್ರಿ. ಇನ್ನೂ ವಿಶೇಷವಾದ ಅನೇಕ ವಿಷಯಗಳನ್ನು ಭಗವಂತ ತಾನು ತಿಳಿಸಿಕೊಡ್ತಾನೆ. ಅಂಥ ಉದ್ಧವನಿಗೆ ಭಗವಂತ ಮಾಡಿದ ವಿಶೇಷವಾದ ಅನುಗ್ರಹದಲ್ಲಿನ 4-5 ಮಾತುಗಳನ್ನಷ್ಟೇ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಏಕಾದಶ ಸ್ಕಂಧ ಬಹಳ ದೊಡ್ಡದು, ಬಹಳ ಸುರಸವಾದದ್ದು. ಕಥೆಗಳಿಲ್ಲ ಅನ್ನೋದಕ್ಕೆ ಸ್ವಲ್ಪ ಬೇಸರ ಕೆಲವರಿಗೆ ಆಗಬಹುದಾದರೆ ಇದೇ ತತ್ವ ಜೀವನಕ್ಕೆ ಉದ್ಧಾರಕ್ಕೆ ಅಂತಿರೋದು. ಹಾಗಾಗಿ ಇದನ್ನು ನಮ್ಮ ಜೀವನದೊಳಗೆ ನಾವು ಬಳಸ್ಕೊಂಡ್ವಿ, ಉಳಿಸ್ಕೊಂಡ್ವಿ ಅಂತಂದ್ರೆ, ತಿಳ್ಕೊಂಡ್ವಿ ಅಂತಂದ್ರೂ ನಮ್ಮ ಉದ್ಧಾರ ಆಗೋದ್ರೊಳಗೆ ಸಂಶಯ ಇಲ್ಲ. ಈ ಏಕಾದಶ ಸ್ಕಂದವನ್ನು ಇನ್ನೊಮ್ಮೆ ವಿಸ್ತಾರವಾಗಿ ಹೇಳುವ ಭಾಗ್ಯವನ್ನು ಭಗವಂತ ನಮಗೆ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇದರಲ್ಲಿ ಹೇಳಿದ 1-2 ಅಂಶಗಳನ್ನಾದರೂ ನಮ್ಮ ಜೀವನದಲ್ಲಿ ನಾವು ಪಾಲಿಸುವಂಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಾಳೆ ಏಕಾದಶ ಸ್ಕಂದವನ್ನು ಮತ್ತೆ ಮುಂದುವರಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.